ಹೈಟ್ ಇಂದ ಜಂಪ್ ಮಾಡೋದಂದ್ರೆ ಇಷ್ಟನಾ ಏನೋ ಗೊತ್ತಿಲ್ಲ ಕರೀತಾ ಇರುತ್ತೆ. ಸರ್ ನೀವು ಯಾವತ್ತಾದ್ರೂ ದಾರಿ ತಪ್ಪಿ ಬೇರೆ ಊರಿಗೆ ಏನಾದ್ರು ಹೋಗಿದ್ದೀರಾ ಸರ್? ನಾ ಸಿನಿಮಾ ಬಂದಿದೆ ದಾರಿ ತಪ್ಪಿ ಮಗ. 7ನೇ ಕ್ಲಾಸಲ್ಲಿ ಏನ್ ಗೊತ್ತಿರುತ್ತೆ ಹೇಳಿ? ಅದೇನೋ ಗೊತ್ತಿಲ್ಲ, ಒಂದು ಇಡೀ ಸಮಾಜ ಚೇಂಜ್ ಮಾಡ್ಬಿಡ್ಬೇಕು. ಚಾಮರಾಜ ಬಿಟ್ಟು ಎಷ್ಟಿದೆ ಅಂತ ಗೊತ್ತಿಲ್ಲ. ಅಣ್ಣ ನೀವ್ ಹೆಂಗ್ ತಗೋತೀರ? ರಾಜೇಶ ನಿಲ್ಲು ಅಂತ ನಿಲ್ಲೋದಕ್ಕೆ ನಂಗೆ ತಲೆ ಸರಿ ಇಲ್ಲ, ಕತ್ತೆ ಹಿಡ್ಕೊಂಡು ಓಡಿಸ್ಕೊಂಡ್ ಬರ್ತಾ ಇದ್ರು. ನಿನ್ನೆ ಆಫೀಸಲ್ಲಿ ಮಧ್ಯಾಹ್ನ ಖಾಲಿದ್ದಾಗೂ ಉಪೇಂದ್ರ ಫಿಲಮೇ ನೋಡಿರೋದು ನೋಡ್ಬಿಟ್ಟು ಅಲ್ಲ ಗೊತ್ಬಿಟ್ಟು ನಮ್ಮನೇಲಿ ಅಮ್ಮ ತುಂಬಾ ಸ್ಟ್ರಿಕ್ಟ್ ಆಗಿರೋರು, ಸುಮ್ಮನೆ ಹಂಗೆಲ್ಲ ತಪ್ಕೊಂಡಂಗೆ ಸೌಟ್ ಎತ್ಕೊಂಡ್ಬಿಡೋರು. ಬೇರೆ ಗೊತ್ತಲ್ಲ, ಜೋಗಿ ಮಾದೇಶನ್ ಚಲಿ ಹಂಗೆ ಓಡಾಡ್ತಿದ್ರು. ಯಾರು ಮಾಡಿದಿರೋ ಸಿನಿಮಾ ನೀನೇನ್ ಮಾಡ್ತೀಯ? ಹೌದಾ, ಉಲ್ಟಾ ತೋರಿಸ್ತೀನಿ, ಏನ್ ಮಾಡ್ತೀಯ? ಬಿಗಿನಿಂಗ್ ಹುಡುಕಾಟಕ್ಕೂ ಯೋಚನೆ ಏನ್ ಡಿಫರೆನ್ಸ್? ಅದು ಯೋಚನೆ ಹೊರಗಡೆಯಿಂದ ಬರುತ್ತೆ ಬಸ್, ಹುಡುಕಾಟ ಒಳಗಡೆ. ಹುಡುಕಾಟ ಒಳಗಡೆಯಿಂದ ಬರುತ್ತೆ. ಸಮಾಜ ಹೀಗಿದೆ. ಹಾಕುರುವೆ ಸರ್ ಅವ್ರು ಕೊಟ್ಟಿದ್ದಾರ ನೀವು ಕೊಟ್ಟಿದ್ದೀರಾ? ಇದು ಶಿವ ಮೆಚ್ಚಿದ ಕಣ್ಣಪ್ಪ. ಒಬ್ಬ ಬಡವನ ಮಗ, ಅವ್ನು ಟ್ಯಾಲೆಂಟ್ ಇರಲ್ಲ. ಒಬ್ಬ ಶ್ರೀಮಂತರ ಮಗ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ಇದ್ರಲ್ಲಿ ನಾನು ಬಡವ ಅಂತ ಅವನಿಗೆ ಅವಕಾಶ ಕೊಡ್ಬೇಕಾ, ಟ್ಯಾಲೆಂಟೆಡ್ ಅಂತ ಇನ್ನೊಬ್ಬಂಗೆ ಅವಕಾಶ ಕೊಡ್ಬೇಕಾ? ಜಸ್ಟ್ ಪ್ರತಿಭೆ. ಬದುಕಿದ್ರೆ ಮುತ್ತುರಾಜ್ ಥರ ಬದುಕಬೇಕು, ಮೆರೆದ್ರೆ ರಾಜ್ಕುಮಾರ್ ಥರ. 45 ಅಂದರೆ ನಿಮ್ಮ ಪ್ರಕಾರ ಏನು? ಇದರಿಂದ ಜನರಿಗೆ ಯಾವ ಥರ ಸಂದೇಶ ಕಳಿಸ್ತೀರಿ? ಏನ್ ಮೆಸೇಜ್? 45 ಅಂದ್ರೆ ಎಮೋಷನ್. ಸರ್ ನಾವು ಕ್ಯಾರವನ್ ಅಲ್ಲಿದ್ವಿ. ಕ್ಯಾರವನ್ ಅಲ್ಲಿ ಅಣ್ಣ ಮಗು ತರ ಹತ್ತಿದ್ದು ನಾನು ಲೈಫಲ್ಲೇ ಮರೆಯಲ್ಲ. ಅಣ್ಣಂಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರಾದಾಗ ಫಿಲ್ಮ್ ಇದೆ, ಗೀತಾ ಇದ್ದಾರೆ, ಮಕ್ಕಳಿದ್ದಾರೆ, ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಒಂದು ವೇಳೆ ಏನಾದ್ರು ಹೆಚ್ಚು ಏನು ಮಾಡೋದಪ್ಪ ಅನ್ನೋದೇ ಒಂದು ಭಯ. ಅವ್ರ ಒಳಗಡೆ ಏನಾಗ್ತಿತ್ತು ಅಂತ ನಾವ್ ಯಾವತ್ತೂ ನೋಡಕ್ಕೆ ಆಗ್ಲಿಲ್ಲ. ಅವ್ರು ತೋರ್ಸ್ಕೊಡ್ಲಿಲ್ಲ. ಯಾಕೆಂದ್ರೆ ಅವ್ರು ತೋರ್ಸ್ಕೊಟ್ರೆ ನಮಗೆಲ್ಲಿ ಭಯ ಆಗುತ್ತೋ ಅನ್ನೋ ತರ. ಹುಟ್ಟು ಎಷ್ಟು ನಿಜನೋ ಸಾವು ಅಷ್ಟೇ ಅಲ್ವಾ. ಮಿಡಲ್ ನಾವೇನು ಡ್ಯಾಶ್ ಏನಂತೀವಿ ಅದೇ ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಉಪಿ ಸರ್, ಅಣ್ಣ ಹಾಗೂ ರಾಜ್ ಬಿ ಶೆಟ್ಟಿ ಅವರೇ, 45 ಚಿತ್ರ ನಿಮ್ಮದೇ ಚಿತ್ರದ ಈ ವಿಶೇಷ ಸಂದರ್ಶನಕ್ಕೆ ಆತ್ಮೀಯವಾದ ಸ್ವಾಗತ. ಫಸ್ಟ್ ಆಫ್ ಆಲ್ ಎಷ್ಟು ಸುಸ್ತಾಯ್ತಣ್ಣ ಇಷ್ಟು ಇಂಟರ್ವ್ಯೂಸ್ ಕೊಟ್ಟು? ಸುಸ್ತು ಅಂತ ಅನ್ಸಲ್ಲ, ಯಾಕಂದ್ರೆ ನಮ್ದು ಅಂತ ಬಂದಾಗ ಸುಸ್ತು ಆಗಲ್ಲ. ಅದಣ್ಣ, ಯಾಕಂದ್ರೆ ವಸ್ತು ನಮ್ದು ಅಂತ ಬಂದಾಗ ಸುಸ್ತು ಯಾಕೆ ಆಗ್ಬೇಕು? ವಸ್ತು ನಮ್ದಾದಾಗ ನಾವು ಸುಸ್ತು. ಹಂಗಲ್ಲ, ಅಷ್ಟು ಹೋದ್ರೂ 11:30 12 ಗಂಟೆ ಮಲಗಿದ್ದೆ. ಬಟ್ ಬೆಳಗ್ಗೆ 6 ಗಂಟೆಗೆ ಎದ್ದೆ. ಬಿಕಾಸ್ ನನಗೆ ಅದು ಟಕ್ಕಂತ 6 ಗಂಟೆ ಎದ್ದೆ. ಹೌದು, ಅಣ್ಣಂದು ಇದೊಂದು ಕ್ವಾಲಿಟಿ ನಾ ಹೇಳಲೇಬೇಕು. ನಾವು ಡಾನ್ಸ್ ಕರ್ನಾಟಕ ಡಾನ್ಸ್ ನೀವು ನೋಡ್ತಿರ್ತೀರಾ, ಅದ್ರಲ್ಲಿ ಅಣ್ಣ ಇದ್ದಾರೆ ಡಾನ್ಸಿಂಗ್ ಮಹಾಗುರು ಆಗಿ. ನಾವು ಶೂಟಿಂಗ್ ಒಂದ್ಸಲಿ 2-3 ಗಂಟೆಗೆ ಸ್ಟಾಪ್ ಮಾಡಿದ್ರು ಕೂಡ, ಮುಗಿಸಿದ್ರು ಕೂಡ ಅಣ್ಣ 6 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತಿರ್ತಾರಂತೆ. ನಾನು ಅಣ್ಣನ ಹತ್ರ ಕೇಳ, ಅಣ್ಣ ಅವಾಗಷ್ಟೇ ನಿದ್ದೆ ಬಂದಿರುತ್ತಲ್ಲ, ಅದೇನ್ ವಾಕಿಂಗ್ ಮಾಡಿ? ಅದ್ ಅಣ್ಣಂಗೆ ನಿದ್ದೆನೇ ಬರಲ್ವಂತೆ 6 ಗಂಟೆ ಅಷ್ಟೊತ್ತಿಗೆ. ಗೀ ಓಟ್ ಬರಲ್ಲ ಅಂದ್ರೆ ಹಿಂಗೆ ನೋಡ್ತಾರೆ. ಏನು ಹೇಳೋದು ಇವನಿಗೆ? ಅಷ್ಟು ಅವ್ರಿಗೆ ನೋಡಿದ್ರೆ ಹೇಳಿ ಸಾಕಾಯ್ತು. ನಾವೆಲ್ಲ 6 ಗಂಟೆಗೆ ಮಲಗ್ತಾ ಇರ್ತೀವಿ, ಅಣ್ಣ 6 ಗಂಟೆಗೆ ಎದ್ದು ಎನರ್ಜೆಟಿಕ್ ಆಗಿ ಓಡ್ತಾ ಇರ್ತಾರೆ. ಉಪ್ಪಿ ಸರ್, ನಿಮ್ಮ ದಿನಚರಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? ಡಿಪೆಂಡ್ಸ್ ಆಕ್ಚುಲಿ. ಶೂಟಿಂಗ್ ಇದ್ದಾಗ ಸ್ವಲ್ಪ ಬೇಗ ಎದ್ದು ಬಿಡ್ತೀನಿ. ಶೂಟಿಂಗ್ ಇಲ್ಲಾಂದ್ರೆ ಸ್ವಲ್ಪ 7:30 7:30. ದಟ್ಸ್ ಆಲ್ಸೋ ಗುಡ್ ಟೈಮ್ ಅಲ್ಲ. ಅಂಡ್ ಉಪ್ಪಿ ಸರ್, ರಾಜ್ ಅವರೇ, ನಾವು ನೋಡ್ದಾಗಿಂದ, ನಾನು ಫಸ್ಟ್ ಇಂಟರ್ವ್ಯೂ ಮಾಡ್ದಾಗಿಂದ ಆ ಉಪ್ಪಿ ಸರ್ ಪರ್ಸನಾಲಿಟಿ, ಆ ಬಾಡಿ ಏನಿದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇವತ್ತು ಇಲ್ಲಿ ಇಷ್ಟು ಯುವಕರಿದಾರಲ್ಲ ಸರ್, ಸ್ವಲ್ಪ ಹಂಗೆ ಹೇಳಿದ ತಕ್ಷಣ ಹೊಟ್ಟೆ ಒಳಗಡೆ ಅದಕ್ಕೆಲ್ಲ ಈ ಚೆಸ್ಟಿಂಗ್ ಬಂತು. ಚೆಸ್ಟ್ ಆತರ. ಎಷ್ಟು ಜನ ಯೂತ್ಸ್ ಇದ್ದಾರೆ, ಎಷ್ಟು ಯುವಕರಿದ್ದಾರೆ, ಅವ್ರಿಗೆಲ್ಲ ನಿಮ್ಮ ಸೀಕ್ರೆಟ್ ಹೇಳಿ ಸರ್, ಆ ಫಿಟ್ನೆಸ್ ಸೀಕ್ರೆಟ್ ಹೇಳಿ. ಅದ ಹೆಂಗ ಆ ಬಾಡಿ ಪರ್ಸನಾಲಿಟಿ ಮೇಂಟೈನ್ ಮಾಡೋದು? ಇಲ್ಲ ಸೀರಿಯಸ್ಲಿ ಸರ್, ಏನ್ ಮಾಡ್ತೀರಾ ನೀವು? ಯೋಗ ಮಾಡ್ತೀರಾ, ಜಿಮ್ ಮಾಡ್ತೀರಾ, ಅಥವಾ ಅಣ್ಣ ಹೇಳ್ದಂಗೆ ವಾಕಿಂಗ್ ಮಾಡ್ತೀರಾ? ಸ್ವಲ್ಪ ಸೂರ್ಯ ನಮಸ್ಕಾರ, ಸ್ವಲ್ಪ ಸ್ಟ್ರೆಚಸ್, ಲೈಟ್ ಎಕ್ಸಸೈಸ್, ತುಂಬಾ ರೆಗ್ಯುಲರ್ ಆಗಿಲ್ಲ, ಯಾವಾಗ ಸಾಧ್ಯವಾಗುತ್ತೋ ಅವಾಗ ವಾಕಿಂಗ್. ಡಯಟ್ ಸ್ವಲ್ಪ ಬರೀ ವೆಜ್. ಓ, ಅದು ಸ್ವಲ್ಪ ಕಷ್ಟ ಸರ್. ಲಾಸ್ಟ್ ಲಾಸ್ಟ್ ಸ್ವಲ್ಪ ಕಷ್ಟ. ನೋ ಡ್ರಿಂಕ್ಸ್. ಇದು ಡ್ರಿಂಕ್ಸ್ ಅವ್ರಿಗೆ ಕಷ್ಟನೇ ಸರ್. ಇಲ್ಲಿ ವೆಜ್ಜು, ನಾನ್ ವೆಜ್ಜು, ಫಿಶ್ ಏನೇ ತಿಂದ್ರು ಸ್ಟೀಲ್ ಬಾಡಿ ಅಂದ್ರೆ ಇದು ಸರ್ ರಾಜ್ ಬಿ ಶೆಟ್ಟಿ ಅವರು.
ಅವರು ಲವಲವಿಕೆಯಿಂದ ಇರ್ತಾರೆ. ಅಣ್ಣ ಇವ್ರು ಜಿಮ್ಮು ವಾಕಿಂಗ್ ಎಲ್ಲ ಗೊತ್ತಿಲ್ಲ. ಸಾಯಂಕಾಲ ಆದ್ರೆ ಏರಿಯಾದಲ್ಲಿರೋ ಅಷ್ಟು ಹುಡುಗರನ್ನ ಗುಡ್ಡೆ ಹಾಕೊಂಡ್ಬಿಟ್ಟು ಕ್ರಿಕೆಟ್ ಆಡ್ತಿರ್ತಾರೆ, ಥ್ರೋ ಬಾಲು, ವಾಲಿಬಾಲ್, ಅದೇನೇನೋ ಆಡ್ತಿರ್ತಾರೆ. ಸಾಕಲ್ಲ ಅಲ್ಲಿ ಸಾಕಲ್ಲ ಅಣ್ಣ. ಸೊ ರಾಜ್, ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು ರಾಜ್? ಅಂದ್ರೆ ಯಾವತ್ತು ಪಕ್ಕದಲ್ಲಿರೋರು ತೊಂದರೆ ಕೊಡ್ಬೇಕು. ಅವ್ರದ್ದು ಬೊಜ್ಜು ಕರ್ಗತ್ತೆ, ನಮ್ದು ಕರ್ಗತ್ತೆ. ಸೊ ನಾವೊಬ್ರೇ ಅಲ್ಲ, ಎಲ್ಲಾರ್ನು ಒಂದ್ ನಾನು ಎಲ್ಲರಿಗೂ, ನಾನು ಉಪೇಂದ್ರ ಸರ್ಗೂ ಟಾರ್ಚರ್ ಕೊಡ್ತಾ ಇರ್ತೀನಿ ಏನಾದ್ರು ಒಂದು. ಏನಂತ? ಏನೋ ಪ್ರಶ್ನೆ ಕೇಳೋದು ಅವ್ರನ್ನ. ಈಗ ಅವ್ರ ಹೇಟರ್ಸ್ ಈಗ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಹೇಟರ್ಸ್ ಒಂದ್ ಸೀಕ್ರೆಟ್ ಹೇಳ್ಬೋದು, ಅವ್ರನ್ನ ಸೋಲ್ಸೋದ್ ಹೆಂಗೆ ಅಂತ. ಹೆಂಗೆ? ಕಂಟಿನ್ಯೂಸ್ ಹೊಗಳ್ತಾ ಇರಿ, ಒಂದ್ ಸ್ವಲ್ಪ ತಡಿತಾರೆ, ಆಮೇಲೆ ನೋಡೋದನ್ನ ನಿಲ್ಲಿಸ್ತಾರೆ. ನಾನವನಲ್ಲ. ಸರ್ ಎಷ್ಟ್ ಚೆನ್ನಾಗಿದೆ ಸರ್ ಆ ಸ್ಮೈಲು, ಆ ಹೇರ್ ಸ್ಟೈಲ್, ಸರ್ ಆ ಶರ್ಟ್ ಕಲರು, ಆ ಗ್ರೇ ನೀವು ಅವ್ರ ಜೊತೆ ಸೇರ್ಕೊಂಡು ಇಲ್ಲ ಆಕ್ಚುಲಾಗಿ ನಂಗೆ ಬೆಳಗ್ಗೆ ಬಂತ ನೋಡಿದೆ ಗಾಡ್ ಅನ್ಸ್ತು. ದೃಷ್ಟಿ ಆಗುತ್ತೆ, ದೃಷ್ಟಿ ಹೋಯ್ತು. ಅದು ಒಂದೇ ಬಂತಣ್ಣ, ಅದು ನಂದೇ ಇತ್ತು ಅಂತ ಅನ್ಕೊಂತೀನಿ, ಅಟಕ್ ಅಂತ ಹೇಳಿ. ಓ, ಸೊ ಜಾಸ್ತಿ ಹೊಗಳಿದ್ರೆ ಇಲ್ಲ, ಜಾಸ್ತಿ ಹೊಗಳಿದ್ರೆ ಮತ್ತೊಂದು ಮಾಡ್ತಾರೆ, ಏನ್ ಮಾಡ್ತಾರೆ? ನಿಮ್ಮನ್ನ ಹೋಗ್ಲಕ್ ಶುರು ಮಾಡ್ತಾರೆ. ಓ, ಮೊನ್ನೆ ಸರ್ ಬಂದ್ ನನ್ನ ಹತ್ರ ಹೇಳಿದ್ರು, ಎಂತ ಡಲ್ ಆಗಿರೋ ಇವೆಂಟ್ ನ ಕೂಡ ನೀವು ಬ್ರೈಟ್ ಮಾಡ್ಬಿಡ್ತೀರ. ಓ, ಅವಾಗ ನಾನು ಉಪ್ಪಿ ಸರ್ ನನ್ ಬಗ್ಗೆ ಹೇಳ್ತಿದಾರ ಅಂತ. ಆಮೇಲೆ ನಾನು ಇವಾಗ ಅರ್ಥ ಮಾಡ್ಕೊಂಡೆ, ನಾನು ಅವ್ರನ್ನ ಹೊಗಳ್ತಾ ಇದ್ದೆ. ಗುಣ ಕೂಡ ಅವ್ರಿಬ್ರು ಗುಣ ಕೂಡ ನೀವು ಅವ್ರಿಗೆ ಏನೇ ಕೊಡಿ ಅಂದ್ರೆ ಅವ್ರು ಜಾಸ್ತಿ ಕೊಡ್ತಾರೆ ಅದನ್ನ. ಕರೆಕ್ಟ್. ಈಗ ಹೇಗೆ ಅನ್ಸ್ತಾ ಇದೆ ಸರ್? ಹೊಳೆಯನ್ನು ಹೊನ್ನ ಶೂಲ ಕಿಕ್ಕಿದರೆ ಕೂಡಲ ಸಂಗಮ ದೇವ. ನೀವ್ ಹೆಂಗೆ ಆಕ್ಸೆಪ್ಟ್ ಮಾಡ್ತೀರಿ ಹೊಗಳಿಕೆ ಮಾತುಗಳನ್ನೆಲ್ಲ? ಅದನ್ನ ಹೆಂಗ್ ತಗೋತೀರಾ ನೀವು? ಸೇಮ್ ಹಂಗೆ. ನನ್ ಕೇಳಿ ಅಣ್ಣ ನೀವ್ ಹೆಂಗ್ ತಗೋತೀರ? I like it. Honestly, I like it. ಯಾಕಂದ್ರೆ ಅದು ಹೊಗಳಿಕೆ ಬಂದಾಗ ಏನಾಗುತ್ತೆ ಅಂದ್ರೆ ಮನ್ಸಲ್ಲಿ ಒಂದು ಓಕೆ, ಪರವಾಗಿಲ್ಲ ಅಣ್ಣ, ನೀವು ಹೊಗಳಿಕೆಗೆ ಅರ್ಹರು. ಹಂಗಲ್ಲ, ಅದಲ್ಲ ಇಲ್ಲ, ನೀವು ಹಂಗಲ್ಲ. ನಮಗೆ ಜಾಸ್ತಿ ಹೊಗಳಿದ್ರೆ ನಮ್ಮ ಯೋಗ್ಯತೆಗೆ ಮೀರಿ ಹೊಗಳಿದ್ರೆ ನಮಗ್ ಗೊತ್ತಿದೆಯಲ್ಲ ನಮ್ಮ ಯೋಗ್ಯತೆ, ಅವಾಗ ನನಗೆ ಇಷ್ಟ. ಯಾಕಂದ್ರೆ ನನಗೆ ಪ್ಯಾಂಪರಿಂಗ್ ಹೊಗಳೋದು, ಇಟ್ ಕೀಪ್ಸ್ ಯು ಹೆಲ್ದಿ. ಕರೆಕ್ಟ್ ಅಣ್ಣ, ಇಟ್ ಕೀಪ್ಸ್ ಯು ಆಲ್ವೇಸ್ ಫಿಟ್. ಓಕೆ ಫೈನ್, ಹಿಂಗಿದೆ ಅದು ಏನಂದ್ರೆ ಮೋಟಿವೇಟ್ ಆಗುತ್ತೆ. ನೀವು ಹುಟ್ಟದಾಗಿಂದ ಹೊಗಳಿಸ್ಕೊಂಡೇ ಹುಟ್ಟಿದವರು, ಹುಟ್ಟದಾಗಿಂದ ತೆಗೆಳಿಸ್ಕೊಂಡು ಏಯ್ ಆ ಕಡೆ ಹೋಗ, ಏಯ್ ಕುತ್ಕೊಳ್ಳ. ಯಾರ್ ಸರ್? ಹಂಗಲ್ಲ ಇಲ್ಲ, ನಮ್ಮ ಮನೇಲಿ ಅಮ್ಮ ತುಂಬಾ ಸ್ಟ್ರಿಕ್ಟ್ ಆಗಿರೋರು, ಸುಮ್ಮನೆ ಹಂಗೆಲ್ಲ ತಪ್ಸ್ಕೊಳಂಗೆ ಸೌಟ್ ಎತ್ಕೊಂಡ್ಬಿಡೋರು. ಅದಕ್ಕೆ ನಿಮ್ಗೆ ಹೊಗಳಿಕೆ ಇಷ್ಟ. ರಾಜ್ಕುಮಾರ್ ಮಕ್ಕಳ ತಕ್ಷಣ ಹಂಗೇನು ಬೆಳೆಸಿರಪ್ಪ, ನಮ್ಮನ್ನ ಬಹಳ ಗ್ರೌಂಡೆಡ್ ಆಗಿ ಬೆಳೆಸಿದ್ದಾರೆ, ಬಹಳ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದಾರೆ. ಅದಕ್ಕೆ ನಾವು ಸ್ಕೂಲು ಕಾಲೇಜೆಲ್ಲ ಬಸ್ಲೇ ಹೋಗಿದ್ದು. ಏನೇ ಆದ್ರೂ ಗುರುವೆ ಅದೊಂದು ಬೇರೆನೆ. ನೀವು ಅದೊಂದು ನೋಡ್ತಿದ್ದಂಗೆ ನಿಮ್ಗೆ ಒಂದು ಗೊತ್ತಿಲ್ಲದೆ ಒಂದು ಗೌರವ ಬರುತ್ತೆ. ಬಟ್ ನನ್ಗೆ ಇಷ್ಟ, ನನಗೆ ಐ ಲೈಕ್ ಗೋಯಿಂಗ್ ಬೈ ಬಸ್. ಅವ್ರು ಆಕ್ಚುಲಿ ಹೇಳಿದ್ ಕರೆಕ್ಟು. ಅಣ್ಣ ಅವರ ಪಾರ್ವತಮ್ಮ ಅವರು ಬಹಳ ಸ್ಟ್ರಿಕ್ಟ್ ಅಂತೆ, ಒಟ್ಟಾಡ್ಸ್ಕೊಂಡು ಅಣ್ಣ ಬೇರೆ ಗೊತ್ತಿಲ್ಲ, ಜೋಗಿ ಮಾದೇಶನ್ ಸ್ಟೈಲ್ ಅಂತ ಹಂಗೆ ಓಡಾಡ್ತಿದ್ರು. ದಪ್ಪರ ಹುಡುಗಿರು ಬರೋರು, ನಾನು ಹುಡುಗಿರು ಹೋಗ್ಬಿಡ್ತೀನಿ ಮೇಲೆ, ಬೇರೆ ಬಂದು ಕಟ್ಟ ಮೇಲಿಂದ ಜಂಪ್ ಆಗ್ಬಿಟ್ಟಿದ್ವಿ ಒಂದ್ಸತಿ. ಹತ್ರ ಬಂದ್ಬಿಟ್ರು ಜಪ್ ಅಂತ ಜಂಪ್ ಆಗ್ಬಿಟ್ಟೆ. ಅವತ್ತಿಂದ ಅಮ್ಮ ಚೇಸ್ ಮಾಡೋದೇ ಬೇಡ ಅಂತ. ಬೇಡ, ಜಂಪ್ ಹೊಡೆದ್ ಬಿಡ್ತಾರೆ ಎಲ್ಲ ಮಾಡಿದ್ರೆ ಏನಾಗೋದಿಲ್ಲ. ಅಲ್ಲ ಅಣ್ಣ ನಿಮ್ಗೆ ಆಕ್ಚುಲಿ ಹೈಟ್ ಇಂದ ಜಂಪ್ ಮಾಡೋದಂದ್ರೆ ಇಷ್ಟನಾ? ಏನೋ ಗೊತ್ತಿಲ್ಲ, ಕರೀತಾ ಇರುತ್ತೆ. ಯಾಕಣ್ಣ ಈ ತರ ರಿಸ್ಕ್ ತಗೋತೀರಾ ಅಣ್ಣ? ರಿಸ್ಕ್ ಅಲ್ಲಮ್ಮ, ಒಂಥರ ರಿಸ್ಕ್ ರಸ್ತೆ ಇದ್ದಂಗಮ್ಮ. ನಿಮ್ಗೆ ಯಾವ ವಿಷಯದಲ್ಲಿ ತುಂಬಾ ಭಯ ಅಂದ್ರೆ ಅದು ಕರಿಯರ್ಲಿ ಪಿಕ್ಚರ್ ರಿಲೀಸ್ ಆಗೋದಿನ ಅವಾಗ ಭಯ ಇರುತ್ತೆ. ರಿಲೀಸ್ ಒನ್ ವೀಕ್ ಸ್ವಲ್ಪ ಅದೇ ಯಾವುದೇ ಫಿಲ್ಮ್ ಆಗಲಿ ಹೆಂಗ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆ ಮುಂಚೆ ಒಂದು ಫಿಯರ್ ಇದೆಯಲ್ಲ, ಫಸ್ಟ್ ಇಂದ ಅದು ಎಕ್ಸಾಮ್ ಟೈಮಿಂದ ಅದು ಸ್ಟಾರ್ಟ್ ಆಯ್ತು. 10th ಎಕ್ಸಾಮಿಂದ ಬರೀ ಅವಾಗ ಬರ್ದ್ಬಿಟ್ಟು ಬಂದ್ಬಿಡ್ತೀವಿ. ಅವಾಗ ಹಾಲಿಡೇಸ್ ಎಲ್ಲ ರಿಸಲ್ಟ್ ಬರುತ್ತೆ 3 ದಿನದಲ್ಲಿ, ಅದು ಪೇಪರಲ್ಲಿ ಬರುತ್ತೆ. ಅಂದ್ರೆ ಪೇಪರ್ ನೋಡ್ಬೇಕು, ಚೆಕ್ ಬರ್ಬೇಕು ನಂಬರ್. ಅದು ಒಂದು ದೊಡ್ಡ ಕತೆ. ಎಲ್ಲ ಹೋಗ್ಬೇಕು ಅಲ್ಲಿ, ಇದ್ರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಏನೋ ಅಂತಾರೆ, DPI ಏನು ಅಂತಾರೆ, ಅಲ್ಲೋ ರಿಸಲ್ಟ್ ನಂಬರ್ ಹಾಕಿರ್ತಾರೆ. ಅವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ರು, ಎಲ್ಲ ನೋಡಿದೆಲ್ಲ ನಂಬರ್ ನೋಡ್ಬಿಟ್ಟು ಎಲ್ಲ ಬಂದರು. ಏನಾಯ್ತಪ್ಪ ಅಂದ್ರು, ನೀ ಪಾಸ್ ಮಚ್ಚ. ನಾನು ಅದಾದ ಎದಕ್ಕೆ ಬಣ್ಣ ನನಗೆ 59%. ಓ ಲವ್ಲಿ ಅಣ್ಣ. ಆಕ್ಚುಲಿ ಅಣ್ಣ ಓದಿರೋ ಕಾಲೇಜು ಅದೇ ಸ್ಕೂಲ್ ಎಲ್ಲ ನಮಗೆ ತೋರಿಸಿದ್ರು ಲಾಸ್ಟ್ ಟೈಮ್ ನಾವು 45 ಪ್ರಮೋಷನ್ಗೆ ಚೆನ್ನೈಗೆ ಹೋಗಿದ್ದಾಗ. ಕಣ್ಣಲ್ಲ ಖುಷಿ ನೋಡ್ಬೇಕು. ಇಲ್ಲೇಮ್ಮ ನಾವು ಆಟ ಆಡ್ತಿದ್ದು, ಇಲ್ಲೇ ನಾವು ಐಸ್ ವಾಟರ್ ಏನೋ ಕುಡಿತಿದ್ವು, ಅದೇನೋ ಕೋಲ್ಡ್ ಡ್ರಿಂಕ್ಸ್ ಏನೋ ಹೇಳ್ತಿದ್ರಲ್ಲ ಅಣ್ಣ, ಇಲ್ಲೇ ಐಸ್ ಹಾಕ್ಬಿಟ್ಟು ಮಾರ್ತಾ ಇದ್ರು. ನನ್ನಾರಿ ಶರ್ಬತ್ ಅಂತ ಸೌಂಡ್ ಬರ್ತದೆ, ಹೋಗ್ತಾ ಇರ್ತಾರೆ ಹಂಗೆ.
ಈ ಹಣ್ಣು ಹಾಕ್ಬಿಡ್ತಾರೆ, ಇದು ಕರ್ಬೂಜ ಹಾಕಿ ಎಸೆನ್ಸ್ ಹಾಕ್ತಾರೆ, ಎಸೆನ್ಸ್ ಹಾಕ್ಬಿಟ್ಟು ಕುಡು 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 ಅಂತ ಹೊಡಿತಾ ಇರ್ತಾರೆ. ಹೊಡೆದು ಫುಲ್ ನೀರು ಹಾಕ್ಬಿಟ್ಟು ಟಕ್ ಕೊಡ್ತಾರೆ. ಕುಡಿತಾ ಇದ್ರೆ ಅಬ್ಬಾ, ಒಂದು ಬೇರೆ ಇವತ್ತು ಇಷ್ಟ ನನಗೆ. ಸಚ್ ಅ ಲವ್ಲಿ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲ. ಆಕ್ಚುಲಿ ಉಪ್ಪಿ ಸರ್ ಅವರ ನಮ್ಮ ಬಾಲ್ಯ ದಿನಗಳು ನಮಗೆ ಗೊತ್ತೇ ಇಲ್ಲ. ಸರ್ ನೀವ್ ಹೆಂಗಿರ್ತಿದ್ರಿ ಸ್ಕೂಲಲ್ಲಿ? ಪಾಸಾ, ಫೇಲಾ, ಫಸ್ಟ್ ರ್ಯಾಂಕಾ, ಫಸ್ಟ್ ಬೆಂಚಾ, ಲಾಸ್ಟ್ ಬೆಂಚಾ? ಓದ್ತಾ ಇದ್ದೆ ಸಿಕ್ಕಾಪಟ್ಟೆ, ಓದೋದು. ಸ್ಕೂಲ್ ಬುಕ್ ಓದ್ತಾ ಇದ್ರ ಬಾಸ್ ನೀವು? ಎಲ್ಲ 7th ವರೆಗೂ, ನಿಜವಾಗ್ಲೂ ನಂಗೆ ಶಾಕ್ ಆಯ್ತು. 7th ವರೆಗೂ ಸಿಕ್ಕಾಪಟ್ಟೆ ನಾನು ಓದ್ತಾ ಇದ್ದೆ, ಸ್ಕೂಲ್ ಬುಕ್ ಓದ್ತಾ ಇರ್ಲಿಲ್ಲ. ಬೇರೆ ಓದ್ತಾ ಇದ್ರ? ಎಲ್ಲಾ ಬುಕ್ ಓದ್ತಾ ಇದ್ದೆ. ಎಲ್ಲ ಬುಕ್, ಸ್ಕೂಲ್ ಬುಕ್ ಒಂದು ಬಿಟ್ಟು ಬೇರೆ ಎಲ್ಲಾ ಬುಕ್ ಓದ್ತಾ ಇದ್ರು. ರಾಜ್, ನಿಮ್ಮ ಸ್ಕೂಲ್ ಡೇಸ್ ಎಲ್ಲ ಹೇಗಿತ್ತು ರಾಜ್? ನೀವ್ ಹೇಳಿದ್ರಿ ನಾನು ಆಕ್ಚುಲಿ ಲಾಸ್ಟ್ ಇಂದ ಫಸ್ಟ್. ಲಾಸ್ಟ್ ಇಂದ ಫಸ್ಟ್. ವೆರಿ ನೈಸ್. ಎಲ್ಲದರಲ್ಲೂ ಫೇಲ್, ಕಷ್ಟಪಟ್ಟು ಪಾಸ್ ಆಗ್ತಿದ್ದೆ. ಮತ್ತೆ ನಂದು ಸೇಮ್ ಆಯ್ತು ಬಾಸ್. ನಂದು 3ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಂ ಚೆನ್ನಾಗಿ ಓದ್ಕೋತಾ ಇದ್ದೆ, ಕ್ಲಾಸಿಗೆ ಫಸ್ಟ್ ಇದ್ದೆ. 4ನೇ ಕ್ಲಾಸಿಗೆ ಇಂಗ್ಲಿಷ್ ಮೀಡಿಯಂ ಹಾಕ್ಬಿಟ್ರು. ಅದಾದ್ಮೇಲೆ ಅದೇ ಲಾಸ್ಟ್ ಇಂದ ಫಸ್ಟ್ ಬರಕ್ ಶುರು. ಅದೇ ಕಥೆ, ಅಲ್ಲಿಂದ ಸ್ಟಾರ್ಟ್. ಸೇಮ್ ಪ್ರಾಬ್ಲಮ್. ನಮ್ಮ ಸರ್ ಹೆಂಗ್ ಚೇಸ್ ಮಾಡಿದ್ರೆ ಕತ್ತಿ ಹಿಡ್ಕೊಂಡು, ನನ್ನ ಹೆಸರು ರಾಜೇಶ್ ಆಕ್ಚುಲಿ, ರಾಜೇಶ ನಿಲ್ಲು ಅಂತ. ನಿಲ್ಲೋದಕ್ಕೆ ನಂಗೆ ತಲೆ ಸರಿ ಇಲ್ಲ, ಕತ್ತಿ ಹಿಡ್ಕೊಂಡು ಓಡಿಸ್ಕೊಂಡ್ ಬರ್ತಾ ಇದ್ರು. ಆತರ ಮಾಡ್ತಿದ್ದೆ. ಅವಾಗಲೇ ಡೈರೆಕ್ಷನ್ ಟ್ರೈನ್ ಇದೆ ನೋಡಿ ನಿಮ್ಗೆ. ಅಣ್ಣ ಮಾಡ್ತಿದ್ರಣ್ಣ ಇವ್ರ ಕಾಲೇಜಲ್ಲಿ. ಹಂಗಲ್ಲಮ್ಮ, ಅವಾಗ್ಲೇನೆ ಅಮ್ಮ ಕತ್ತಿರ್ಕೊಂಬರ್ಬೇಕು, ನೀನು ಕತ್ತಿರ್ಕೊಂಬತ್ತ ನಿಲ್ಲಕ್ಕೆ ಪ್ಲಾನಿಂಗ್ ಅಣ್ಣ ಅವಾಗ್ಲೇ ಪ್ಲಾನ್ ಮಾಡ್ತಿದ್ರು. ಬಟ್ ಇವರು ಡೈರೆಕ್ಷನ್ ಎಲ್ಲ ಕಾಲೇಜಲ್ಲೇ ಮಾಡೋರು ಆಕ್ಚುಲಿ. ರೋಶ್ನಿ ನಿಲಯದಲ್ಲಿ ಸಾಕಷ್ಟು ಕಲ್ಚರಲ್ ಇವೆಂಟ್ಸ್ ಅಲ್ಲೆಲ್ಲ ಇವರೇ ಡ್ರಾಮಾಸು, ಆಮೇಲೆ ಪರ್ಫಾರ್ಮೆನ್ಸಸ್ ಎಲ್ಲ ಡೈರೆಕ್ಟ್ ಮಾಡಿ. ಆ ದಿನಗಳನ್ನ ಹಂಚ್ಕೊಳ್ಳಿ ರಾಜ್, ಸಚ್ ಬ್ಯೂಟಿಫುಲ್ ಡೇಸ್ ಅಲ್ಲ? ಹೌದು, ಅಂದ್ರೆ ನಮ್ಗೆ ಹೀಗೆ ಮಾಡ್ಬೇಕು ಅಂತ ಗೊತ್ತೇ ಇರಲಿಲ್ಲ ಬಾಸ್. ಯಾರೋ ಒಬ್ಳಿಗೆಲ್ಲ ಏನೋ ಹೊಡಿತಿದ್ದೆ. ಅವಳು ಬಂದು ಏನು ಹೇಳಲು, ಮ್ಯಾಡ್ ಆ್ಯಡ್ ಮಾಡ್ಬೋದಾ? ಮ್ಯಾಡ್ ಆ್ಯಡ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾವು ಹೋಗಿರೋ ಇಂಗ್ಲಿಷ್ ಮೀಡಿಯಂ, ಅದಕ್ಕೆ ಅತ್ಲ ಇಂಗ್ಲಿಷ್ ಅಲ್ಲ ಅತ್ಲ ಕನ್ನಡ, ನಮ್ಮಂತ ಸ್ಟೂಡೆಂಟ್ಸ್ ಇದ್ರೆ ಇನ್ಯಾವ ತರ ಇರುತ್ತೆ. ಸೊ ನಮ್ಗೆ ಆ ಮ್ಯಾಡ್ ಆ್ಯಡ್ ಅಂದ್ರೆ ಏನು, ಮೂವಿ ಸ್ಪೂಫ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮೂವಿ ಸ್ಪೂಫ್ ಅಂದ್ರೆ ಒಂದು ಸಿನಿಮಾ ತಗೊಳ್ಳೋದು, ಅದನ್ನ ಕಾಮಿಡಿಯಾಗಿ ಬೇರೆ ತರ ಪ್ರೆಸೆಂಟ್ ಮಾಡೋದು ಸ್ಟೇಜ್ ಮೇಲೆ, ಆ ತರ. ಅವಳು ಯಾವ್ದೋ ಇಂಗ್ಲಿಷ್ ಕಾನ್ವೆಂಟ್ ಅಲ್ಲಿ ಓದ್ದೋಳು, ಅವಳು ಬಂದು ಹೇಳ್ತಾ ಇದ್ಲು, ರಾಜೇಶ್ ಕ್ಯಾನ್ ಯು ರೈಟ್ ದಿಸ್ ಅಂತ. ನನಗೆ ಅದು ಏನ್ ಬರೆಯೋದು ಗೊತ್ತಿಲ್ಲ, ಬಟ್ ಹೇಳಿದಾಳಲ್ವಾ, ಅವಳು ಇಂಪ್ರೆಸ್ ಮಾಡೋದಕ್ಕೆ ಬರೀತಿದ್ವಿ. ಹಿಂಗೋ ವಿನ್ ಆಗ್ತಾ ಇದ್ವಿ. ಹಾಗಾಗಿ ಅವಳು ನನ್ನ ಮೊದಲ ಗುರು ಪಾಪ. ಅಲ್ಲ, ಮೊದಲ ಗುರು. ನಿಜ. ಆಕ್ಚುಲಿ ರಾಜ್, ನಿಮ್ಗೆ ಲೈಫ್ ನ ಯಾವ ಹಂತದಲ್ಲಿ ಉಪ್ಪಿ ಸರ್ ಸಿನಿಮಾಗಳನ್ನ ನೋಡಿ ನಾನು ಸಿನಿಮಾ ಬರಿಬೇಕು, ಬರವಣಿಗೆಗೆ ಹೋಗ್ಬೇಕು, ನಾನು ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅಂತ ಅನ್ಸ್ದಂತ, ಆ ಇನ್ಸ್ಪೈರ್ ಆದಂತ ದಿನಗಳು ಯಾವುದು? ಆಕ್ಚುಲಿ ನನಗೆ ಇಲ್ಲಿ ತನಕ ನನ್ನ ಕೋರ್ ಮೆಮೊರಿಲಿ ಇರುವಂತ ಒಂದು ಸಿನಿಮಾ ಮೆಮೊರಿ ಅಂದ್ರೆ 2. ಒಂದು, ನಾನು ಚಿಕ್ಕವನಿರ್ಬೇಕಾದ್ರೆ DD1 ನಲ್ಲಿ ವಾರಕ್ಕೊಂದ್ಸಲ ಸಿನಿಮಾ ಆಗ್ತಿದ್ರು ಬಸ್, ನೆನಪಿದೆಯಲ್ವಾ ನಿಮ್ಗೆ? ಶುಕ್ರವಾರ ಭಾನುವಾರ ಆಗ್ತಾ ಇದ್ರು. ಆಮೇಲೆ DD9 ಅಂತ ಒಂದು ಚಾನಲ್ ಬಂತು. ಅದು ಎಲ್ಲರ ಮನೇಲೂ ಬರ್ತಾ ಇರ್ಲಿಲ್ಲ. ಆ DD9 ಅಲ್ಲಿ ಶುಕ್ರವಾರ ಒಂದು ಸಿನಿಮಾ ಹಾಕೋದು. ಆ ಒಂದು ಸಿನಿಮಾದಲ್ಲಿ ಫಸ್ಟ್ ನೋಡಿ ನಾನು ಜೈ ಮಾರುತಿನ ಏನೋ ಒಂದು ಸಿನಿಮಾ, ಆ ಒಂದು ಕೋತಿ ಸಿನಿಮಾ, ಅದು ಹನುಮಂತಂದು ಕೋತಿ, ಅದನ್ನ ಟ್ರೈನ್ ಮಾಡಿ ಅದೊಂದು ಸಿನಿಮಾ. ನನ್ನ ಲೈಫಲ್ಲಿ ಇನ್ನು ನಾನು ಶ್ರೀಮಂತ ಅನ್ಸ್ಬಿಡ್ತು. ಆಗ 2 ಸಿನಿಮಾ ನೋಡ್ಬೋದಲ್ವಾ ವಾರಕ್ಕೆ. DD9 ಅಲ್ಲಿ ಒಂದು ನೋಡ್ಬೋದು, DD1 ಅಲ್ಲಿ ನೋಡ್ಬೋದು. ಎಂತ ರಿಚ್ ಅನ್ಸ್ಬಿಡ್ತು ಅಂದ್ರೆ ನಂಗೆ. ನಾನು ಬರ್ತಾ ಇದ್ದೆ ಸ್ಕೂಲ್ ಬಿಟ್ಟು, ಭದ್ರಾವತಿ ಇದ್ದೆ, 3ನೇ ಕ್ಲಾಸ್ ತನಕ ಅಲ್ಲಿದ್ದೆ. ಬರ್ತಾ ಇರ್ಬೇಕಾದ್ರೆ ಸೌಂಡ್ ಕೇಳಿಸ್ತು, ಸಿನಿಮಾ ಪ್ಲೇ ಆಗ್ತಾ ಇದೆ. ಇದೇನಿದು ಈಗ ಶುಕ್ರವಾರ ದಿವಸ ಪ್ಲೇ ಆಗ್ತಿದೆ ಅಂತ ಹೋಗಿ ನೋಡಿದ್ರೆ ಸಿನಿಮಾ ಪ್ಲೇ. ನಾ ಕೇಳಿದ್ ಏನಿದು ಅಂತ. DD9 ಶುಕ್ರವಾರ ನನಗೆ ದೇವ್ರೆ, ಇನ್ನು ನನಗೆ ಏನೂ ಬೇಡ ಲೈಫಲ್ಲಿ ಅಂತ ಅನ್ಸಿದ್ ಒಂದು. ಓಕೆ, ಇನ್ನೊಂದು, ನನಗೆ ಸಿನಿಮಾ ಪೋಸ್ಟರ್ ನಾನು ಭದ್ರಾವತಿ ಸ್ಟ್ರೀಟ್ ಅಲ್ಲಿ ಅಂಟಿಸಿದ್ ನೋಡಿದ್ದೆ. ನೋಡ್ಬೇಕಾದ್ರೆ ಅದ್ರ ಪೋಸ್ಟರ್ ಹೆಂಗಿತ್ತು ಅಂದ್ರೆ, ನಾನು ನೋಡ್ಬೇಕಾದ್ರೆ ಇದೇನಿದು ಸಿನಿಮಾ ಅರ್ಥ ಆಗ್ತಿಲ್ಲ. ಬಟ್ ನನಗೆ ತುಂಬಾ ಇಂಪ್ರೆಸ್ ಆಗಿದೆ. ಅಂಡ್ ತುಂಬಾ ನೆಗೆಟಿವ್ ಸ್ಪೇಸ್ ಇತ್ತು ಅದ್ರಲ್ಲಿ, ತುಂಬಾ ಬ್ಲಾಂಕ್ ಇತ್ತು. ಇತ್ತು, ಕ್ಯಾರೆಕ್ಟರ್ಗಳಿತ್ತು, ತುಂಬಾ ನೆಗೆಟಿವ್ ಸ್ಪೇಸ್. ಈಗ ಆಕ್ಚುಲಿ ನಮ್ದೊಂದು ಪೋಸ್ಟರ್ ಇದೆ, ಇಲ್ಲಿಲ್ಲ ಅನ್ಸುತ್ತೆ. ನಾನು ಓಡ್ ಬಂದು ನೀವು ಆ ಕಡೆ ಆ ತರ ನೆಗೆಟಿವ್ ಸ್ಪೇಸ್ ಇರುವಂತ ಪೋಸ್ಟರ್ಗಳು ಬಹಳ ಕಮ್ಮಿ ಇದ್ದಾಗ. ಇನ್ನು ಬೇರೆಲ್ಲದೂ ಕೂಡ ಈಗ ಉಪ್ಪಿ ಸರ್ ಮತ್ತೆ ಶಿವಣ್ಣ ಒಂದು ಟ್ರಾಲ್ ಪೇಜ್ ಓಪನ್ ಮಾಡಿದ್ದಾರೆ. ಅಂದ್ರೆ 11 ಇಂಟರ್ವ್ಯೂ ಅವ್ರಿಗೆ ಹೆಂಗಾರು ಸಹಿಸ್ಕೋಬೇಕಾದ್ರೆ ಎಂಟರ್ಟೈನರ್ ಯಾರು? ನಾನು. ಏನು ಬೇಜಾರು ಅನಲೈಸ್ ಮಾಡೋ ರೀತಿ ನೋಡಿ. ಈಗ ಸುಮ್ನೆ ನೋಡಿ ಚೆನ್ನಾಗಿದೆ ಅನ್ನೋದಕ್ಕೂ ಅದ್ರಲ್ಲಿ ನೆಗೆಟಿವ್ ಸ್ಪೇಸು, ಖಾಲಿ, ಇದು ಅನಲೈಸ್ ನಿಜವಾಗ್ಲೂ ಅವ್ರ ಪೋಸ್ಟರೇ ಮಾಡಿದ್ದು, ಪೋಸ್ಟರೇ ಮಾಡಿದ್ದು. ಅವ್ರು ದೊಡ್ಡವರಲ್ಲ, ನಾನ್ ದೊಡ್ಡವನು. ಹೆಂಗ್ ಬಾಸ್? ನೀವು ಸಿನಿಮಾ ಮಾಡಿದ್ದು, ನಾನ್ ಸಿನಿಮಾ ನೋಡಿ ಹೊಗಳಿದ್ದು, ನಾನ್ ದೊಡ್ಡವನ್ ನೀವಲ್ಲ, ಹೆಂಗದು? ಈಗ ಏನೋ ಬೀಜ ಹಾಕಿ ಏನೋ ಬೆಳಕಳದ್ ಗುರುವೆ. ಹೌದು, ನೋಡಿ ಅವ್ರು ಹೇಳೋ ಪ್ರಕಾರ ಅವ್ರು ಏನು ಮಾಡಿಲ್ಲ, ಮಾಡಿದ್ರು. ನೀವ್ ಮಾಡಿರೋದೇ ಅವರೆಲ್ಲ ಇಷ್ಟು ಯೋಚನೆ ಮಾಡ್ತಿರೋದು. ದಯವಿಟ್ಟು ಒಪ್ಕೊಳ್ಳಿ ಬಾಸ್.
ಆಯ್ತಾ. ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ಅದಾದ್ಮೇಲೆ ನನಗೆ ಯಾವ ವಿಷಯಗಳು ಅಷ್ಟು ನನಗೆ ಗಾಢವಾಗಿ ತಾಗಿದೆ ಅಂತ ನನಗೆ ಅನ್ಸಲ್ಲ. ಸೊ ಹಾಗಾದ್ರೆ ನೀವು ಫಸ್ಟ್ ಪೋಸ್ಟರೇ ನೋಡಿದ್ದು? ಹೌದು, ಅಂದ್ರೆ ಎಲ್ಲ ಹಾಗೆ ಅಲ್ವಾ, ಪೋಸ್ಟರ್ಗಳು ಬರ್ತಾ ಇತ್ತು. ಅಂಡ್ ಅದಾದ್ಮೇಲೆ ದೇವ್ರ ದಯದಲ್ಲಿ ಇವ್ರು ಬೆಸ್ಟ್ ಏನ್ ಮಾಡ್ತಿದ್ರು ಅಂದ್ರೆ ಯಾರಿಗೂ ಕೂಡ ಒಂದ್ಸಲ ನೋಡಿದ್ರೆ ಅರ್ಥ ಆಗದಿರೋ ಸಿನಿಮಾ ಮಾಡ್ತಿದ್ರು. ಆಯ್ತಾ, ನನಗೆ 4 ಜನ ಕಸಿನ್ಸ್. ಓಕೆ, ನನ್ನ ಹತ್ರ ಎಲ್ಲಿ ದುಡ್ಡು ಇರುತ್ತೆ, ನಾನು ತುಂಬಾ ಚಿಕ್ಕವನಲ್ವಾ. ನಮ್ಮ ಅಣ್ಣ ಫಸ್ಟಿಗೆ ಹೋಗ್ತಾ ಇದ್ದ, ರಾಜು ಹೇಗ್ ಬರ್ತೀಯ ಅಂತ. ಹೋಗ್ತಿದ್ದೆ ಅವನ ಜೊತೆ. ಅವನಾದ್ಮೇಲೆ ಇನ್ನೊಬ್ಬಂಗೆ ನಾನು ಹೇಳ್ತಿದ್ದೆ, ಸಿನಿಮಾ ಚೆನ್ನಾಗಿದ್ಯಾ ಅಂತ, ಸಖತ್ ಚೆನ್ನಾಗಿದೆ ಅಂತಿದ್ದೆ ಅವನು. ಅದಕ್ಕೆ ನಿಂಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತಿದ್ದೆ. ಆಗ ಅವನು ಹೌದಾ ಬಾ ನನ್ನ ಜೊತೆ ಬಾ ಅಂತ 4 ಸಲ ಅವ್ರ ಜೊತೆ ನೋಡಿ ಮತ್ತೆ ಅವ್ರು ಫಸ್ಟ್ ಇಂದ ನೋಡ್ತಿದ್ರಾ. ನೋಡಿ 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 ನನಗೆ ಲಾಸ್ಟಿಗೆ ಆ ಸಿನಿಮಾ ಸರ್ ಕೂತ್ಕೊಂಡು ಒಂದು ಇನ್ಸ್ಟ್ರೂಮೆಂಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ, ಒಂದು ಎಂಟಿ ಫ್ರೇಮ್. ಎಲ್ಲ ಅರ್ಥ ಆದ್ಮೇಲೆ ಫಿಲ್ಮ್ ಅಲ್ಲಿ ಒಂದು ಎಂಟಿ ಫ್ರೇಮ್ ಅಲ್ಲಿ ಇವರೊಬ್ರೆ ಹಿಂಗ್ ಕೂತಿರ್ತಾರೆ, ಆಗೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ. ಅದ್ ಬಂದ್ರೆ ಎಷ್ಟು ಕಂಪ್ಲೀಟ್ ಫೀಲ್ ಆಗ್ತಿತ್ತು ಅಂದ್ರೆ ಐ ಆಮ್ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಬಾಸ್, ನಮ್ಮೆಲ್ಲರ ಕಡೆಯಿಂದ ನಿಮ್ಗೆ ಥ್ಯಾಂಕ್ಸ್. ಸರ್ ನಾನು ನಿಜ ಹೇಳ, ಆಕ್ಚುಲಿ ರಾಜು ಈ ಸಿನಿಮಾನ ಇಷ್ಟು ಅನಲೈಸ್ ಮಾಡ್ಬೇಕಾದ್ರೆ ಇವಾಗ್ಲೇ ಹೋಗಿ ಮತ್ತೆ ಪಿಕ್ಚರ್ ನೋಡೋಣ ತರ ಫೀಲ್ ಆಗ್ತಾ ಇದೆ ಸರ್. ಮೊನ್ನೆ ಸರ್ ಮಾತಾಡ್ತಾ ಇದು ಹೇಳಿದ್ರು, ಅದನ್ನ ಅವ್ರ ಹತ್ರನೇ ಮತ್ತೆ ಕೇಳ್ಬೇಕು ನೀವು. ಓ ಗುಲಾಬಿಯೇ ಮತ್ತೆ ಮಾರಿಕಣ್ಣು ಹೋರಿಮೆಯಾಗೆ ಇದರ ಸಿಮಿಲಾರಿಟಿ ಏನು, ಅದನ್ನೇನು ಡಿಫ್ರೆಂಟ್ ಮಾಡಿದ್ರು ಅದನ್ನ ಕೇಳಿ ಅವ್ರ ಹತ್ರ. ಪ್ಲೀಸ್ ಹೇಳಿ ಸರ್. ಸಿಚುಯೇಷನ್ ಸೇಮು, ಅಂದ್ರೆ ಒಂದು ಚೇಂಜ್ ಓವರ್ ಪೀರಿಯಡ್ ಅಲ್ಲ ಅದು. ಈಗ ಓ ಗುಲಾಬಿ ಬರ್ತಿದ್ದಂಗೆ ಹೀರೋಯಿನ್ ಲವ್ ಮಾಡಕ್ ಶುರು ಮಾಡ್ತಾರೆ ಶಿವಣ್ಣನ. ಅಲ್ಲಿ ವಿಷಯ ಗೊತ್ತಾಗ್ಬಿಡುತ್ತೆ, ಅಂದ್ರೆ ಹೀರೋಯಿನ್ ಒಂದಾಗ್ತಾರೆ ಅಂತ. ಇದೇ ನನಗೆ ಇವರು ನಮಗೆ ವರದಣ್ಣನು ಹೇಳಿದ್ದು, ಅಲ್ಲೇ ತಾನೇ ನೀವು ಸಿಗಾಕೊಂಡಿರೋದು, ಅಲ್ಲೇ ಏನೋ ಟೆನ್ಷನ್ ಅಲ್ಲಿ ಇದೀರಲ್ವಾ, ಅಲ್ಲಿ ಡ್ರಾಪ್ ಆಗ್ತಿದೆ ಸಿನಿಮಾ, ತಲೆ ಕೆಡಿಸ್ಕೊಂಬಿಡಿ, ಅಲ್ಲಿ ಹೃದಯ ಹಿಡ್ಕೊಂಡ್ಬಿಟ್ರು ಸಿನಿಮಾನ, ಹೋಗಿ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರಿಗೆ ಅನಲೈಸೇಷನ್ ತುಂಬಾ ಚೆನ್ನಾಗಿತ್ತು. ಸೊ ಅದೇ ತರ ಸಿಚುವೇಶನ್ ಇಲ್ಲಿ ಬಂದಾಗ ಮತ್ತೆ ಅಲ್ಲೊಂದು ಸಾಂಗ್ ಸ್ಲೋ ಸಾಂಗ್ ಹಾಕಿದ್ರೆ ಮತ್ತೆ ರಿಪೀಟ್ ಆಗತ್ತಲ್ಲ ಅಂದಾಗ ಅಲ್ಲಿ ಹೆಂಗಿರೋ ಸಿನಿಮಾ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಹೆವಿ ಕಿಕ್ ಕೊಟ್ಟು ಸ್ವಲ್ಪ ನೋಡಿ ಸಚ್ ಗ್ರೇಟ್ ಡಿಸಿಷನ್. ಅಲ್ಲಿ ಒಂದು ಯೂಶಲಿ ಇದ್ದಿದ್ದಲ್ಲಿ ಧಗ ಧಗ ಉರಿಯುವ ಸೂರ್ಯ ಅಂತ ಒಂದು ಸಾಂಗ್ ಮಾಡಿದ್ವಿ, ಧಗ 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 ಅಂತ ಒಂದು ಮಾಂಟೇಜಸ್ ಸಾಂಗ್ ತರ, ಅದನ್ನ ಡ್ಯಾನ್ಸ್ ಸಾಂಗ್ ಮಾಡಿ ದಂಗ ನಕ್ಕ ನಕ್ಕ ದಿನ ಮಾರಿಕೊಂಡು ಹೋರಿನ ದಂಗ ನಕ್ಕ ಆ ತರ ಮಾಡಿ ಸ್ವಲ್ಪ ಹೈಪ್ ಕೊಟ್ಟು ಅವ್ನು ಬೆಳೆಯೋದನ್ನ ಹೇಳಿದ್ರು ಬರೀ BGM ಅಲ್ಲಿ ಹಾಕ್ಬಿಟ್ಟು ಬ್ಯೂಟಿಫುಲ್ ಅಲ್ವಾ. ಈಗ ಇದು ಮೇ ಬಿ ಫಿಲ್ಮ್ ಮೇಕರ್ಗಳಿಗೆ ಎಂತ ದೊಡ್ಡ ಇದಂದ್ರೆ ಸೇಮ್ ಸಿಚುವೇಶನ್ ಬಟ್ ಅಪ್ರೋಚ್ ಬೇರೆ ಆಗಿರೋ ಕಾರಣದಿಂದ ಇವತ್ತಿಗೂ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಇಲ್ಲಾಂದ್ರೆ ಅದೆರಡು ಕೂಡ ಈಗ ಇದ್ರಲ್ಲೂ ಅದೇ ಆಗುತ್ತೆ. ಈಗ ಹೀರೋ ಏನೋ ಮಾಡಿರ್ತಾನೆ, ಹೀರೋನಿಗೆ ಅರ್ಥ ಆಗಕ್ ಶುರು ಆಗುತ್ತೆ. ಇಲ್ಲೂ ಕೂಡ ಹೀರೋ ರಿವೋಲ್ಟ್ ಬಿಡ್ತಾನೆ ಅಂಡ್ ಇವ್ನು ಬೆಳೆಯಕ್ ಶುರು ಮಾಡ್ತಾನೆ. ಏನೋ ಒಂದು ಸಿಮಿಲಾರಿಟಿ ಇದೆ, ಬಟ್ ಅದೆರಡು ಒಂದೇ ತರ ಸ್ಯಾಡ್ ಪ್ಯಾತ್. ನಾವು ಅದನ್ನ ಮಾಡುವಂತ ಚಾನ್ಸ್ ಇದೆ. ನಾವು ಒಂದ್ಸಲ ಹಿಟ್ ಆದ್ರೆ ಅದನ್ನ ಫಾಲೋ ಮಾಡ್ತೀವಿ. ಉಪೇಂದ್ರ ಅವ್ರು ಯಾಕೆ ಗ್ರೇಟ್ ಅಂದ್ರೆ ಒಂದ್ಸಲ ಹಿಟ್ ಆದ್ರೂ ಕೂಡ ಅದನ್ನ ಬಿಟ್ಟು ಮತ್ತೆ ಹೊಸದಾಗಿ ಫಾಲೋ ಮಾಡಲ್ಲ. ತಗೋಬೇಕು ಇದನ್ನ ತಗೊಳ್ಳೇಬೇಕು. ಬರ್ಲಿ ಚಪ್ಪಾಳೆ ಸರ್. ಈಗ ಇದೆಲ್ಲ ಮಾಡಿದ್ವಾ? ಈಗ ಅಣ್ಣ ಅವ್ರ ಹತ್ರ ಕೇಳಿದ್ರಿ ಇದು ಹೆಂಗ್ ಮಾಡಿದ್ರಿ? ಅಯ್ಯೋ ಗೊತ್ತಿಲ್ಲ ರೀ, ಅದ್ ಆ ಟೈಮಲ್ಲಿ ಅದೇನೋ ಆಗೋಯ್ತು ರೀ, ಬರೀ ಹಿಂಗ್ ಹೇಳ್ತೀರಾ ಸರ್, ಬರೀ ಹಿಂಗ್ ಹೇಳ್ತೀರಾ. ನಿಜ ನೋಡಿ, ಅವರು ಎಷ್ಟು ಚೆನ್ನಾಗಿ ಹೇಳೋರು ಅಂದ್ರೆ ಆ ಸಿನಿಮಾನ ಎಷ್ಟು ಲವ್ ಮಾಡಿ ಬಂದಿದ್ದಾರೆ ಅಂದ್ರೆ ಅವರು. ನಾನು ಸಿನಿಮಾನ ಎಂಜಾಯ್ ಮಾಡಿದೆ, ಸಿನಿಮಾ ಬಂದಿರೋದು ನಾನು 7ನೇ ಕ್ಲಾಸಲ್ಲಿ ನಾನು ಓದ್ತಿರ್ಬೇಕಾದ್ರೆ. 7ನೇ ಕ್ಲಾಸಲ್ಲಿ ಏನ್ ಗೊತ್ತಿರುತ್ತೆ ಹೇಳಿ ನನಗೆ? ಆ ಮಕ್ಕಳ ಕೂಟ ಒಂದ್ ಬಿಟ್ರೆ ಬೇರೆ ಗೊತ್ತಿರಲಿಲ್ಲ. ಮಕ್ಕಳ ಕೂಟ ಅಂತ ಚಾಮರಾಜಪೇಟೆಲಿ ಇದೆ, ಅಲ್ಲೋ ಆಡ್ತಾ ಇದ್ವಿ. ಅದೇನೋ ಗೊತ್ತಿಲ್ಲ, ಒಂದು ಇಡೀ ಸಮಾಜನ ಚೇಂಜ್ ಮಾಡ್ಬೇಕು. ಚಾಮರಾಜಪೇಟೆ ಎಷ್ಟಿದೆ ಅಂತ ಗೊತ್ತಿಲ್ಲ, ಇಡೀ ಸಮಾಜನ ಚೇಂಜ್ ಮಾಡ್ಬೇಕು. ಏನ್ ಮಾಡ್ಬೇಕು ಅಂದ್ರೆ ಸಿನಿಮಾಗೆ ಹೋದ್ರೆ ಹೆಸರು ಬಂದ್ಬಿಡುತ್ತೆ, ಅಲ್ಲಿಂದ ಏನೋ ಮಾಡ್ಬೇಕು ಅಂತ. ಇಷ್ಟಕ್ಕೆ ಸಿನಿಮಾಗೆ ಬಂದಿದ್ದು ನಾನು, ಬರೆಯಕ್ ಶುರು ಮಾಡಿದ್ದು. ಇದನ್ನ ಹೇಳಿದ್ರೆ ಯಾರು ನಂಬೋದೂ ಇಲ್ಲ. ಸಮಾಜನ ನಾನು ಚೇಂಜ್ ಮಾಡಬೇಕು, ಆದ್ರೆ ಚಾಮರಾಜಪೇಟೆನೇ ಎಷ್ಟಿದೆ ಅಂತ ನಿಮಗೆ ಗೊತ್ತಿರಲಿಲ್ಲ. ಅದಕ್ಕೆ ಸಿನಿಮಾ ಅನಲೈಸು ಮಾಡಿಲ್ಲ, ಏನ್ ಗೊತ್ತಿದೆಯೋ ಅದು ಮಾಡ್ತಾ ಹೋದ್ರೆ ಎಲ್ಲ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಹೋಯ್ತೇನೆ ನಿಮ್ಗೆ. ಹೆಂಗಂದ್ರಂಗೆ ಹೆಂಗೆ ಇದೇ ತರ ಸಿನಿಮಾ ಮಾಡಕ್ಕೆ ಯಾರು ಮಾಡಿರ್ಬೋ ಆ ಥರ ಒಂದು ಸಿನಿಮಾ ಮಾಡಿದ್ರೆ, ಯಾರು ಮಾಡಿದಿರೋ ಸಿನಿಮಾ ನೀನೇನ್ ಮಾಡ್ತೀಯ? ಹೌದಾ, ಉಲ್ಟಾ ತೋರಿಸ್ತೀನಿ, ಏನ್ ಮಾಡ್ತೀಯ? ಬಿಗಿನಿಂಗ್ ಥಿಯೇಟ್ರಲ್ಲಿ ಬಂದು ಕೂತಾಗ ನೀನು ನಾನು ಉಲ್ಟಾ ತೋರಿಸ್ತೀನಿ, ಆಮೇಲೆ ಮಧ್ಯ ಬ್ಲಾಂಕ್ ಹಾಕ್ಬಿಡ್ತೀನಿ, ಇದಕ್ಕಿದೀಗ ಒಂದು ಸೀನ್ ಹಾಕ್ತೀನಿ ಅಂತ. ಅವನು ಎದ್ದೋಗ್ತೀಯಾ ಅವಾಗ ತಾನೇ ಬಂದು ಕೂತಿದ್ರಿ, ಹೆಂಗೆ ಎದ್ದೋಗೋದು? ಬಾ 5 ನಿಮಿಷ ಆಮೇಲೆ ಹೆಂಗೆ ಮೊನ್ನೆ ಗೊತ್ತಾಗಿದ್ದು. ಮತ್ತೆ ನಾವೆಲ್ಲ ಅದೇ ಆಡ್ತಿದ್ವಲ್ಲ ಸರ್. ನಮಗೂ ಗೊತ್ತಿರ್ಲಿಲ್ಲ ಅಣ್ಣ. ಅದು ಯಾರಿಗೆ ಗೊತ್ತಿತ್ತು? ಅದು ಗೊತ್ತಾ ನಿಮ್ಗೆ? ಅದು ಆಕ್ಚುಲಿ ಬಾ ವಿ ಲವ್ ಯು, ಬಾ ಬಾ ವಿ ಲವ್ ಯು ಬಾ ಅಷ್ಟೇ. ನಮಗೂ ಗೊತ್ತಿರಲಿಲ್ಲ. ಅಂದ್ರೆ ಸರ್ ನಿಮ್ ಅವತ್ತಿನ ಹಾಡನ್ನ ಇವಾಗ ಮಾಡ್ತಾ ಇದ್ದೀರಲ್ಲ ಸರ್, ಈಗ ಡಿಕೋಡ್ ಮಾಡ್ತಾ ಇದೀವಿ ನಾವು. ಸಿನಿಮಾ ಯಾವಾಗ ಬಾಸ್ ನಮಗೆ ಅರ್ಥ ಆಗೋದು ಕರೆಕ್ಟ್ ಆಗಿ? ಸುಮ್ಮನೆ ಇರಿ ನೀವು.
ಬಟ್ ನಿಮ್ಗೆ ಇದೆಲ್ಲ ಹೊಸದ್ ಅನ್ಸಿರ್ಲಿಲ್ವಾ ಅಣ್ಣ? ಉಪ್ಪಿ ಸರ್ದು ಆ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗು ಅವೆಲ್ಲ ಬಂದ್ ನಿಮ್ಗೆ ಹೇಳಿದಾಗ ನನಗೆ ಪ್ರತಿ ಒಂದು ದಿನಾನೂ ಹೊಸ್ತೇ ಅನ್ಸುತ್ತೆ ಜೀವನ. ಅದಕ್ಕೆ ಅವಾಗ ಜೀವನ ಅದು ಅಂತ ವಿಚಿತ್ರನ ಕೇಳದ ಕೂಡಲೇ ಒಪ್ಕೊಂಡ್ರಲ್ಲ, ಅದು ಎಂತ ಇದಿರ್ಬೇಕು, ಅಣ್ಣವ್ರು ಎಂತ ಇದಿರ್ಬೇಕು, ವರ್ಧಣ್ಣ ಅವ್ರು ಆ ಥರ ವಿಚಿತ್ರವಾದ ಸ್ಕ್ರೀನ್ ಪ್ಲೇ, ಎಲ್ಲೋ ಪೇಪರ್ ಹಾಕಿ ಕ್ಲೈಮ್ಯಾಕ್ಸ್ ಬರುತ್ತೆ, ಅವ್ರಿಗೆಲ್ಲ ಎಷ್ಟು ಬೇಗ ಇದಾಗುತ್ತೆ. ಅದು ಇಲ್ಲ, ಅದು ಸಿ ಸಮಥಿಂಗ್ ವಾಸ್ ದೇರ್, ಏನೋ ಒಂದು ವಿಷಯ ಸ್ಟ್ರೈಕಿಂಗ್ ಆಗಿದೆ. ಅದೇ ಹೆಂಗ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಯಾಕೆ ಅಲ್ಲಿವರೆಗೂ ನಾವು ಸತ್ಯನ ಪ್ರಿಪೇರ್ ಮಾಡ್ಕೊಂಡು ಹೋಗಕ್ಕಲ್ಲ. ಸತ್ಯನ ಪ್ರಿಪೇರ್ ಮಾಡ್ಕೋ ಜವಾಬ್ದಾರಿ ಇವ್ರದ್ದು. ಸ್ಕ್ರೀನ್ ಪ್ಲೇ ಹೇಳ್ಬಿಡ್ತಾರೆ, ನಾವು ಹೋಗ್ಬೇಕಾದ್ರೆ ನಾವು ಈ ಸೀನ್ ಮಾಡ್ತಿದ್ದೀವಿ, ನಾನು ಹಿಂಗೆ ಹೋಗ್ಬೇಕು, ಅವರು ಪ್ರೇಮ ಬಂದು ಕೈ ಕತ್ತಾರೆ, ನಾನು ಹಿಂಗೆ ಮಾಡಿ ನೋ ಅಲ್ಲ ಅಲ್ಲಿ ಸ್ಪಾಟ್ಲು ಹೋದಾಗಲೇ ವಿ ಹ್ಯಾವ್ ಟು ಹೇಳ್ತಾರೆ ಐ ಪ್ರಿಪೇರ್. ಕರೆಕ್ಟ್. ಆರ್ಟಿಸ್ಟ್ ಶುಡ್ ನಾಟ್ ಪ್ರಿಪೇರ್. ದೇ ಶುಡ್ ಗೋ ಲೈಕ್ ಎನ್ ಎಂಟಿ ಪೇಪರ್. ಎಂಟಿ ಪೇಜ್ ಥರ ಹೋಗ್ಬೇಕು. ಫಿಲಪ್ ಮಾಡೋ ಜಾಸ್ತಿ ಜನ ಇರ್ತಾರೆ, ಅದು ಫಿಲಪ್ ಮಾಡ್ತಾ ಹೋಗ್ಬೇಕು. ಆಮೇಲೆ ನೋಡಿ ಎಂತ ಇದಂದ್ರೆ, ಇಂಥ ದೊಡ್ಡ ಸ್ಟಾರು ಫಸ್ಟ್ ಇಂಟ್ರೊಡಕ್ಷನ್ ಎಲ್ಲಿ ಗೊತ್ತಾ, ಸಣ್ಣ ರೂಮು, ಒಂದು ಏನೋ ಚೇರು, ಒಂದು ಲುಂಗಿ, ಅಲ್ಲಿ ಇಂಟ್ರೊಡಕ್ಷನ್. ಒಂದು ಮಾತು ಕೇಳಲಿಲ್ಲ, ಹಿಂಗೆ ಬಂದು ಬಿಸಾಕ್ತಾರೆ, ನಿಮ್ದು ಹಿಂಗೆ ಬೆಂಕಿ ಹಚ್ತೀರಾ, ಅಲ್ಲಿಂದ ಹಿಂಗೆ ಎತ್ಕೊಂತೀರಾ, ಹೌದಮ್ಮ ಓಕೆ. ಬಟ್ ಏನು ಡೈನಮಿಕ್ ಆಗಿತ್ತು. ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಆಟಿಟ್ಯೂಡ್ ಹೆಂಗಿರುತ್ತೆ ಜನಗಳಿಗೆ. ಮಾಡಿ ಅಣ್ಣ ಪ್ಲೀಸ್, ನಾವು ಐ ಲವ್ ಯು ಸುಮ್ಮನೆ ಬಿಸಾಕ್ತೇನೆ, ಠಾಕ್ ನೋಡುತ್ತೆ, ಹಂಗೆ ಹೋಗುತ್ತೆ. ಇಲ್ಲ ಈಗ I love you. I love you. ಇದು ನನಗೆ ನೀವು ಎಷ್ಟು ವರ್ಷ ಆಗಲಿ ಆ ಬರ್ದಂಗೆ ಅದು ಹಂಗೆ ಬರುತ್ತೆ. ಯಾಕಂದ್ರೆ ರಜನಿಕಾಂತ್ ಅವ್ರು ಇವೆಲ್ಲ ಹೇಳ್ತಾರೆ, ನಾನು ಆ ಥರ ಒಂದು ಇಂಟ್ರಡಕ್ಷನ್ ಆಫ್ ಹೀರೋ ನಾನು ಲೈಫ್ ನೋಡಿ. ಸರ್ ಏನು ಇಂಟ್ರಡಕ್ಷನ್ ಹೆಂಗೆ ಮಾಡಿದ್ರು ಶಿವಣ್ಣ. ಅದು ಮೊನ್ನೆ ಜಲಟ್ 2 ಶೂಟಿಂಗ್ ಮಾಡ್ಬೇಕಾದ್ರೆ ಹಳೆದೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಒಂದೊಂದ ಮಾತಾಡ್ಬೇಕಾದ್ರೆ ಅವ್ರು ಏನಿಲ್ಲ ಎಲ್ಲ ಫುಲ್ ಸೆಟ್ನವ್ರದಾಗ ಏನು ನೋಡ್ತಾ ಇರ್ತಾರೆ, ಏನು ಇಬ್ರು ಇಡೀ ಯೂನಿಟ್ ಸುಮ್ಮನೆ ಸೈಲೆಂಟಾಗಿ ಕೂತಾರೆ, ಶಾರ್ಟ್ ಕರೆದು ಮರ್ತು ಬಿಡ್ತಾರೆ. ನೆಲ್ಸನ್ ಅದೇ ಹೇಳ್ತಿರು, ಏನೋ ಗೊತ್ತಿಲ್ಲ ಸರ್ 2 ಪೇರು ಪೇಸ್ಟ್ರಿಂಗ ಶಾರ್ಟ್ ಕೂಬಿಡ್ತೋ ಬೇಜಾರು. ಅವಳು ಅಳಗ ಪೇಸ್ಟ್ರಿಂಗ್ ಎಸ್ ಜೆ ಸೂರ್ಯ ಬಂದರು, ಹಿಂಗೆ ನೋಡಿದ್ರು, ಅಣ್ಣ ತಮ್ಮ ಸರ್ ಮಾತಾಡ್ತಿದ್ದೀರಾ ಸರ್, ತುಂಬ நல்லா ಇருக்கு ಸರ್. ಸಿ ದಟ್ ಎಲ್ಲ ವಿಷಯಗಳು, ಅಪ್ಪಾಜಿ ವಿಷಯಗಳು, ಓಮ್ ವಿಷಯ, ಸಿ ದೋಸ್ ಥಿಂಗ್ಸ್ ಇನ್ ಆಲ್ ನಮ್ಗೆ ಆ ಭಾಗ್ಯ ಬಂದಿದೆ ಅಷ್ಟೇ, ಟು ಬಿ ವಿತ್ ದಿಸ್ ವಂಡರ್ಫುಲ್ ವರ್ಲ್ಡ್. ಹೇಳ್ತಾರೆ ನಾವು ಪುಣ್ಯ ಮಾಡಿದ್ವಿ ಅಷ್ಟೇ ಟು ಬಿ ವಿತ್ ದಿಸ್. ಇವತ್ತು ಇವರೆಲ್ಲ ಕೇಳ್ತಾ ಇದ್ದಾರೆ, ನಮ್ಮ ಇದನ್ನ ಹಂಚ್ಕೊಳ್ಳೋಕೆ ಇವರೆಲ್ಲ ಬಂದು ಕೇಳ್ತಾ ಇದ್ದಾರೆ ಅಂದರೆ ಅವ್ರಿಗೇನು ಬೇರೆ ಕೆಲಸ ಅಲ್ವಾ? ಇಲ್ಲ, ಅದು ಇಟ್ ಇಸ್ ಪರಸ್ಪರ. ಅದು ವಿ ಆರ್ ಟೆಲಿಂಗ್ ದೇಮ್ ದೇ ವಾಂಟ್ ಟು ನೋ ಅಬೌಟ್ ಅಸ್. ಇಟ್ಸ್ ಸೋ ಥ್ರಿಲ್ಲಿಂಗ್ ಟು ಟೆಲ್ ಅಬೌಟ್ ಅಸ್ ಟು ದೆಮ್. ಅಣ್ಣ, ಈ ಓಮಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸೀನು ಅವ್ರೇನೋ ಹೇಳಿರ್ತಾರೆ ಡೈರೆಕ್ಟ್ರು, ಬಟ್ ನಿಮಗೆ ಕನ್ವಿನ್ಸ್ ಆಗಿರಲ್ಲ, ಹೌದಾ ಅದು ಮಾಡಬೇಕು ಅಂತ. ಆಮೇಲೆ ಒಂದು ಸ್ಮಾಲ್ ಡೌಟಲ್ಲೇ ಮಾಡಿರ್ತೀರಾ, ಬಟ್ ಆನ್ ಸ್ಕ್ರೀನ್ ನೋಡ್ಬೇಕಾದ್ರೆ ನಿಮ್ಗೆ ಅದ್ರ ಇಂಪ್ಯಾಕ್ಟ್ ಗೊತ್ತಿರೋದು. ಆ ಥರದ ಮೂಮೆಂಟ್ ಯಾವ್ದಾದ್ರು ಇದೆಯಣ್ಣ? ಪ್ರಾಮಿಸ್ ಆಗ ಅನ್ಸಿಲ್ಲ. ಯಾಕಂದ್ರೆ ನಮ್ಮ ಸ್ಪಾಟ್ಲ್ ಹೋಗ್ಬಿಟ್ರೆ ಮಾತ್ರ ಏನು ಅವ್ರ ಕಥೆನ ಒಂದ್ಸತಿ ಹೇಳಿದ್ಮೇಲೆ ಒಂದ್ಸತಿ ಒಂದೇ ಒಂದ್ಸತಿ ಜ್ಞಾಪಕ ಇದೆ. ಒಂದು ಫಸ್ಟ್ ವರ್ಷನ್ ಹೇಳಿದಾಗ ಇನ್ನೊಂದು ವರ್ಷನ್ ಬಂದಾಗ ಶಿವಣ್ಣ ಒಂದು ಕಡೆ 2-3 ಕಡೆ ಇದು ಚೇಂಜಸ್ ಇದೆ, ಅದು ಹೇಳ್ಬಿಡ್ತೀನಿ ಹಂಗೆ ಹೇಳ್ದೆ ಹೊರತು ಅದರ್ವೈಸ್ ನಥಿಂಗ್. ಮರ್ಡ್ರ್ ಒಂದೊಂದು ಶಟ್ರದು ಅದೊಂದೇ ಎಲ್ಲ ರಿಪೀಟ್ ಆಗ್ತದೆ. ಉಪ್ಪಿ ಏನಾದರೂ ಚೇಂಜ್ ಮಾಡ್ಬೋದಾ ಅಂತ ಒಂದು ಬಾರ್ಲಿ ಹೊರಗಡೆ ಹೋದ್ರು, ಕಟ್ ಓಪನ್ ಮಾಡಿ ಬ್ಲಡ್ಲಿ ಬರ್ತಾರೆ ಹೊರಗಡೆ. ಹಾಯ್ ಮೈ ಗಾಡ್, ಹೇಳಿದ ತಕ್ಷಣ ಅದು ಅಷ್ಟೇನೆ. ಹೊರಗಡೆ ಗೊತ್ತು ಆಲ್ರೆಡಿ ಮಾಡ್ತಾನೆ ಇದ್ದಾನೆ, ಇದೇನು ದೊಡ್ಡ ವಿಷಯನ. ದಟ್ ಆ ಡೈನಮಿಕ್ ಇದು. ಆಮೇಲೆ ಯಾವತ್ತೂ ಅನಿಸಿಲ್ಲ ಉಪೇಂದ್ರ ಮಾಡ್ಬೇಕಾರೆ, ಆಮೇಲೆ ಇದು ಮಾಡ್ಬೇಕಾರೆ, ಅಪ್ಪಾಜಿ ಮನೇಲಿ ಬೇಕಾದ್ರೆ ಅದು ರೇಪಿಂಗ್ ಸೀನ್ ಅದು ಮಾಡಬೇಕಾ ಉಪ್ಪಿ ಏನಮ್ಮ ನೋಡಿ ಶಿವಣ್ಣ ಚೆನ್ನಾಗಿರುತ್ತೆ, ನೋಡಿ ಚೆನ್ನಾಗಿರುತ್ತೆ. ಅಪ್ಪಾಜಿ ಮನೇಲಿ ರೇಪಿಂಗ್ ಸೀನು, ಶ್ರೀಶಾಂತಿ ಅವ್ರನ್ನ ರೇಪ್ ಮಾಡಿ ಏನು ಥಾಟ್ ಪ್ರೊಸೆಸ್. ಶರ್ಟ್ ಬೇರೆ ಬಿಸ್ಕೊಂಡು ಹಿಂಗೆ ಬರ್ತಾ ಇದ್ದೀನಿ ಫಸ್ಟ್ ಟೈಮ್ ಅನ್ಕೊಂಬರ್ತಾರೆ, ಹೆಂಗಿರುತ್ತೆ ಅದು ಹೇಳಿ. ಆಗ ಇಮೇಜ್ಗಳೇ ಬೇರೆ ಅಲ್ವಾ, ಫ್ಯಾಮಿಲಿ ಸಿನಿಮಾಗಳು. ಅದಾದ್ಮೇಲೆ ಕಟ್ ಮಾಡಿದಾಗ ಫ್ಲಾಶ್ ಕಟ್ಟಿಂಗ್ ಓಪನ್ ಮಾಡಿದಾಗ ಅದೇ ಬೇರೆ. ಇದಲ್ಲ ನೀ ಅನ್ಕೊಂಡಿದ್ದೆ, ಅದು ಹಂಗಲ್ಲ. ಅದು ಈಗ ನೋಡಿ ಮಾಡಿದ ಗೊತ್ತಿಲ್ಲ. ನೀವು ಇಷ್ಟು ಮಾಡ್ಬಿಟ್ರೆ ನನಗಿಂತ ದೊಡ್ಡ ಆಕ್ಟರ್ ಆಗ್ಬಿಟ್ಟು. ಸರ್ ಏನ್ ಸರ್ ನೀವು ಈಗ ಏನ್ ನಾನವನಲ್ಲ ಫೀಲಲ್ಲೇ ಐ ಥಿಂಕ್ ಹಿ ವಾಸ್ ಹಿ ವೆಂಟ್ ಇಂಟು ಟ್ರಾನ್ಸ್. ಅದೇ ಈ ಸೀನ್ ಅಣ್ಣವ್ರ ಮನೇಲಿ ಕೂತ್ಕೊಂಡು ಇಮ್ಯಾಜಿನ್ ಮಾಡ್ತಾ ಇದ್ದೆ. ಅಲ್ಲ, ಅದಕ್ಕೆ ಅವರಿಗೆ ಸೇಮ್ ಪ್ರಶ್ನೆ. ಬಸ್ ಕೆಲಸ ಏನಾಗುತ್ತೆ ಅಂದ್ರೆ ನಮ್ಗೆ ನಾವು ಡೈರೆಕ್ಟ್ ಮಾಡಿರ್ತೀವಿ, ಆಗ ಮಾನಿಟರ್ಗಳು ಇಲ್ಲ, ಏನ್ ಪರ್ಫಾರ್ಮ್ ಮಾಡಿದೀವಿ ಅಂತ ನಮಗೆ ಆಗ ಗೊತ್ತಾಗುತ್ತೆ, ಬಟ್ ಕಂಪ್ಲೀಟ್ ಆಗಿ ಅದು ಎಸೆನ್ಸ್ ಗೊತ್ತಾಗಿರುತ್ತೋ ಇಲ್ಲೋ. ನೀವು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಶಿವಣ್ಣ ಅವ್ರನ್ನ ನೋಡಿದ್ರಿ, ಬಟ್ ಎಡಿಟ್ ಅಲ್ಲಿ ನೋಡ್ಬೇಕಾದ್ರೆ
ಅವರ ಪರ್ಫಾರ್ಮೆನ್ಸು, ಅವ್ರು ಮಾಡಿರುವಂತ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ನೋಡ್ಬೇಕಾದ್ರೆ ಏನ್ ನಿಮಗೆ ಅನಿಸ್ತು? ಅಂದ್ರೆ ಎಷ್ಟು ಬದಲಾಗಿದೆ ಅಥವಾ ಎಷ್ಟು? ಇಲ್ಲ, ನಾನು ಇಡೀ ಜೀವನನೇ ಹಂಗಿದೆ ಆಕ್ಚುಲಿ. ನಾವು ಅನ್ಕೊಂತಿದ್ದೀವಿ ಗೊತ್ತಾ ಡೆವಲಪ್ಮೆಂಟ್ ಅಂತ, ನಿಜವಾದ ಡೆವಲಪ್ಮೆಂಟ್ ಅಲ್ಲ. ಮೊದಲಿದ್ದಿ ಸಂತೋಷ ಇದ್ ಗೊತ್ತಾ, ಒಂದೇ ಒಂದ್ ಕಾರ್ ನೋಡ್ತಿದ್ವಿ ರೋಡಲ್ಲಿ, ಆ ಕಾರ್ ನೋಡ ಖುಷಿ ಅನ್ಸೋದು. ಕಾರ್ ಹತ್ಬಿಟ್ರೆ ಬಿಡಿ ಇನ್ನೂ ಇದು. ಈಗ ಊರೆಲ್ಲ ಕಾರ್ಗಳೇ, ಆ ಕಾರಿಗೆ ವ್ಯಾಲ್ಯೂನೇ ಔಟ್ ಆಗಿದೆ. ನನ್ನ ಇವರು ಮೇಕಪ್ ಬಹಳ ಚೆನ್ನಾಗಿ ಹೇಳಿದ್ರು, ಸರ್ ಅವಾಗ ಎಲ್ಲರೂ ಬೆಳೆಯೋರು, ಊಟಕ್ಕೆ ಕಷ್ಟ ಇರೋದು. ಈಗ ಯಾರು ಬೆಳಿತಾನೆ ಇಲ್ಲ, ಮನೆಗೆ ಊಟ ಬರ್ತದಲ್ಲ ಸರ್, ಹೆಂಗಿದು ಹೆಂಗೆ ಕರೆಕ್ಟ್ ಸಿ ಆತರ. ಅದು ವಿಚಿತ್ರ. ಏನ್ ಲಾಜಿಕಲಿ ಎಷ್ಟು ಕರೆಕ್ಟ್ ನೋಡಿ. ಅವಾಗ ನಾವು ನೋಡ್ತಿರ್ಲಿಲ್ಲ, ಬರೀ ಇಮ್ಯಾಜಿನೇಷನ್. ಕ್ಯಾಮ್ರಾಮನ್ ಮಾತ್ರ ನೋಡೋರು. ನಾವು 10 ಸತಿ ಮಾನಿಟರ್ ನೋಡಿ ಶಿವಣ್ಣ ಹಿಂಗ್ ಬರ್ಬೇಕು ಈ ಶಾಟು ಅಂತ. ಆಮೇಲೆ ಗೊತ್ತಿಲ್ಲ, ಆ ರಶ್ ನೋಡ್ಬೇಕಾದ್ರೆ ಒಂದು ಥ್ರಿಲ್ ಇತ್ತಲ್ಲ. ಕರೆಕ್ಟ್ ಕರೆಕ್ಟ್. ಓ ಅದ್ರಲ್ಲೇನೋ ಸರಿ ಮಾಡೋದು, ಇದ್ ಮಾಡೋದು ಆಪ್ಟಿಕಲ್ ಅಲ್ಲಿ, ಆ ಒಂದು ಖುಷಿ. ಇವಾಗ ಏನಂದ್ರೆ ತೆಗೆದು ಹಿಂಗೆ ನೋಡ್ತೀವಿ, ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಇನ್ನೊಂದು ತೆಗಿಯೋಣ, ಇನ್ನೊಂದು, ಆಮೇಲೆ 3 ನೋಡ್ಬಿಟ್ಟು ಯಾವ್ದು ಚೆನ್ನಾಗಿದೆ ಇದ್ರಲ್ಲಿ. ಅದು ಏನಂದ್ರೆ ಆ ಥ್ರಿಲ್ ಒಟ್ಟೋಗ್ತಾ ಇದೆ ಬರ್ತಾ ಬರ್ತಾ. ಇಟ್ಸ್ ಲೂಸಿಂಗ್ ದಟ್. ಯಾವಾಗಲೂ ಅದು ಆ ಒಂದು ಇಮ್ಯಾಜಿನೇಷನ್ ಇರೋ ಪವರ್ ಇದೆಯಲ್ಲ, ಅದು ಎರಡು ನೋಡೋದ್ರಿಂದ ಹಂಗೆ ಅನ್ಸ್ಬೋದು. ಬಟ್ ನೀವು ಹಂಗೆ ಡಿಸಪಾಯಿಂಟ್ ಆಗ್ಬಿಡಿ, ನೋಡಿ ಎಂಜಾಯ್ ಮಾಡಿ. ಇವಾಗ ಹೇಳಿದ್ರಲ್ಲ ಅದು, ಅದಕ್ಕೆ ಮೆಡ್ರಾಸ್ಗೆ ಹೋಗ್ಬೇಕಾದ್ರೆ ಒಂದ್ಸತಿ ಬಸ್ ಹೋಗೋಣ ಅಂತ ಅನ್ಸುತ್ತೆ. ಹೌ ಸ್ವೀಟ್ ಅಣ್ಣ. ಬಟ್ ವೆನ್ ವಾಸ್ ದ ಲಾಸ್ಟ್ ಟೈಮ್ ನೀವಣ್ಣ ಬಸ್ಸಲ್ಲಿ ಈ ಥರ ಲೋಕಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಟ್ರಾವೆಲ್ ಮಾಡಿದ್ದು? 5-6 years ಆಯಿತು ಬ್ಯಾಕ್. ಸುಮ್ಮನೆ ಒಂದು ರ್ಯಾಂಡಮ್ ರೂಟ್ ನಾವು ಹೋಗ್ತೀವಿ. 12B ಹತ್ತಿದೆ, ಹೋಗಿ ಇಳಿದೆ ಪನಗಲ್ ಪಾರ್ಕ್ಲಿ. ಅಲ್ಲಿಂದ ಹೋಗಿ ಸ್ವಲ್ಪ ಮುಂದೆ ಹೋದರೆ ಕಟ್ ಸರ್ವಿಸ್ ಬರುತ್ತೆ 13B ಅಂತ, ಟು ದ ಕಾಲೇಜ್. ಕಾಲೇಜ್ಗೆ ಹೋದೆ, ಹತ್ರ ಇದ್ಕೊಂಡು ಅಲ್ಲಿ ತಿರ್ಗಿ ಆ ಅಂಗಡಿ ಇದೆ, ಟೀ ಸ್ಟಾಲ್ ಯಾದ್ಗಾರ್ ಅಂತ. ಅಲ್ಲಿ ಹೋದೆ, ಒಂದು ಟೀ ಕುಡಿದೆ. ದಟ್ ಅಣ್ಣ ಏನ್ ಗೊತ್ತಾ, ಅಣ್ಣ ಇಲ್ಲಿದ್ರು, ಅಣ್ಣ 129 ಸಿನಿಮಾಗಳನ್ನ ಮಾಡಿದ್ರು ಕೂಡ ಶಿವಣ್ಣ ಅಣ್ಣ ಒಳಗಡೆ ಇರುವಂತ ಆ ಓಜಿ ಹುಡುಗ, ಆ ಆನಂದ್ ಇನ್ನ ಆ ಕಾಲೇಜಲ್ಲಿದ್ದಾರೆ, ಆ ಕಾಲೇಜಲ್ಲಿದ್ದಾರೆ. ಕಾಲೇಜ್ ಅಲ್ಲ ಅಣ್ಣ? ನಂಗೆ ತುಂಬ ಇಷ್ಟ. ಐ ಕ್ಯಾನ್ ನೆವರ್ ಫರ್ಗೆಟ್ ಎವ್ರಿಥಿಂಗ್. ಐ ಲವ್ ಮೂವೀಸ್. ಮೂವಿ ಹೋಗಿ ಇಷ್ಟ ಆಯಿತು, ಬಟ್ ಆ್ಯಕ್ಟಿಂಗ್ ಇಷ್ಟ ಇರಲಿಲ್ಲ. ಶ್ರೀನಿವಾಸ್ ಕಡೆನ ದಿಗ್ಗರಾಗಿ ಕಿತ್ತು ಏನೇ ಆಗಿಲ್ಲ. ನೋಡಿಬೇಕಾ ಒಂದು ಸೀನ್ ಇರ್ತೀನಿ, ಮಂಜುಳಾ ಕೈ ಹಿಡ್ಕೊಂಡ್ ಬರ್ತಾ ಇರ್ತೀನಿ. ಕಷ್ಟ ನಾ ಮಂಜುಳ ಕೈ ಇಲ್ವೇ ಇಲ್ಲ, ನಾ ಇಲ್ವೇ ಇಲ್ಲ, ಪಕ್ಕ ಮಾಯ ಆಗ್ಬಿಡ್ತೀನಿ. ಬಿಗ್ ಅಯ್ಯೋ ಆಗಲ್ಲ ನಿಮಗೆ ಅಷ್ಟೆಲ್ಲ. ಅದು ತಿರ್ಗಾ ಅದು ಲೈನ್ಲಿ ಬರ್ಬೇಕಂತ ಇದಿತ್ತು. ಹೌ ಇಟ್ ಕೇಮ್ ಅಂದರೆ, ಯಾರೋ ಕಾಲೇಜ್ ಪಿಕ್ಚರ್ಗೆ ಹೋಗ್ತಿರ್ತೀನಿ, ಯಾರೋ ಮಲಯಾಳಂ ಫಿಲ್ಮ್ ಫಸ್ಟ್ ಆಫರ್ ಬರುತ್ತೆ ಕಾಲೇಜ್ ಟೈಮ್, ದಮ್ನಿ ಮಾಡಿತಾ ಇದೆ ಅಂತ. ಅದು ಸೀರಿಯಲ್ ಇಂಟ್ರೋಲ್ ಬ್ಲಾಕ್ಲಿಂಗ್. ಸರ್ என்ன ಕೊಬ್ಬು என்ன ஃப்ரெண்ட்ஸ் எல்லாம் அது இருமா சின்னமாக கேட்குறான். அண்ணா ஜெயிலர் லுக் அண்ணா இது. இல்லை அது மாதிரி படம் பண்ணிட்டேன், டப்புன்னு கண்டுபிட்டு யாரோ ஃபிலிம் அப்போதைக்கு ಗೊತ್ತಾಗ್ಬಿಟ್ಟು இது மாதிரி ஆக்ட் பண்ணாங்க சார். நீங்கள் விடு ಏನೋ ಮಾಡ ಅಯ್ಯೋ ಏನು ಎಲ್ಲ ಹೀರೋಯಿನ್ಸ್ ಹಗ್ ಮಾಡ್ಬೋದು ನೀನು, ಏನೆಲ್ಲ ಫ್ರೆಂಡ್ಸ್ಗೆ ಶ್ರೀದೇವಿ ಅವங்கெல்லாம் ಹಗ್ பண்ணிடலாம் மச்சான் பாரு. ಅವಾಗ ಹೇಳಿದಿಲ್ಲ, ನಾನು ರಾಜ್ಕುಮಾರ್ ಮಗ, ನಾನು ನೆಕ್ಸ್ಟ್ ಡೇ ಪಚ್ಚ. ಓ ಕರೆಕ್ಟ್, ಅವ್ರ ಫ್ರೆಂಡ್ಸ್ ಎಲ್ಲ ಹೇಳೋರಂತೆ, ಈ ಹೀರೋ ತರ ಇದೆಯಮ್ಮ ಮಾಡು ಸಿನಿಮಾ ಅದೇ. ಆಮೇಲೆ ಎಲ್ಲ ಆಯ್ತು, ಬಂದು ಮನೆಗೆ ಬಂದ್ಬಿಟ್ರು. ಆಮೇಲೆ ಅಪ್ಪಾಜಿ ಹೇಳಿದ್ರು, ಇಲ್ಲ ನಂಗೆ ಗೊತ್ತಿಲ್ಲ ನನ್ನ ಮಗನಿಗೆ ಇಷ್ಟ ಅಂತ. ಹೋದ್ಮೇಲೆ ಏನಪ್ಪ ಮಾಡ್ಬೇಕಾ? ಇಲ್ಲ ಅಪ್ಪಾಜಿ ಗೊತ್ತಿಲ್ಲ. ಅವ್ರು ಬಂದು ಹೇಳಿದ್ರು, ನಾನು ಹೇಳಿದೆ ಸರ್ ನಿಮ್ಮ ಮಗ ಅಂತ ಹೇಳಿದೆ. ಅದಾದಮೇಲೆ ಎಲ್ಲ ಆಯಿತು, ಓಕೆ ಅಂದ್ಬಿಟ್ಟು ಚೆನ್ನಾಗಿ ಬಿಟ್ಬಿಟ್ಟೆ. ಸರಿ ಟಕ್ ನೆಕ್ಸ್ಟ್ ಕಟ್ ಮಾಡಿದ್ರೆ ಅಪ್ಪಾಜಿ ಕೇಳ್ತೀವಿ, ಇಲ್ಲ ಅಪ್ಪಾಜಿ ಹಂಗೇನಿಲ್ಲ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟೆ. ಹೋಗಿ ಮಿರರ್ ಮುಂದೆ ನಿಂತ್ಕೊಂಡೆ. ನಾನು ಹೀರೋ ಗೆಲ್ಕೊಂಡು ಅವಾಗ ಹೀರೋ ಅಣ್ಣ ದೃಷ್ಟಿ ತಕ್ಕೊಂಡ್ರಿ ನೀವು. ಅದೇ ಮಾಡಿ ಅಷ್ಟೇ, ಅದೇ ಫಸ್ಟ್ ಟೈಮ್ ನನಗೆ ಅಷ್ಟೇ. ಅದೇ ಓಕೆ ಆಮೇಲೆ ಹೇಳಿದ ಅಪ್ಪಾಜಿ ಆಯಿತು ನೀನು ಡಿಗ್ರಿ ಮುಗಿಸ್ಬೇಕಂತ. ಆಮೇಲೆ ಇನ್ಸ್ಟಿಟ್ಯೂಟ್ಗೆ ಹೋಗಿ 1 year. ಓಕೆ ವೆಂಟ್ ಕುಚ್ಚುಪುಡಿ ಕ್ಲಾಸು, ಡ್ಯಾನ್ಸ್ ರೆಗ್ಯುಲರ್ ಮಾಡ್ತಾ ಇದ್ದೆ. ಬಟ್ ಕುಚ್ಚುಪುಡಿ ಹೋಗೋಣ ಅಂತ ಒಂದು ಐಡಿಯಾ ಬಂತು. ಯಾರು ಹೇಳಿದ್ರು ಕುಚ್ಚುಪುಡಿ? ಸೂಪರ್ ರಾಜ್, ಈ ತರ ಎಲ್ಲ ವಿಷಯಗಳು ಅಲ್ಲ, ಅದ್ರ ಜೊತೆ ನನಗೆ ಈ ಕತೆ ಎಲ್ಲ ನಾನು ಕೇಳಿದ್ದೆ. ನಾನು 1000 ಪ್ರಶ್ನೆ ಕೇಳಿರ್ತೀನಿ, ಆಮೇಲೆ ಹೊಡಿಬಾರ್ದು ಅಂತ ನಾನೇ ದೂರ ಹೋಗ್ತಾ ಇದ್ದೆ. ಹಂಗಲ್ಲ, ಹೊಡೆಯೋದು ಗೊತ್ತು, ಸುಮ್ಮನೆ ನೋಡಿ ಹೊಡೆಯೋ. ಸೊ ನನಗೆ ಒಂದು ಇದರಲ್ಲಿ ಖುಷಿ ಆಗೋದು ನೋಡಿ, ಅಲ್ಲ ನಾವು ಈಗಿನ ಜನರೇಷನ್ ಕಲಿಬೇಕಾಗಿರೋದು ಅಂದ್ರೆ ಏನಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಆಕ್ಟಿಂಗ್ ಬರಬೇಕು ಅಂತ ಹೇಳಿದಾಗ ಅವ್ರ ತಂದೆ ಹೇಳ್ತಾರೆ ಕ್ಲಾಸ್ ಸೇರ್ಕೋ ಅಂತ. ಈಗ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಸರ್ ನಾನು ಹೀರೋ ಆಗ್ಬೋದಾ ಅಂತ ಡೈರೆಕ್ಟ್. ಅಂದ್ರೆ ಅಲ್ಲ, ತಪ್ಪು ಸರಿ ಪ್ರಶ್ನೆ ಅಲ್ಲ, ಅಂದ್ರೆ ಅಷ್ಟು ಲೆಜೆಂಡ್ ಆಕ್ಟರ್ ಅವ್ರು ಹೇಳ್ತಾರೆ ನಾನು ನಿನಗೆ ಕಲಿಸ್ತೀನಿ ಅಂತ ಹೇಳಲ್ಲ.
ಗುರುಮುಖೇನ ಕಲ್ತ್ಕೋ, ಡ್ಯಾನ್ಸ್ ಕಲ್ತ್ಕೋ ಅಂತ ಅವ್ರ ಮಗನ್ಗೆ ಹೇಳ್ತಾರೆ. ಮುಂದೆ ಅವ್ರು ಆಕ್ಟರ್ ಆಗ್ಬೇಕಾದ್ರೆ ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ. ನಾವೀಗ ಒಂದು ಆಡಿಷನ್ ಮಾಡ್ತೀವಿ, ಹೇಳ್ತೀವಿ ಇಂಡಸ್ಟ್ರಿ ನಮಗೆ ಚಾನ್ಸೇ ಕೊಡಲ್ಲ ಅಂತ. ಯಾಕೆ ಕೊಡ್ಬೇಕು? ಸಿಂಪಲ್ ಪ್ರಶ್ನೆ. ಲಾಸ್ಟ್ ಟೈಮ್ ನಾವು ಇನ್ನೊಬ್ರಿಗೆ ಏನ್ ಅವಕಾಶ ಕೊಟ್ಟಿದೀವಿ? 10 ರೂಪಾಯಿ ಫ್ರೀ ಆಗಿ ಯಾರಿಗೆ ಕೊಟ್ಟಿದೀವಿ? ಕೊಡಲ್ಲ. ಹಾಗಾದ್ರೆ ನಮಗೆ ಯಾಕೆ ಯಾರಾದ್ರೂ ಅವಕಾಶ ಕೊಡ್ಬೇಕು? ಅವಕಾಶ ಕೊಡೋದಲ್ಲ, ಅವಕಾಶಕ್ಕೆ ನಾನು ಅರ್ಹನಾಗೋದು. ಅದು ಹೇಗಾಗೋದು? ಐ ಥಿಂಕ್ ಅದು ಈ ಒಂದು ಇನ್ಸಿಡೆಂಟ್ ಇಂದ ನಾವು ಕಲಿಬೇಕು ಅಂತ ಅನ್ಸುತ್ತೆ. ಅಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಅದಲ್ಲ ಪ್ರಶ್ನೆ, ಅದಲ್ಲ. ಅರ್ಹತೆ ಮಾತ್ರ ಪ್ರಶ್ನೆ ಬರುತ್ತೆ, ಇಲ್ಲಿ ಬೇರೆ ಏನೂ ಬರಲ್ಲ. ಒಬ್ಬ ಬಡವನ ಮಗ, ಅವ್ನ್ ಟ್ಯಾಲೆಂಟ್ ಇರಲ್ಲ. ಒಬ್ಬ ಶ್ರೀಮಂತರ ಮಗ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ಇದ್ರಲ್ಲಿ ನಾನು ಬಡವ ಅಂತ ಅವನಿಗೆ ಅವಕಾಶ ಕೊಡ್ಬೇಕಾ, ಟ್ಯಾಲೆಂಟೆಡ್ ಅಂತ ಇನ್ನೊಬ್ಬಂಗೆ ಅವಕಾಶ ಕೊಡ್ಬೇಕಾ? ಐ ಥಿಂಕ್ ಬಡತನ ಇಲ್ಲಿರ್ಬೇಕು. ನನಗೆ ಏನೂ ಗೊತ್ತಿಲ್ಲ, ನಾನು ಇನ್ನೂ ಕಲಿಬೇಕು ಅನ್ನೋ ಬಡತನ ಇಲ್ಲಿದ್ದಾಗ ಆ ಬಡವನಿಗೆ ನಾವು ಅವಕಾಶ. ಬಾಸ್ ಅಲ್ಲ ಬಾಸ್, ಏನೋ ಅಲ್ವಾ? ಅಲ್ಲ, ಅದು ನಿಜ. ಅದು ಇಲ್ಲಮ್ಮ, ನಾವು ತಮಾಷೆ ಮಾಡಿದ್ವಿ. ಹೇಳೋ ರೀತಿ ಈಗ ಉಪ್ಪಿ ಸರ್ ಕಷ್ಟದಿಂದಾನೇ ಬಂದವರು. ಈಗ ನನ್ನ ಜೀವನ ಕಷ್ಟದಲ್ಲಿತ್ತು, ಬಟ್ ಅದು ಯಾರಿಗ್ ಬೇಕು? ಯಾಕೆ ಬೇಕು? ಮತ್ ನಾವೇನಾದ್ರೂ ಕಷ್ಟಪಟ್ರೆ ಯಾರಿಗೋಸ್ಕರ ಪಟ್ವಿ? ನನಗೋಸ್ಕರ ಪಟ್ಟೆ, ಉಪ್ಪಿ ಸರ್ ಅವರಿಗೋಸ್ಕರ ಪಟ್ರು. ಅದಕ್ಕೆ ಯಾಕೆ ನಾನು ಆಳ್ಬೇಕು? ಅದನ್ನ ಯಾಕೆ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ಬೇಕು? ಅದಲ್ಲ, ನಾವು ದುಡಿಬೇಕು, ನಾವು ಕೆಲಸ ಮಾಡ್ಬೇಕು. ಅಂಡ್ ನಾನ್ ಆಕ್ಟರ್ ಆಗ್ಬೇಕು ಅಂತ ಪ್ರಪಂಚ ಆಳ್ತಿತ್ತ? ಇಲ್ಲ ಅಲ್ವಾ? ನನಗೋಸ್ಕರ ನಾನು ಮಾಡಿದ್ದು. ಹಾಗಾಗಿ ನಾನೇ ಕಷ್ಟ ಪಡ್ಬೇಕು. ಅದ್ರಲ್ಲಿ ಎಲ್ಲರೂ ಕಾಲು ಎಳಿತಾರೆ. ಹೌದು, ಎಳಿತಾರೆ. ಈಗ ನಾನ್ ಕೇಳೋದು ಅಲ್ಲಲ್ಲ, ಈಗ 2 ಕೋಟಿ ಹಾಕ್ಬಿಟ್ಟು ನಾನೊಂದು ಸಿನಿಮಾ ಮಾಡ್ತೀನಿ. ನಮ್ಮ ಸಂಬಂಧಿಕರೇ ಹುಷಾರಿಲ್ಲ ಅನ್ಬೇಕಾರೆ 500 ರೂಪಾಯಿ ಕೊಡಲ್ಲ. ಯಾರೋ 2 ಕೋಟಿ ಹಾಕ್ಬಿಟ್ಟು ಸಿನಿಮಾ ಮಾಡ್ಬೇಕಾರೆ ಅವ್ನು ಯಾಕೆ ನಿನಗೆ ಚಾನ್ಸ್ ಕೊಡ್ಬೇಕು? ಅವ್ನು ಕೇಳ್ತಾನಲ್ವ, ಅವ್ನು ಸರಿ ಇದಾನ ಹುಡುಗ, ಸರಿ ಇಲ್ವಾ ಅಂತ. ಆಗ ಯಾರೋ ಒಬ್ಬ ನಿಮ್ ಬಗ್ಗೆ ಹೇಳ್ತಾನೆ, ಇಲ್ಲ ಅವ್ನು ಸ್ವಲ್ಪ ಸರಿ ಇಲ್ಲ ಅಂತ. ಅದಕ್ಕೆ ಯಾಕೆ ನಾನು ಆಳ್ಬೇಕು? ಅವ್ನ ಒಪಿನಿಯನ್, ಅದು ಕರೆಕ್ಟ್. ಹಾಗಾದ್ರೆ ಸರಿ ಇಲ್ವಾ, ನಾನು ಸರಿ ಮಾಡ್ಕೋಬೇಕು. ಐ ಥಿಂಕ್ ಇದನ್ನೆಲ್ಲ ನಾವು ಸ್ವಲ್ಪ ಓಪನ್ ಆಗಿ ಕಲ್ತ್ರೆ ಇಲ್ಲಿ ಯಾರು ಕಾಲು ಎಳಿಯಕ್ ನಿಂತಿಲ್ಲ. ಐ ಥಿಂಕ್ ಪ್ರಪಂಚ ಇರೋದು ಕಾಲ ಮಾತ್ರ ಕಾಲು ಎಳಿ. ಎಲ್ರ ಕಾಲು ಎಳಿತದೆ ಕಾಲ. ಯಾರ ಕಾಲು ಎಳಿಯಕ್ಕಾಗಲ್ಲ. ಹೌದು ಹೌದು ಹೌದು. ಅವರವರ ಸನ್ನಿವೇಶಕ್ಕೆ ತಕ್ಕಾಗಿ ಬಿಹೇವ್ ಮಾಡ್ತಾರೆ. ಅದಕ್ಕೆ ಉಪೇಂದ್ರ ಅನ್ನೋದು. ಬಟ್ ರಾಜ್, ನೀವು ಇದನ್ನ ಹೇಳ್ತಾ ಇರೋದಕ್ಕೆ ಈ ವಿಷಯ ನಾನು ಕೇಳ್ತಾ ಇರೋದು, ಇತ್ತೀಚೆಗೆ ನಾವು ಇವಾಗ ನಮ್ಮ ಸಿನಿಮಾ ನೋಡಿಲ್ಲ ಅಂದ್ರೂ ಕೂಡ ನಾವು ಬೇಜಾರ್ ಮಾಡ್ಕೋತೀವಿ, ಅಳ್ತೀವಿ, ರಿಕ್ವೆಸ್ಟ್ ಮಾಡ್ಕೋತೀವಿ, ಬೇಡ್ಕೋತೀವಿ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟ? ಐ ಥಿಂಕ್ ಸಿನಿಮಾ ಇಸ್ ಅ ಡೆಮೋಕ್ರೆಟಿಕ್ ಪ್ರಾಸೆಸ್. ಅದು ಎಲ್ರಿಗೂ ಇರುವಂತ ಅವಕಾಶ. ಅವರಿಗೆ ಆ ಒಂದು ಸಿನಿಮಾನ ಅಕ್ಸೆಪ್ಟ್ ಮಾಡೋದಕ್ಕೆ, ರಿಜೆಕ್ಟ್ ಮಾಡೋದಕ್ಕೆ. ಅಕ್ಸೆಪ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ. ಅಕ್ಸೆಪ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ಅವ್ರು ರಿಜೆಕ್ಟ್ ಮಾಡುವಂತ ಅವಕಾಶಗಳಿತ್ತು. ಅವ್ರು ಯಾಕೆ ರಿಜೆಕ್ಟ್ ಮಾಡ್ತಾರೆ? ನಮಗದ್ ನೋವಾಗ್ಬೋದು. ಈಗ ನನ್ನ ಸಿನಿಮಾನು ರಿಜೆಕ್ಟ್ ಮಾಡಿದ್ದಾರೆ ಕೆಲವು, ಬಟ್ ಆದ್ರೆ ಅದರಿಂದ ನಾವು ತಿದ್ಕೋಬೇಕು, ನಾವು ಕಲಿಬೇಕು. ಅವರ ಸೆಲೆಕ್ಷನ್ ನಾವು ಪ್ರಶ್ನಿಸ್ತಾ ಕೂತಾಗ, ಹಾಗಾದ್ರೆ ನಾನು ಒಂದು ಮೊಟ್ಟೆ ಕತೆ ಹಿಟ್ ಆದಾಗ ಯಾಕೆ ಅದನ್ನ ನಾನು ಅದ್ರದ್ದು ಏನಾದ್ರು ಶೇರ್ ಅವ್ರಿಗೆ ಕೊಟ್ನಾ? ಇಲ್ಲ ಅಲ್ವಾ? ನನಗೇನ್ ಬೇಕೋ ಅದನ್ನ ಮಾಡ್ಕೊಂಡೆ ಅಲ್ವಾ? ಆದ್ರೆ ಹಾಗಾದ್ರೆ ಸಕ್ಸಸ್ ಆದಾಗ ನಾವು ಜಾಸ್ತಿ ಅಂದ್ರೆ ಥ್ಯಾಂಕ್ಸ್ ಅಂತೀವಿ ಮೈಕಲ್ಲಿ ಅಷ್ಟೇ, ಬಿಟ್ರೆ ಬಟ್ ಏನು ಹೇಳಲ್ಲ. ಅದು ನನಗೆ ಅಷ್ಟು ಸರಿ ಕಾಣಿಸಲ್ಲ. ಅಫ್ಕೋರ್ಸ್ ನಮ್ಮ ಪರ್ಸನಲ್ ನೋವು ಇರುತ್ತೆ, ಬಟ್ ಆ ಪರ್ಸನಲ್ ನೋವುಗಳೆಲ್ಲ ನಾನ್ ಸಿನಿಮಾ ಮಾಡಿದ್ ನಾನ್ ಗೆಲ್ಬೇಕು ಅಂತ, ಜನಗಳಿಗೇನೋ ಉಪಕಾರ ಆಗ್ಬೇಕು ಅಂತಲ್ಲ. ಮತ್ತೆ ನನ್ನ ಕತೆ ಇಲ್ಲ ಅಂತ ಪ್ರಪಂಚ ಅಳ್ತಿರ್ಲಿಲ್ಲ. ಹಾಗಾಗಿ ಅದು ಬೇಕಾ ಬೇಡ ಅಂತ ರಿಜೆಕ್ಟ್ ಮಾಡೋದು ಅದು ಅವರ. ಮೊನ್ನೆ ಉಪ್ಪಿ ಸರ್ ಕೂಡ ವೇದಿಕೆಯಲ್ಲಿ ಅದನ್ನೇ ಹೇಳಿದ್ರು, ಬನ್ನಿ ನಮ್ ಸಿನಿಮಾ ನೋಡಿ ಅಂತ ಏನ್ ಕರೆಯೋದ್ ಬೇಕಾಗಿಲ್ಲ, ಸಿನಿಮಾ ಚೆನ್ನಾಗಿದ್ರೆ ನೋಡ್ತಾರೆ. ಆಮೇಲೆ ಮೋರ್ ಓವರ್ ನಮ್ಗೆ ಸಿನಿಮಾ ಚಿಗುರ್ದಕ್ಕೋಸ್ಕರ ಮಾಡ್ಬೇಕಾದ್ರೆ ನಾವು ಪಿಕ್ಚರ್ ಹೋಗ್ಲಿಲ್ಲ. ಆಮೇಲೆ ಎಲ್ಲರೂ ಹೇಳಿದ್ರು, ಏನ್ ಸಿನಿಮಾ ಸರ್, ಏನು ಮಾಡಕ್ಕಾಗಲ್ಲ. ಆ ಟೈಮ್ನಲ್ಲಿ ಏನೋ ಜನ ವಿಲ್ ನಾಟ್ ಏಬಲ್ ಟು ಕನೆಕ್ಟ್ ಆಗಕ್ಕೆ ಇಷ್ಟಪಡಲ್ಲ. ಏನು ಅಂತ ಗೊತ್ತಾಗ್ಬಿಟ್ರೆ ನಾವು ದೇವ್ರಾಗ್ಬಿಡ್ತೀವಿ. ದೇವ್ರು ಆಗಕ್ಕೆ ಹೋಗ್ಬಾರ್ದು, ನಾವು ಮನುಷ್ಯರಾಗೇ ಇರಬೇಕು. ಅದಕ್ಕೆ ಅವರು ಆಡಿಯನ್ಸ್ನ ಅಭಿಮಾನಿ ದೇವ್ರು ಅಂದ್ಬಿಟ್ಟು ಹೋಗ್ಬಿಟ್ರು. ಕರೆಕ್ಟ್. ಉಪ್ಪಿ ಸರ್, ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇದ್ದು ಈ ಸಿನಿಮಾ ಖಂಡಿತ ವರ್ಕ್ ಆಗುತ್ತೆ ಅಂತ ಅನ್ಕೊಂಡು ಆಮೇಲೆ ಅದು ವರ್ಕ್ ಆಗದೆ ಇರುವಂತ ಒಂದು ಸಿನಿಮಾ. ಸತ್ಯ ಹೇಳ್ತೀನಿ, ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ, ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಎಕ್ಸ್ಪೆಕ್ಟೇಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಏನಂದ್ರೆ ಒಂದೇ ಒಂದು ಅವ್ರು ಹಾಕಿರೋ ಬಂಡವಾಳ ವಾಪಸ್ ಬರೋದಕ್ಕೆ ಫುಲ್ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಆ ದುಡ್ಡು ಅವ್ರಿಗೆ ಪ್ರೊಡ್ಯೂಸರ್ಗೆ ವಾಪಸ್ ಹೋಗ್ಬೇಕು, ದುಡ್ಡು ಕೊಟ್ಟು ನೋಡಿರೋರಿಗೆ ಸಮಾಧಾನ ಆಗ್ಬೇಕಷ್ಟೇ. ಅದ್ರ ಮೇಲೆ ಗೊತ್ತಿಲ್ಲ ನಮ್ಮ ಕೈಲಿ. ಈಗ ಇದ್ರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ಒಂದು ಫಿಲಾಸಫಿಕಲ್ ಸ್ಟೈಲಲ್ಲಿ ಉಪ್ಪಿ ಸರ್ ಇದಕ್ಕೆ ತಪ್ಪಿಸ್ಕೊಳ್ಳಂಗೆ ಇಲ್ಲ. ಸರ್, ಸಕ್ಸಸ್ ಫೇಲಿಯರ್ ಹೇಗೆ ವರ್ಣಿಸ್ತೀರಾ ನೀವು? ಅಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಯಾವಾಗಲೂ ತುಂಬ ಕಡೆ ಹೇಳಿದ್ದೀನಿ ಇದನ್ನ. ನನ್ನ ಲೈಫ್ 0 ಇಂದ ಸ್ಟಾರ್ಟ್ ಆಯಿತು. ಅಂದರೆ ನಥಿಂಗ್, ಏನೂ ಇಲ್ಲ ಅಂದಾಗ ಏನು ಸಿಕ್ಕರೂ ಸಕ್ಸಸ್ಸೇ. ನೀವು ಹೆಂಗೆ ಹೇಳ್ತೀರಾ? ನನ್ನ ಹತ್ರ 10 ಕೋಟಿ ಇತ್ತು ಅನ್ಕೊಳ್ಳಿ, 10 ಕೋಟಿ ನನಗೆ ಒಂದು 10,000 ರೂಪಾಯಿ ಸಿಕ್ಕರೆ ಫೇಲ್ಯೂರ್ ಅದು. ಸಿ, ಇಟ್ ಇಸ್ ಆಲ್ ಪರ್ಸ್ಪೆಕ್ಷನ್, ಸಕ್ಸಸ್ ಅಂಡ್ ಫೇಲ್ಯೂರ್ ಅನ್ನೋದು. ಸೊ ಅಷ್ಟು ಮಾತ್ರ ಹೇಳಬಲ್ಲೆ ಅಷ್ಟೇ. ನೀವು ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತೀರಾ ಸರ್, ಸಕ್ಸಸ್ ಮತ್ತೆ ಫೇಲ್ಯೂರ್ ಅನ್ನ?
ಅಲ್ಲ ಅಕ್ಸೆಪ್ಟ್ ಮಾಡಲೇಬೇಕಲ್ಲ ಅದು. ಅಂದರೆ ಇವಾಗ ಅದೇ ಹೇಳ್ತಾರಲ್ಲ, ಇವ್ರು ಇವಾಗ ಹೇಳ್ದೆ ನಾನು ಯಾಕೆ ಸೈಲೆಂಟ್ ಆಗಿದ್ದೀನಿ ಅಂದಾಗ ಶಿವಣ್ಣ ಏನಾರು ಹೇಳೋರು ಹೆಂಗೆ ಅನ್ಸುತ್ತೆ? 129 ಪಿಕ್ಚರ್ ಮಾಡಿ ಇವತ್ತು ಓಮ್ ಅಂತಾರೆ ಅಂದರೆ ಅವ್ರು ದೊಡ್ಡ ಗುಣ ಅದು. ಎಂತೆಂಥ ಹಿಟ್ಗಳು ಕೊಟ್ಟಿಲ್ಲ ಅವರು, ಒಂದು ಪ್ರೀತಿಯಿಂದ ಹೇಳ್ತಾರೆ ಅಷ್ಟೇ. ನಮ್ಗೆ ಅದೆಲ್ಲ ಒಂದು ಇದು ಹಂಗಂತ ನಾನೇ ಗ್ರೇಟ್ ಸಿನಿಮಾ ಮಾಡಿದ್ದೀನಿ ಅನ್ಕೊಳ್ಳೋದಿದೆಯಲ್ಲ, ಓಕೆ ಸಂತೋಷ, ಅವ್ರು ಹೇಳ್ತಾರೆ ಸಂತೋಷ, ಅದನ್ನ ನಾನು ತಗೊಂಬಾರ್ದಲ್ವ. ಅದೇ ನಾನು ಮತ್ತೆ ಹೇಳಂದಲ್ಲ, ಅಣ್ಣ ಅವ್ರು ಒಂದ್ಸತಿ ಯಾರೋ ಹೊಗಳ್ಬೇಕಾರೆ ರಾಜಿ ತುಂಬಾ ಚೆನ್ನಾಗಿ ನೀವಿದ್ರಲ್ಲ ಅದು ನಮಸ್ಕಾರ ನನಗೆಲ್ಲ ಮಾಡ್ತಿರೋದು, ನನ್ನ ಒಳಗಡೆ ಆ ಸರಸ್ವತಿ ಕೆಲಸ ಮಾಡ್ತಿದ್ದಲ್ಲ, ಆ ಸರಸ್ವತಿಗೆ ನಮಸ್ಕಾರ ಮಾಡ್ತಿರೋದು, ನಾವು ಅನ್ಕೊಂಬಾರ್ದು ಅದು ಅಂತ. ಅದು ನಿಜವಾಗಿ ಸತ್ಯ ಅಲ್ವಾ? ನಮ್ದು ಏನಿದೆ ಇಲ್ಲಿ ನಿಜವಾದ ಮಾತು. ಅಂದ್ರೆ ರಾಜ್ಕುಮಾರ್ ಸರ್ ಅವರು ಎಷ್ಟು ಸರಳ ವ್ಯಕ್ತಿತ್ವ, ಆದ್ರೆ ಅವರು ಪಾಲಿಸಿದಂತ ಆದರ್ಶಗಳಲ್ಲಿ ನಾವು 1% ಪಾಲಿಸ್ಬಿಟ್ರು ಕೂಡ ನಾವು ಜೀವನ ಸಾರ್ಥಕ ಆಗ್ಬಿಡುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ರಾಜ್ ಆಕ್ಚುಲಿ ನಿಮ್ಮ ಹೆಸರೇ ಎಷ್ಟು ವಿಶೇಷ ರಾಜ್. ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಆ ರಾಜ್ ಅನ್ನೋ ಹೆಸರು ಇಟ್ಕೋತೀರಾ. ಅಂಡ್ ನೀವು ಅವರ ದೊಡ್ಡ ಅಭಿಮಾನಿ, ಅದು ಮೊದಲ ಚಿತ್ರದಲ್ಲಿ ಹೇಳಿದಿರಾ. ನಿಮ್ಮ ಆ ಒಂದು ಮೊಟ್ಟೆ ಕತೆ ಚಿತ್ರದಲ್ಲಿ ಒಂದೊಂದು ಸಿಚುವೇಶನ್ ಅಲ್ಲಿ ಒಂದೊಂದು ಫ್ರೇಮ್ ಅಲ್ಲೂ ಎಲ್ಲಾ ಪ್ರಶ್ನೆಗೆ ಉತ್ತರ ರಾಜ್ಕುಮಾರ್ ಸರ್ ಅವರೇ ಕೊಡ್ತಾ ಇದ್ರು. ಅಂತಹ ರಾಜ್ಕುಮಾರ್ ಸರ್ ಅವರ ಮಗನ ಜೊತೆನೆ ಆಕ್ಟ್ ಮಾಡುವಂತ ಕಾಲ ಕಳೆಯುವಂತ ಅವಕಾಶ ನಿಮಗೆ ಭಾಗ್ಯ. ಎಂಥ ಭಾಗ್ಯ ಇದು. ನಾನು ಉಪ್ಪಿ ಸರ್ ಅವ್ರ ಹತ್ರ ಕೂಡ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಕೇಳಿದ್ದೇನೆ. ಹೇಗಿತ್ತು, ಮಾತಾಡಿದ್ರೆ ಹೇಗೆ ತುಂಬಾ ಕೇಳ್ತಾ ಇರ್ತಾರೆ. ನನಗೆ ನೋಡಿ ಏನ್ ಗೊತ್ತಾ, ಒಬ್ಬ ಮನುಷ್ಯ ಅಷ್ಟು ಯಶಸ್ಸು ನೋಡೋದು ಅದೊಂದು ಇತಿಹಾಸ. ಒಬ್ಬ ಮನುಷ್ಯ ಅಷ್ಟು ಯಶಸ್ಸು ನೋಡಿದ ಮೇಲೆ ಅಷ್ಟು ಸಿಂಪಲ್ ಆಗಿರೋದು ಅದೊಂದು ಇತಿಹಾಸ. ಜೊತೆಗೆ ಆ ಯಶಸ್ಸು ತಲೆಗೇರದೆ ಸಾಮಾನ್ಯನಾಗಿರೋದು ಅದೊಂದು ಯಶ್. ಅಂದ್ರೆ ಇದು ಮೂರು ಒಬ್ಬ ಮನುಷ್ಯ ಮಾಡೋದಿದೆಯಲ್ವಾ, ಅದು ಬಹಳ ಕಷ್ಟದ ಕೆಲಸ. ಅದನ್ನ ಹೆಂಗೆ ಅಂದ್ರೆ ಅವ್ರನ್ನ ಹೇಗೆ ನಾವು ಮನುಷ್ಯರು ಅಂತ ಭಾವಿಸೋದು? ಐ ಥಿಂಕ್ ಅದನ್ನ ಮೀರಿ ಏನೋ ಅವ್ರು ಆಗಿದ್ರು ಅನ್ನೋದು ನನಗೆ ನನ್ನ ನಂಬಿಕೆ. ಅದಕ್ಕೋಸ್ಕರ ನಾನು ಯಾರೇ ಸಿಕ್ಕಿದ್ರು, ಅವ್ರನ್ನ ಒಂದ್ಸಲ ಮೀಟ್ ಆಗಿದ್ದವ್ರು ಸಿಕ್ಕಿದ್ರು ಕೂಡ ಮೊದಲ ಪ್ರಶ್ನೆ ನಾನು ಕೇಳೋದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಭೇಟಿಯಾಗಿದ್ರ, ಅವ್ರು ಹೇಗಿದ್ರು. ನಾನು ಸರ್ ಹತ್ರನೂ ಕೇಳಿದ್ರು, ಅಣ್ಣನ ಹತ್ರನೂ ಕೇಳಿದ್ದೀನಿ, ಅವ್ರು ಹೇಗಿದ್ರು, ಹೇಗ್ ಬಿಹೇವ್ ಮಾಡ್ತಿದ್ರು, ಬರ್ತಿದ್ರ ಶೂಟಿಂಗ್ ಹೇಳ್ತಿದ್ದ. ನಾನು ಹೇಳಿದ್ದೀನಿ ನನ್ನ ಮೊದಲ ಪ್ರಶ್ನೆ ಯಾವತ್ತು ಅವ್ರನ್ನ ಮೀಟ್ ಆಗಿದ್ರ ಅಂದ್ರೆ ಅದ್ರ ಬಗ್ಗೆನೇ. ಹೋಗ್ಬೇಕಂತ ಕೇಳಲ್ಲ. ವಾಟ್ಸ್ ದ ಬೆಸ್ಟ್ ಇನ್ಸಿಡೆಂಟ್ ಅಣ್ಣ ಶೇರ್ಡ್ ವಿತ್ ಯು ಅಬೌಟ್? ನನಗೆ ಅದೊಂದು ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಇನ್ಸಿಡೆಂಟ್ ಅನ್ನೋದಕ್ಕಿಂತ ಮೆಮೊರಿ. ಇವರು ಹೇಳಿದ್ರು ಅವ್ರನ್ನ ತಪ್ಕೋಬೇಕಾದ್ರೆ ವಿಭೂತಿ ಪರಿಮಳ ಬರ್ತಾ ಇತ್ತು ಅಂತ. ಅದು ನನಗೆ ಇವತ್ತಿಗೂ ಕೂಡ ನನಗಿರೋ ಬೇಜಾರೇನಂದ್ರೆ ನನಗೊಂದ್ಸಲ ಆ ಸ್ಮೆಲ್ ಸಿಕ್ಕಿಲ್ಲ. ಅದು ಬೇಜಾರಿದೆಯಲ್ಲ ಅದು. ಡಾಕ್ಟರ್ ರಾಜ್ಕುಮಾರ್ ಅವರು ಅಂದ್ರೆ ಒಂದು ಹೆಮ್ಮರ. ಈಗ ನೀವು ಲೈಫ್ ಪೂರ್ತಿ ಯಾರಾದ್ರೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಅಂತಾನೆ ಗುರ್ತಿಸ್ತಾ ಇದ್ರು ನಿಮ್ಮನ್ನ. ನಿಮಗೆ ಯಾವಾಗ ನಾನು ಪರ್ಸನಲ್ ಐಡೆಂಟಿಟಿ ನಾನು ಶಿವರಾಜ್ ಕುಮಾರ್ ಅದೇ ಅಂತ ಅನ್ಸಿದ ಮೊಮೆಂಟ್ ಯಾವುದು? ನನ್ನ ಹೆಸರು ಪುಟ್ಟಸ್ವಾಮಿ. ಆಕ್ಚುಲಿ ನಮ್ಗೆ MS ಪುಟ್ಟಸ್ವಾಮಿ, ಮುತ್ತುರಾಜ ಶಿವಪುಟ್ಟಸ್ವಾಮಿ ಅಪ್ಪ ಮುತ್ತುರಾಜ. ಸೊ ಇದು ಬಂದ ನನಗೆ ಶಿವರಾಜ್ ಕುಮಾರ್ ಎಲ್ಲ ಶಿವಣ್ಣ ಅಂತಾರೆ, ಶಿವು ಅಂತಾರೆ. ನಮ್ಮ ಕಾಲೇಜ್ ಡೇಸ್ ಎಲ್ಲ ಪುಟ್ಟು ಅಂತಿದ್ರು, ಪುಟಾಸ್ ಅಂತಿದ್ರು. ಎಲ್ಲ ಅದೊಂಥರ ಕೇಳಕ್ ಚಂದ, ಎಲ್ಲ ಹೆಸರು ಚಂದ. ಬಟ್ ಎಲ್ಲ ಇದ್ರಲ್ಲಿ ಏನಂದ್ರೆ ಈ ಶಿವರಾಜ್ ಕುಮಾರ್ ಅಂತ ನನಗೆ ಮೈನ ಶಿವರಾಜ್ ಕುಮಾರ್ ಇಲ್ಲ, ನಮ್ಗೆ ಮೈಂಡ್ಲಿ ಹೋಗ್ಲಿಲ್ಲ ಅದು. ಶಿವರಾಜ್ ಕುಮಾರ್ಗೆ ಕರೀತಾರೆ ಅಷ್ಟೇ. ಓಕೆ, ನೋ ಪ್ರಾಬ್ಲಮ್, ವಾಟ್ ಇಸ್ ದೇರ್, ಇಟ್ಸ್ ಅ ನೇಮ್. ಬಟ್ ಒರಿಜಿನಲ್ ಬಂದು ಅಕೌಂಟ್ ನಂಬರ್ ಹಾಕ್ಬೇಕಾದ್ರೆ ಪ್ರೊಡ್ಯೂಸರ್ ಏನು ಕೇಳ್ತಾರೆ, ಸರ್ ನಿಮ್ಮ ಅಕೌಂಟ್ ನಂಬರ್ ಕೊಡಿ ಸರ್, ನಿಮ್ಮ ಹೆಸರು ಏನಂತ ಹಾಕ್ಬೇಕು ಸರ್, ಶಿವರಾಜ್ ಕುಮಾರ್ ಇಲ್ಲ ಸರ್ MS ಪುಟ್ಟಸ್ವಾಮಿ ಅಂತ. ಏನಾದರೂ ಅದು MS ಪುಟ್ಟಸ್ವಾಮಿ ತಾನೆ. ಅವ್ರಿಗೆ ಯಾವಾಗ ಗೊತ್ತಾಗ್ತಿದ್ದು ಪುಟ್ಟಸ್ವಾಮಿಗೆ ದೊಡ್ಡ ಅಮೌಂಟ್ಗಳು ಬರ್ತಾ ಇತ್ತಲ್ಲ, ಅವಾಗ ಅನ್ನಿಸ್ತು ಶಿವರಾಜ್ ಕುಮಾರ್. ಇಲ್ಲ ಏನು ಇವತ್ತು ಅನ್ನಕ್ಕೆ ಆಸೆ ಪಟ್ಟೆ. ಇಲ್ಲ ಹೇಳಿದ್ರಲ್ಲ. ಇಲ್ಲ ಇನ್ನೂ ಏನು ತಮಾಷೆಗೆ ಹೇಳ್ತಾರೆ ಗೊತ್ತಾ ಉಪ್ಪಿ, ನಾ ಏನು ಇಟ್ಸ್ ನಾಟ್ ದಟ್. ನಾವು ಕೇಳಿದ್ವಿ ಅಪ್ಪಾಜಿ ಅವ್ರಿಗೆ ಅವಾಗ ಹೊಸದಾಗಿ 500 ರೂಪಾಯಿ ನೋಟು, 100 ರೂಪಾಯಿ ನೋಟು ಅದೆಲ್ಲ ಇಂಟ್ರೊಡ್ಯೂಸ್ ಆದಾಗ ಆ ತರದೊಂದು ನೋಟ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಅದನ್ನ ಕೇಳಿದ್ವಿ. ಇತ್ತೀಚೆಗೆ ನಾನು ಒಂದು ವಿಷಯ ಇನ್ಸಿಡೆಂಟ್ ನಾನು ನೋಡಿದೆ. ನಮ್ಮ ಇವನಿದಾನಲ್ಲ ಹುಡುಗ ಚಿಕ್ಕವನು, ಪ್ರೀತಮ್ ಉಪ್ಪಿಟ್ಟು ತಿಂತಿದ್ದ. ಅಣ್ಣನ ಜೊತೆ ಕೂತ್ಕೊಂಡು ಅಣ್ಣಂಗೂ ಉಪ್ಪಿಟ್ಟು ತಿನ್ನಿಸ್ತಾ ಇದ್ದ. ಅಣ್ಣ ಆಮೇಲೆ ಸರಿ ಓಕೆ ನಿಂಗೇನು ಇಷ್ಟ ಅಂದ್ರೆ, ರೀ ನಂಗೆ ಉಪ್ಪಿಟ್ಟು ಇಷ್ಟ ರೀ. ಉಪ್ಪಿಟ್ಟು ಬಿಟ್ಟು ಬೇರೇನು ಇಷ್ಟ ಅಣ್ಣ, ನಂಗೆ ಕುರ್ಕುರೆ ಇಷ್ಟ ಅಂತಾರು. ಅಣ್ಣ ಟಕ್ಕಂತ 2,000 ಕೊಟ್ಬಿಟ್ಟು ಒಂದು ಪ್ಯಾಕೆಟ್ ಕುರ್ಕುರೆ ತಗೊಂಡು, ಅಣ್ಣ ಕುರ್ಕುರೆ ಬರೀ 10 ರೂಪಾಯಿ ಅಣ್ಣ. ಹೌದಮ್ಮ, ನಾನು ಕುರ್ಕುರೆ ಎಲ್ಲ ತಿಂದಿಲ್ಲ. ಆಮೇಲೆ ಅವ್ರಿಗೆ ಹೇಳಾದ್ಮೇಲೆ ಬರೀ 10 ರೂಪಾಯಿನ, ಓಕೆ ಇಡೀ ಸೆಟ್ಟಿಗೆ ಕುರ್ಕುರೆ ತಾನೆ, 2 ಬಾಕ್ಸ್ ಫುಲ್ಲು ಕುರ್ಕುರೆ ಎಲ್ರಿಗೂ ತಿಂತಾ ಇದ್ದಾರೆ. ಅವ್ನು ಮತ್ತೆ ಬಂದು ಅವ್ರಿಗೆ ತಿನ್ಸ್ತಾ ಇದ್ದಾರೆ. ಇದೆಲ್ಲ ಒಂದು ಸರ್. ಇನ್ನೊಂದು ಬ್ಯೂಟಿಫುಲ್ ಥಿಂಗ್, ನೀವೆಲ್ಲ ಬಂದಾಗ್ಲೂ ಅಷ್ಟೇ, ಗೀತಕ್ಕ ಇದೇ ತರ ಅವನ್ನ ಇಲ್ಲಿ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಇಲ್ಲಿ ಎದುರುಗಡೆ ಅಣ್ಣ ಕೂತಿದ್ದಾರೆ. ಅವನ್ನ ನೋಡಿದ ತಕ್ಷಣ ಅಣ್ಣಂಗೆ ಏನಾಯ್ತು ಏನೋ ಗೊತ್ತಿಲ್ಲ, ಅವ್ನ 2 ಕಾಲ ತಗೊಂಡು ಅವ್ರ ತೊಡೆ ಮೇಲೆ ಇಟ್ಕೊಂಡು
ಕಾಲನ್ನ ಒತ್ತಾ ಇದ್ದಾರೆ. ಅಣ್ಣ ಏನನ್ನ ಮಾಡ್ತಿದ್ದಾರೆ ಅಂದರೆ ಎಷ್ಟು ಕುಣಿದಿರುತ್ತೆ ಈ ಕಾಲ್ಗಳಲ್ವ ಅಮ್ಮ ಅಂತ ಹೇಳ್ಬಿಟ್ಟು ಲಿಟ್ರಲಿ ಒಂದು 10-15 ನಿಮಿಷ ಆ ಚಿಕ್ಕ ಮಗುನ ಕಾಲನ್ನ ಒತ್ತಿ ಅವ್ನು ಹಂಗೆ ಅಣ್ಣವ್ರ ತರ ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಮಾಡ್ಬೇಕು ಅಂತ ಹೇಳ್ದ. ಅಯ್ಯೋ ಪಾಪ. ಆಮೇಲೆ ಅಣ್ಣ ಬಿಟ್ಬಿಟ್ರೆ ಅವನು ನೋಡಿ ಅದನ್ನ ಅವ್ನು ಹಿ ಡಿಡ್ ನಾಟ್, ಅವ್ನು ಅದನ್ನ ಅಷ್ಟು ಎಂಜಾಯ್ ಮಾಡ್ಕೊಂಡು ಅಣ್ಣ ಕಾಲು ಒತ್ತಾನೆ ಇದ್ರು, ಮೇಡಮ್ ಅವ್ನಿಗೆ ಉಪ್ಪಿಟ್ಟು ತಿನ್ನಿಸ್ತಾ ಇದ್ರು. ನಾನು ಅವಾಗ ಯೋಚನೆ ಮಾಡೋದು, ಯಾಕೆ ಇವ್ರನ್ನೆಲ್ಲ ದೊಡ್ಡ ಮನೆ ಮಕ್ಕಳು ಅಂತ ಕರೀತಾರೆ ಅಂದ್ರೆ ಈ ದೊಡ್ಡ ಗುಣಕ್ಕೋಸ್ಕರನೇ. ಆಮೇಲೆ ಇದಿಷ್ಟು ಆಗಿದ್ದು ರಾಜ್ ಸ್ಟೇಜಲ್ಲ, ಕ್ಯಾಮ್ರಾ ಮುಂದೆ ಅಲ್ಲ, ಅಲ್ಲೆಲ್ಲೋ ಸೈಡ್ ಅಲ್ಲಿ. ನಾವ್ ಅಣ್ಣವ್ರನ್ನ ನೋಡಿಲ್ಲ, ಇವ್ರ ಮೂಲಕ ನಾವ್ ಅಣ್ಣವ್ರನ್ನ ನೋಡ್ತಿದೀವಿ ಸರ್. ಒಂದೇ ಒಂದ್ಸಲಿ ಇವೆಂಟ್ ಅಲ್ಲಿ ಅವರು ವೈಟ್ ಅಂಡ್ ವೈಟ್ ಹಾಕೊಂಡು ನಡ್ಕೊಂಡು ಬರ್ತಾ ಇದ್ರು. ಸಾರ್ಥಕ ಸುವರ್ಣ ಕಾರ್ಯಕ್ರಮ ಅಣ್ಣ ಇಲ್ಲೇ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಆಗಿತ್ತು. ಎಲ್ಲರೂ ಕಾಲಿಗೆ ಬೀಳ್ತಾ ಇದ್ರು ಟಕ ಟಕ. ನಾನು ಯಾರಕ್ಕೆ ಎಲ್ಲರೂ ಕಾಲಿಗೆ ಬೀಳ್ತಾ ಇದ್ರು, ಏನಾಗ್ತಿದೆ ಅಂದ್ರೆ ಹತ್ರ ಬರ್ತಾ 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 ನನ್ಗೆ ತಿರುಪತಿಲಿ ದೇವ್ರು ನಿಂತಿರ್ತಾರಲ್ಲ ಶ್ರೀನಿವಾಸ ದೇವ್ರು, ನಂಗೆ ಅವರೇ ನಡ್ಕೊಂಡು ಬರೋ ತರ ಫೀಲು. ಹಂಗಾಗಿ ನಾನು ಎಲ್ಲರ ತರನೇ, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಸರ್, ಬರೋರು ಎಲ್ಲರೂ ಅಣ್ಣವ್ರ ಕಾಲು ಮುಗ್ದಿದ್ದಾರೆ ಅವತ್ತು. ಅಂದ್ರೆ ಎಷ್ಟು ಡಿವೈನ್ ಆಗಿರ್ಬೋದು ಸರ್ ಆ ಮನುಷ್ಯ, ಎಷ್ಟು ಡಿವೈನ್. ನಾನ್ ತಿರುಪತಿಲಿ ಫಸ್ಟ್ ಹೋಗಿ ನೋಡಿದಾಗ್ಲೂ ನನಗೆ ತಿರುಪತಿ ದೇವ್ರು ಕಾಣಿಸೇ ಇಲ್ಲ, ನಂಗೆ ಶ್ರೀನಿವಾಸ ಕಲ್ಯಾಣ ರಾಜ್ಕುಮಾರ್ ಸರೇ ಕಾಣಿಸಿದ್ರು. ಇದನ್ನ ನಾನು ನಮ್ಮ PG ಆಂಟಿಗೆ ಹೇಳಿದಾಗ ಇವಳೊಬ್ಳು ಓಕೆ ಆ ಕಡೆ ಅಂತ ಹೇಳಿದ್ರು. ಸೇಮ್ ಅಂದ್ರೆ ಅಷ್ಟರ ಮಟ್ಟಿಗೆ ನಮಗೆ ರಾಜ್ಕುಮಾರ್ ಸರ್ ಅವ್ರು ಆವರಿಸ್ಕೊಂಡಿದ್ರು. ಬಟ್ ಅದೇ ಅವ್ರನ್ನ ಮಾತಾಡ್ಸೋಂಥ ಅವಕಾಶ, ಸ್ಪರ್ಶಿಸುವಂಥ ಅವಕಾಶ. ನೆಕ್ಸ್ಟ್ ಇಯರ್ 20 years ಆಗುತ್ತೆ ಅಣ್ಣ, ಏಪ್ರಿಲ್ ಅಷ್ಟೊತ್ತಿಗೆ 20 ವರ್ಷಗಳಾಗುತ್ತೆ. ನಾನು ಇಂಡಸ್ಟ್ರಿಗೆ ಬಂದು 20 ವರ್ಷ ಅಣ್ಣ. ಅಣ್ಣ ಅವರು ಹೋಗೋ 1 ತಿಂಗಳು ಮುಂಚೆ ನಾನು ಬಂದೆ. ನಮ್ಮ ಅಮ್ಮಂಗೆ ಫೋನ್ ಮಾಡಿ ಈ ಥರ ಅಪ್ಪಾಜಿ ಇಲ್ಲಮ್ಮ ನೋಡಿದ್ರ ನ್ಯೂಸ್ ಅಂತ ಹೇಳಿದ್ರೆ, ಹಂಗಂದ್ರೆ ನೀನು ಅವ್ರನ್ನ ಮೀಟೇ ಮಾಡಿಲ್ವಾ? ನಮ್ಮ ಅಮ್ಮಂಗೆ ಇವತ್ತು ಕೂಡ ನಾನು ಆ್ಯಂಕರಿಂಗಲ್ಲಿ ಏನೂ ಸಾಧನೆ ಮಾಡಿಲ್ಲ, ಬಿಕಾಸ್ ಐ ಹ್ಯಾವಂಟ್ ಇಂಟರ್ವ್ಯೂಡ್ ರಾಜ್ಕುಮಾರ್ ಸರ್ ಅಂತ ಹೇಳಿ ಅಲ್ಲ ಅಣ್ಣ. ಬಟ್ ನನಗೆ ಇವ್ರು ಇಂಟರ್ವ್ಯೂ ಮಾಡ್ತಿದ್ದೀವಿ, ಇವ್ರ ಜೊತೆ ಕಾಲ ಕಳೀತಾ ಇರೋದೇ ನನಗೆ ರಾಜ್ಕುಮಾರ್ ಸರ್ನ ನೋಡಿದಷ್ಟೇ ಖುಷಿ ಆಗುತ್ತೆ. ಆ ಖುಷಿ ಖಂಡಿತವಾಗ್ಲೂ ರಾಜ್ ಅವ್ರಿಗೂ ಕೂಡ ಸಿಕ್ಕಿರುತ್ತೆ. ರಾಜ್ ಯಾಕೆ ಗೊತ್ತಾ ನಂಗೆ ಅನ್ಸೋದು, ಅವರು ಒಂದು ಸೇಯಿಂಗ್ ಇದೆ, ಬದುಕಿದ್ರೆ ಮುತ್ತುರಾಜ್ ಥರ ಬದುಕಬೇಕು, ಮೆರೆದ್ರೆ ರಾಜ್ಕುಮಾರ್ ಥರ ಮೆರಿ. ಬದುಕಿದ್ರೆ ಮುತ್ತುರಾಜ್ ಥರ ಬದುಕಬೇಕು, ಅವ್ರು ಬದುಕಲು ಮುತ್ತುರಾಜ್ ಥರನೇ ಬದುಕಿದ್ರು, ಬಟ್ ಮೆರೆದಿದ್ದು ರಾಜ್ಕುಮಾರ್ ಥರ. ಬದುಕಿದ್ರೆ ಮುತ್ತುರಾಜ್ ಥರ ಬದುಕಿ, ಮೆರೆದ್ರೆ ರಾಜ್ಕುಮಾರ್ ಥರ ಮೆರಿದ್ರು. ಸೋ ನೈಸ್ ಅಣ್ಣ. ಅವ್ರು ಇದಾಗೋದಕ್ಕೆ ಒಂದು ಇನ್ಸಿಡೆಂಟ್ ಹೇಳ, ಅವ್ರು ನನಗೆ ಹೇಳಿದ್ದು ಪರ್ಸ್ನಲ್ ಆಗಿ, ಅವ್ರಿಗೆ ಎಷ್ಟೋ ಜನಕ್ಕೆ ಹೇಳಿರ್ಬೋದು, ನನಗೆ ಹೇಳಿರೋ ನಂತರ. ಒಂದ್ಸತಿ ಚೆನ್ನೈಯಲ್ಲಿ ಒಂದು ಮನೆ ಕಟ್ಟಿದ್ರಂತೆ. ಮನೆ ಕಟ್ಟಿದ್ರ ಮೇಲೆ ಒಂದ್ಸತಿ ಸೆಂಟ್ರಲ್ ಕೂತೆ, ಮನೆ ನಂದೇ ಮನೆ, ಒಂದು ಸೂರು ಕೊಟ್ಟಿದ್ದಾನೆ ದೇವರು, ಸಾಕು. ಅವತ್ತು ನನಗೆ ಅನ್ನಿಸ್ತು ಸಾಕು, ಇನ್ನು ನನಗೆ ಯಾವುದಿಲ್ಲ, ಬರೀ ಕಲೆ ಆ್ಯಕ್ಟಿಂಗ್ ಅಷ್ಟೇ. ಅವತ್ತಿಂದ ಕಂಪ್ಲೀಟ್ ಬಿಟ್ಬಿಟ್ಟೆ. ಅದು ನಮ್ಗೇನು ಹೆಮ್ಮೆ ಅಂದರೆ ಈ ಲಿವ್ ಫಾರ್ ಅದರ್ಸ್. ಅವ್ರಿಗೋಸ್ಕರ ಇರಲಿಲ್ಲ ಅವ್ರು ಯಾವಾಗಲೂ, ಇನ್ನೊಬ್ರಿಗೋಸ್ಕರ ಬದುಕಿದ್ರು. ಕೊನೆಯಲ್ಲಿ ನಿಮಗೆ ಹೇಳಿದಂಥ ಒಂದು ಮಾತು, ಅಪ್ಪಾಜಿ ಹೇಳಿದಂಥ ಮಾತು, ನಿನ್ನ ಕೆಲಸ ನೀನು ಯಾವುದೇ ಬಂದರೂ ಮಾಡ್ತಾ ಹೋಗು, ಇದೇ ಹಂಗಾಗುತ್ತೆ ಅದೇ ಹಿಂಗಾಗುತ್ತೆ ಅಂತ ಅಲ್ಲ, ಯಾವ್ದಾರ ಒಂದು ಆಗುತ್ತೆ, ನೀನು ನಡೀತಾ ಇರು, ಯಾವ್ದು ಬರುತ್ತೋ ಅದೇ ಪಾಲಿಗೆ ಬಂದಿದ್ದು ಪಂಚಾಮೃತ. ರಾಜ್ ಏನೋ ಯೋಚನೆ ಮಾಡ್ತಿದ್ದೀರಾ ನೀವು? ಇಲ್ಲ ಯೋಚನೆ ಇಲ್ಲ, ನಾನು ಕಂಪ್ಲೀಟ್, ನಾನು ಸ್ವಲ್ಪ ಇಮೋಷನಲ್ಲು ಆದೆ. ಹೌದು ಅಷ್ಟೇ ಅಣ್ಣ. ವೈ ಡೋಂಟ್ ಯು ಗಿವ್ ಹಿಮ್ ಅ ಹಗ್ ಅಣ್ಣ? ಅಯ್ಯೋ ಐ ಥಿಂಕ್ ಅಣ್ಣ ಅವರು ಈಸ್ ಎನ್ ಇಮೋಷನ್ ಟು ಕನ್ನಡಿಗರಿಗೆ ಅನ್ಸುತ್ತೆ. ಅವ್ರು ಹೇಳ್ತಿದ್ದಂಗೆ ಆ ಎಲ್ಲ ವಿಷಯಗಳು ನನಗೆ ಕಣ್ಣಲ್ಲಿ ನೀರು ಬರ್ತಿತ್ತು. ರಾಜ್, ನನಗೆ ಗೊತ್ತಾಗ್ತಾ ಇತ್ತು ನೀವಷ್ಟು ಅವ್ರನ್ನ ಆರಾಧಿಸೋರು. ನೀವು ಹೇಳಿ, ನೀವು ಕಂಡಂಥ ಅಣ್ಣವ್ರು, ಕೇಳಿದಂಥ ಅಣ್ಣವ್ರು. ಇಲ್ಲ ಮಾತಾಡಿ ಪ್ಲೀಸ್. ಈಗ ನಾನು ಬೇರೆ ಇಂಡಸ್ಟ್ರಿಗೆ ಹೋದರೆ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಕನ್ನಡದಲ್ಲಿ ಯಾಕೆ ಆ್ಯಕ್ಟರ್ಸ್ಗಳು ಮೆರಿಯೋಕ್ಕಾಗಲ್ಲ, ಅಥವಾ ನಾವೇನಾದರೂ ಮಾಡಿದ್ರೆ ಯಾಕೆ ನಮ್ಮ ಇಂಡಸ್ಟ್ರಿ ತುಂಬ, ನಮ್ಮ ಜನಗಳು ಯಾಕೆ ನಮ್ಮನ್ನು ತುಂಬ ನಿಂದಿಸ್ತಾರೆ ನಾವೇನಾದರೂ ಸ್ವಲ್ಪ ಜಾಸ್ತಿ ತೋರಿಸಿದ್ರೆ ಅಂತ. ಕಾರಣ ಏನಂದರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿದೆ, ಅದಕ್ಕಿಂತ ಮೀರಿ ಇಲ್ಲಿ ಯಾರೂ ಇಲ್ಲ. ಅಷ್ಟು ಮೇಲೆ ಹೋದ್ಮೇಲೆ ಅಷ್ಟು ಒಬ್ಬ ಸಾಮಾನ್ಯನಾಗಿರೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಐ ಥಿಂಕ್ ನಾವೆಲ್ಲದೂ ಕೂಡ ಫಾಲೋ ಮಾಡ್ತಿರೋ ಮಾರಲ್ ಅದು. ನಮಗೆ ಮಾಡೋಕ್ಕಾಗಲ್ಲ ಅನ್ನೋದು ಸತ್ಯ, ಆ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಆದರೆ ಅವರ ಹೆಸರಿಗೆ ಚ್ಯುತಿ ಆಗದೆ ಇರೋ ಥರ ನಾವು ನಡ್ಕೋಬೇಕು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಅದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಐ ಥಿಂಕ್ ಅವರು ಇದ್ದಂಥ ಇಂಡಸ್ಟ್ರಿ, ನನ್ನನ್ನು ನಟ ಅಂತ ಕರೀತಾರೆ, ಅವ್ರನ್ನೂ ನಟ ಅಂತ ಕರೆದಿದ್ರು. ಹಾಗಾಗಿ ನಾನಿಲ್ಲಿ ಬಿಹೇವ್ ಮಾಡ್ಬೇಕಾದ್ರೆ ಶಿಸ್ತಲ್ಲಿರಬೇಕು ಅನ್ನೋದು ನಾನು ಅನ್ಕೋತೀನಿ.
ಈಗ ಇಮೋಷನ್ಸ್ ಇಂದ ಸ್ವಲ್ಪ ಆಚೆ ಬರೋಣ. ಪಾಪ ಅವ್ರು ಸ್ವಲ್ಪ ಭಾವುಕರಾಗ್ಬಿಟ್ರು ಅಣ್ಣ. ಆ ಇಮೋಷನ್ನೇ ಹಾಗೆ, ಅಪ್ಪಾಜಿ ಅನ್ನೋ ಇಮೋಷನ್ನೇ ಹಾಗೆ, ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಮಗೆ. ಬಟ್ ಅಣ್ಣ, ಈ ಎಲ್ಲ ಇಮೋಷನ್ಸ್ ಮಧ್ಯದಲ್ಲಿ 45 ಚಿತ್ರದ ಬಗ್ಗೆ ಈಗ ನಾವು ಮಾತಾಡ್ಬೇಕಣ್ಣ. ಅದ್ರ ಬಗ್ಗೆ ನಾವು ಮಾತಾಡಿಲ್ಲ ಅಣ್ಣ. ದಟ್ಸ್ ಎಮೋಷನ್. ಮಾತಾಡಿದ ಎಲ್ಲ ವಿಷಯನೂ ಪೂರಕವಾಗಿದೆ ಅಲ್ವಾ? ದಟ್ ಈಸ್ 45. ಈಗ 45 ಚಿತ್ರದ ಬಗ್ಗೆ ಕೇಳೋದಾದ್ರೆ ಅಣ್ಣ, ನೀವು ಮೂವರು ಈ ಚಿತ್ರದಲ್ಲಿದ್ದೀರಾ. ಅರ್ಜುನ್ ಜನ್ಯ ಸರ್ ಅವರು ನಿಮ್ಮ ಹತ್ರ ಬಂದು 45 ಚಿತ್ರದ ಕಥೆಯನ್ನ ಹೇಳಿದಾಗ ನಿಮ್ಮ ಜೀವನದಲ್ಲಿ ಈ 45 ಅನ್ನೋ ನಂಬರ್ನ ಯಾವ್ದಾದ್ರೂ ಒಂದು ವಿಶೇಷತೆ ನಿಮಗೆ ನೆನಪಾಯ್ತಾ, ಸ್ಟ್ರೈಕ್ ಆಯ್ತಾ ನಿಮ್ಮ ಲೈಫಲ್ಲಿ 45 ಅನ್ನೋದು? 9 12th ಕ್ರಾಸ್, ಹೌಸ್ ನಂಬರ್ 18. ಹಾ, ಶ್ರೀಮುತ್ತು ನಂಬರ್ 18. 9 ಇಸ್ ನ್ಯೂಮರಿಕಲಿ ನಮಗೆ ತುಂಬಾ ಉಳ್ಕೊಂಡು ಬಂತು ನಿಮ್ನ. ಸೊ ಅದೇ ಫಸ್ಟ್ ಸ್ಟ್ರೈಕ್ ಆಗೋದು 45 ಅಂತ 9. ಕರೆಕ್ಟ್ 9. 45 ಅದೊಂದು ಅಷ್ಟೇ, ಒಂದು 441 ಮನೆ ನಂಬರ್. ಹೌದಮ್ಮ. ಅದೇ ಅದು ಕನೆಕ್ಟ್ ಆಗ್ತಿದೆ ಅಣ್ಣ. ದಟ್ ಇಸ್ ವಾಟ್ ಇಸ್ ಬಿಲೀಫ್. ಅದು 9 ನಂಬರ್ 9 ಅಂದ್ರೆ ಒಂದು ಲಕ್ಕಿ ನಂಬರ್ ಅಂತ. ಎಸ್ ರಾಜ್, ಅದಕ್ಕೆ V3 9. ಸೂಪರ್. ರಾಜ್, ನಿಮ್ಮ ಬದುಕಲ್ಲಿ? ಇಲ್ಲ, ನನಗೆ ಆ ತರದ ಇದಿಲ್ಲ. ನನಗೆ ಯಾವ್ದೋ ಅಂದ್ರೆ ಇಲ್ಲಿ ಬೇರೆಯವ್ರು ಹೇಳಿ ನನಗೆ ನಂಬರ್ ಸಂಖ್ಯೆ ಅದೆಲ್ಲ ಗೊತ್ತಾಗ್ತಾ ಇರೋದು, ನನಗೇನೋ ಅಂತದ್ದೆಲ್ಲ ಗೊತ್ತಾಗಲ್ಲ. ಸೊ ಹಾಗಾಗಿ. ಆದ್ರೆ ನೀವು 3 ಜನ ಹೀರೋಸ್ ಇದ್ರು ಕೂಡ ಒಬ್ರು ಹೀರೋಯಿನ್ ಬ್ಯೂಟಿನ ನೀವ್ ಯಾರು ಓವರ್ಕಮ್ ಮಾಡಕ್ ಆಗೋದಿಲ್ಲ. ದಯವಿಟ್ಟು ಐ ಆಮ್ ಸಾರಿ, ಇಲ್ಲಿ ನೀವು ಶಿವಣ್ಣ ಅವ್ರ ಅಭಿಮಾನಿಗಳಿದ್ರ, ಉಪ್ಪಿ ಸರ್ ಅಭಿಮಾನಿಗಳಿದ್ರ, ರಾಜ್ ಅವ್ರ ಅಭಿಮಾನಿಗಳಿದ್ರ, ಇರ್ಲಿ. ಆದ್ರೆ ಇವ್ರು 3 ಜನ ಒಂದ್ ಕಡೆ, ಆ ಟ್ರೈಲರ್ ಅಲ್ಲಿ ಬರುವಂತ ಚೆಲುವೆ ಇದ್ದಾಳಲ್ಲ ಆಕೆ ಒಂದ್ ಕಡೆ. ಅಣ್ಣ ಮಾತಾಡಕ್ಕೆ ಆಗಲ್ಲ ಅಣ್ಣ ಚೆಲುವೆ ಬಗ್ಗೆ. ಏನಣ್ಣ ಚೆಲುವೆ ಹವಾ ಆಚೆ ಕಡೆ? ಪಾಪ ಏನಪ್ಪ ಎಲ್ಲ ಮೇಕಪ್ ಭಾರಿ ಮೇಕಪ್ ಅಣ್ಣ. ನಿಮ್ದು ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ ಅದ್ರಲ್ಲಿ? ಉಪ್ಪಿ ಸರ್, ನೀವ್ ನೋಡಿದ್ರ ಶೂಟಿಂಗ್ ಟೈಮಲ್ಲಿ ಆ ಚೆಲುವೆನ? ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ? ಅವಾಗ್ಲೇ ಹೇಳಿದೆ ಸಕ್ಕದಾಗ ಕಾಣಿಸ್ತಿದ್ದೀರಾ ಅಂತ. ಹೆಂಗ್ ಹೇಳಿದ್ರಿ? ಸಾಕಾಗಿದ್ದೀರಾ. ನಾನು ಅವಾಗ ಹಿಂದ್ಗಡೆಯಿಂದ ಹಗ್ ಮಾಡಿದೆ. ಐ ಮ್ಯಾನ್ ಕಮ್ ಆನ್. ಅವ್ರಿಬ್ರದೊಂದು ಫ್ರೆಂಡ್ಶಿಪ್, ಒಂದು ಲವ್ ಸ್ಟೋರಿ ಇದೆಯಲ್ಲ, ಆ ಲವ್ ಸ್ಟೋರಿ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತಿರುತ್ತೆ ರಾಜ್? ಅವ್ರಿಬ್ರು ಮಧ್ಯದಲ್ಲಿ ಅವರ ಪ್ರೀತಿ ನೋಡಿದಾಗೆಲ್ಲ ನನಗೆ ಈಗ ಸ್ಪೆಷಲಿ ಇಂಟರ್ವ್ಯೂಗಳಲ್ಲಿ ನಾನೇನೋ ಮಾತಾಡ್ತಿರ್ತೀನಲ್ಲ, ಆಗೊಂದು ಈಗ ಪಾಸ್ ಆಗುತ್ತೆ ಒಂದು ಸಿಗ್ನಲ್ ಈ ಕಡೆ ಆ ಕಡೆ. ಆಗ ನಾನೀಗ ಕಂಪ್ಲೀಟ್ ಮಾಡ್ಬೇಕಾ ಅಥವಾ ಈ ಕಡೆ ನೋಡ್ಬೇಕಾ? ನನಗೆ ಈ ಕಡೆ ನೋಡೋಕೆ ಖುಷಿ ಆಗುತ್ತೆ. ಅಲ್ವಾ? ಏನೋ ಹೇಳಲ್ಲ. ಇಲ್ಲ, ನಾವು ಅಪ್ರಿಶಿಯೇಟ್ ಮಾಡ್ತಾ ಇದೀವಿ. ಅವರು ಇಲ್ಲ ಬಸ್, ಒಳ್ಳೆ ವಿಷಯನ ಬಹಳ ನೀಟಾಗಿ ವಿಶ್ಲೇಷಣೆ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ. ನಾವು ಒಂಥರ ರಪ್ಪ ಅಂತ ಹೇಳ್ಬಿಡ್ತೀವಿ, ಅವರು ಪಕ್ಕ ಅದಕ್ಕೆ ಒಂದು ಗೇಜ್ ಇದೆ, ಆ ಗೇಜ್ನ ಮೆಷರ್ ಮಾಡಿ ಹೇಳ್ತಾರೆ. ಅದು ಬ್ಯೂಟಿಫುಲ್. ನಾನೇ ಪ್ರಶ್ನೆಗಳನ್ನ ಕೇಳ್ತಾ ಇದೀನಿ, ಪಾಪ ಇವರೆಲ್ಲ ನೆನ್ನೆ ಪ್ರಿಪೇರ್ ಆಗ್ತಾವ್ರೆ. ಅಲ್ಲ, ಮತ್ತೆ ಅದ್ರ ಚಿತ್ರದುರ್ಗದಿಂದ ಬಂದವರೆಲ್ಲ ಇದ್ರಲ್ಲ ಮಗ, ಹೌದು, ಅವ್ರ ಯಾರಾದ್ರೂ ಅಲ್ಲಿ ಕೇಳ್ತಾ ಇದ್ರ ಮಗ. ನಾನು ಹುಬ್ಬಳ್ಳಿಯಿಂದ ಅಮೃತ್ ಸೋಳಂಕಿ. ಎಲ್ಲರಿಗೂ ಮತ್ತು ನಿಮ್ಮ ಚಿತ್ರಕ್ಕೂ, ಕನ್ನಡ ಚಲನಚಿತ್ರರಂಗಕ್ಕೂ, ಕರ್ನಾಟಕಕ್ಕೂ ಸಿದ್ಧಾರೂಢರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಶಿವಣ್ಣ ಅವರು ಯಾವಾಗಲೂ ಹುಬ್ಳಿಗೆ ಬರ್ತಾರೆ, ಯಾವಾಗಲೂ ನಾವು ಅವ್ರ ಜೋಡಿ ಇರ್ತೀವಿ. ನನ್ನ ಪ್ರಶ್ನೆ, ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಬಯೋಪಿಕ್ನಲ್ಲಿ ನಮ್ಮ ಶಿವಣ್ಣ ಅವರು ಅಭಿನಯಿಸ್ಬೇಕನ್ನೋ ಆಸೆ ಇದೆ ನನಗೆ. ಇಲ್ಲ, ಏನಂದ್ರೆ ನಮ್ಮ ತಂದೆಯವ್ರ ಬಯೋಪಿಕ್ ನಾನೇ ಮಾಡಿದೆ ಸ್ವಾರಸ್ಯ ಇರಲ್ಲ, ಅದು ಇನ್ನೊಬ್ರು ಮಾಡಿದಾಗಲೇ ಅದಕ್ಕೆ ವ್ಯಾಲ್ಯೂ ಬರೋದು. ಯಾಕಂದರೆ ನಮ್ಮ ತಂದೆ ಬಗ್ಗೆ ನಾನೇ ಹೊಗಳ್ಕೊಂಡಂಗಿರುತ್ತೆ. ಇಲ್ಲ, ಅವ್ರ ಬಗ್ಗೆ ನಾವು ವಿಷಯಗಳು ಹೇಳ್ಬೋದು, ಬಟ್ ನಾನೇ ಮಾಡಿಬಿಟ್ರೆ ಬೇಡ, ಇನ್ನೊಬ್ರು ಮಾಡಬೇಕದು. ಇನ್ನೊಬ್ರು ಹೋಲಿಕೆ ಅವ್ರು ಮಾಡಿದಾಗ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಅಣ್ಣ, ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರೂ ನಿಮ್ಗೊಂದು ಒಂದೇ ಐಡಿಯಾ ಇದೆ ಅಣ್ಣ? ಏನು ಇನ್ನೂ ನನಗೇನು ಅದು ಐಡಿಯಾ ನನಗಂತೂ ಯಾರು ಬರೋದೇ ಇಲ್ಲ. ನನಗೆ ಯಾವುದೋ ಒಂದು ಇದು ಮಾಡ್ಬೇಕಾರೆ ಅಲ್ಲ, ಇಲ್ಲ ಇಲ್ಲ. ಅದಕ್ಕೆ ಕೆಲವು ವ್ಯಕ್ತಿಗಳು ಬಯೋಪಿಕ್ ಮಾಡೋಕೆ ಹೋಗ್ಬಾರ್ದು, ಅದು ಹಂಗೆ ಬಿಟ್ಬಿಡ್ಬೇಕು. ಹೌದು ಹೌದು, ಬಟ್ ಮಾಡಲಿ, ಚೆನ್ನಾಗಿ ಮಾಡಲಿ ಅಂತ ನನ್ನ ಆಸೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಅಲ್ಲಿ ಬ್ಲೂ ಇದೆ. ನನ್ನ ಪ್ರಶ್ನೆ ನಮ್ಮ ಗುರುಗಳಾದ ಉಪ್ಪಿ ಸರ್ಗೆ. ಸರ್, ಈಗ ಆಕಾಶ್ ಅಂತ. ಸರ್, ನೀವೀಗ ಹೇಳ್ತೀರಾ ಏಜ್ ಆದಮೇಲೆ ನಾನು ಅನ್ನೋದು ಹೊರಟಾಗಿದೆ ನನಗೆ, ಆ ಥರ ವಿಚಾರಗಳ ಬಗ್ಗೆ ಚಿತ್ರಗಳು ಮಾಡ್ತಾ ಇದ್ದೀರಾ. ಆದರೆ ನಮ್ಮಂಥ ಯೂತ್ಗೆ ಇನ್ನೂ ನಾನು ಅನ್ನೋದು ಇದೆ ನಮ್ಮಲ್ಲಿ, ಆ ಥರ ಒಂದು ಫಿಲಮ್ ಬೇಕು ಅಂತ. ನಾನು ಅನ್ನೋದು ಹೋಗಲ್ಲ, ಅದು ಇರುತ್ತದು. ಮತ್ತೆ ನಾನು ಅಂತ ಒಂದು ಪಿಕ್ಚರ್ ಮಾಡಬೇಕು. ಹೌದು ಸರ್, ಹೌದು ಸರ್. ನೆಕ್ಸ್ಟ್ ರಾಜ್ ಸರ್ಗೆ. ಸರ್, ಉಪ್ಪಿ ಸರ್ ಮತ್ತೆ ಶಿವಣ್ಣ ಸರ್ ಜೊತೆ ನಿಮಗೆ ಈ ಫಿಲ್ಮಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ?
ಬಹಳ ಚೆನ್ನಾಗಿತ್ತು. ಅಂದ್ರೆ ಯಾವತ್ತೂ ಕೂಡ ಅಂದ್ರೆ ಫಸ್ಟಿಗೆ ಒಂದು ಭಯ ಇತ್ತು, ಈಗ ಹೆಂಗೆ ಅಂದ್ರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ, ಏನ್ ಕತೆ, ಹೇಗಿರ್ಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ಯಾವಾಗ ಅವ್ರ ಪಕ್ಕ ಕೂತ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಗಲ್ಲ, ಆಗ ಎಲ್ಲದೂ ಕಷ್ಟ ಆಗ್ತಾ ಹೋಗುತ್ತೆ. ನಾನು ಹಿಂಗ್ ಕೂತ್ಕೊಂಡ್ರೆ ಅವ್ರು ಏನ್ ಅನ್ಕೋತಾರೆ, ಹಿಂಗ್ ಆ ತರದೆಲ್ಲ ತಲೆಗೆ ಬಂದ್ರೆ ಕೆಲವು ಸಲ ಅನ್ಸೋ ಅಂತ ಚಾನ್ಸು ಜಾಸ್ತಿ. ಏನಾಗುತ್ತೆ, ತುಂಬಾ ದೊಡ್ಡವ್ರ ಹತ್ರ ಹೋದಾಗ ಕೆಲವು ಸಲ ಉಸಿರು ಕಟ್ಟುತ್ತೆ, ನಿಮ್ಗೆ ಏನ್ ಮಾಡಿದ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋಂತ ಭಯ ಬರುತ್ತೆ. ಬಟ್ ಒಂದ್ 2 ನಿಮಿಷ ಅವ್ರನ್ನ ನೋಡ್ತಾ ಇದ್ದಾಗ ನಿಮ್ಗೆ ಅನ್ಸುತ್ತೆ, ಇಲ್ಲ ಇವ್ರು ಮನುಷ್ಯರಾಗಿ ತುಂಬಾ ನೋಡಿದವರು, ಆ ನೋಡಿದ್ರಿಂದ ತುಂಬಾ ಅಕ್ಸೆಪ್ಟೆನ್ಸ್ ಅವರಲ್ಲಿದೆ ಅಂತ. ಆಗ ನಮಗೊಂದು ಇಲ್ಲ ಬಹಳ ಆರಾಮಾಗಿದ್ದಾರೆ ಅಂದ ತಕ್ಷಣ ನಾವಾಗಿರ್ಬೋದು. ಅದಕ್ಕೆ ಅವ್ರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಮೊದಲಿಗೆ. ಅಂಡ್ ಜೊತೆಗೆ ಅವ್ರ ಜೊತೆ ಇದ್ದಿದ್ದು ನನಗೆ ದೊಡ್ಡ ಭಾಗ್ಯ ಆದ ಕಾರಣ ನಾನು ಇಂಟರ್ವ್ಯೂವರೇ ಆಗಿದ್ದೆ. ಈಗಲೂ ನಾನು ಅವ್ರ ಹತ್ರ ಹೇಳಿದೆ, ನನ್ನ ಹತ್ರ ಸುಮಾರು ಪ್ರಶ್ನೆ ಇದೆ ಅಂತ. ನಾನು ಅವ್ರು ಆಕ್ಚುಲಿ ಬರ್ಕೊಂಡ್ ಬಂದಿದ್ದಾರೆ ಚೀಟಿಲಿ ನಿಮ್ಮ ಹತ್ರ ಪ್ರಶ್ನೆ ಕೇಳಾಯ್ತು ಮಧ್ಯೆ. ಅದ್ ಯಾಕೆ ಅಂದ್ರೆ ನನಗೆ ಉಪ್ಪಿ ಸರ್ ಒಪ್ಕೊಳ್ಳಿ ಬಿಡ್ಲಿ, ನಮ್ಮ ಗುರುಗಳಾದ ಅಂತ ಹೇಗ್ ಕರೆದ್ರು ಅದು ನನಗೆ ಅವ್ರ ಗುರುನೇ, ಅದ್ರೇನು ನಂಗೆ ಡೌಟ್ ಇಲ್ಲ. ಅವರೆಲ್ಲ ಯೂತ್ಸಿಗೂ ಗುರುಗಳೇ ಸರ್, ಎಲ್ಲ ಯೂತ್ಸಿಗೂ ಗುರುಗಳೇ ಅವರು. ಹೌದು ಅದೇ ರೀತಿ ಶಿವಣ್ಣ ಅವರು ಕೂಡ ಅವರ ಅನುಭವ, ಅವ್ರು ಮಾಡಿರುವಂತ ಸಿನಿಮಾ ನಾವು ನೋಡ್ಕೊಂಡು ಬೆಳೆದವರಲ್ವಾ, ಹಾಗೆ ಎಷ್ಟು ತಿಳ್ಕೊಂಡ್ರು ಕೂಡ ನಮ್ಗೆ ಇದೇ ಫಿಲ್ಮ್ ಸ್ಕೂಲ್ಗಳು. ಹಾಗಾಗಿ ನಾನು ಈ ಅವಕಾಶಗಳನ್ನ ಅವ್ರ ಹತ್ರ ಪ್ರಶ್ನೆ ಕೇಳೋದು ಅದರಲ್ಲೇ ಕಳೀತಾ ಇದ್ದೆ. ಹಾಗಾಗಿ ನನ್ ಭಾಗ್ಯ ಅದಷ್ಟೇ. ನಿಮ್ಗೆ ಹೇಗೆ ಇಲ್ಲಿ ಕೂತ್ಕೊಳ್ಳೋದು ನಿಮ್ಗೆ ಭಾಗ್ಯ ಅಂತ ಅನ್ಸುತ್ತೋ, ನನಗೆ ಅವ್ರ ಜೊತೆ ಗುಡ್ ಆಪರ್ಚುನಿಟಿ ಸರ್ ಇದು. ಥ್ಯಾಂಕ್ ಯು ಸೊ ಮಚ್. ಸೋ ಸ್ವೀಟ್. ನನ್ನ ಹೆಸರು ಪುನೀತ್ ಅಂತ. ಸೊ ಅದಕ್ಕೆ ಅಪ್ಪ ಅವರು ಆಮೇಲೆ ಅಣ್ಣ ಒಂದು ಫೋಟೋನು ಇದೆ. ಅಷ್ಟು ದೊಡ್ಡ ಅಭಿಮಾನಿ ಅವಾಗಿಂದ. ಒಂದು ಶಿವಣ್ಣ ಅವ್ರಿಗೆ, ಉಪ್ಪಿ ಸರ್ ಆಮೇಲೆ ರಾಜ್ ಶೆಟ್ಟಿ ಸರ್ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಆ್ಯಂಡ್ ಶಿವಣ್ಣ ಲೆಜೆಂಡ್ರಿ ಆ್ಯಕ್ಟರು. ಸೊ ಅರ್ಜುನ್ ಜನ್ಯ ಸರ್ ಫಸ್ಟ್ ಮೂವಿ ಇದು ಡೈರೆಕ್ಷನ್ದು. ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ಅರ್ಜುನ್ ಜನ್ಯ ಸರ್ ಜೊತೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನೀವು ಅವ್ರ ಡೈರೆಕ್ಷನ್ ಹೇಗೆ ರೇಟ್ ಮಾಡ್ತೀರಾ, ಆ್ಯಂಡ್ ನಿಮ್ಗೆ ಏನು ಇಷ್ಟ ಆಯಿತು, ಅವ್ರು ಏನು ಸಜೆಸ್ಟ್ ಮಾಡ್ತೀರಾ ನೀವು ಅವ್ರಿಗೆ, ಆ್ಯಂಡ್ ವಾಟ್ ವೆಂಟ್ ವೆರಿ ವೆಲ್ ಅಂತ ನಂದು ಪ್ರಶ್ನೆ ಇದ್ದಿದ್ದು. ಅರ್ಜುನ್ ಜನ್ಯ ಬಗ್ಗೆ ಹೇಳ್ಬೇಕಾದ್ರೆ ಫಸ್ಟ್ ನಾನು ಕತೆ ಹೇಳಿದಾಗಲೇ ನನಗೆ ಐ ನಾಟ್ ಎಕ್ಸ್ಪೆಕ್ಟ್ ಆ ರೀತಿ ಆ ಲೆವೆಲ್ ಥಾಟ್ ಪ್ರಾಸೆಸ್ ಇರುತ್ತೆ ಅರ್ಜುನ್ ಜನ್ಯಗೆ ಅಂತ ಅನ್ಕೊಂಡೆ. ಯಾಕಂದ್ರೆ ಮ್ಯೂಸಿಕಲಿ ಬಟ್ ಹೆಂಗ್ ಬಂತು ಅನ್ನೋದಕ್ಕೆ ಉಪೇಂದ್ರ ಚೆನ್ನಾಗಿ ಹೇಳ್ತಾರೆ, ಅದನ್ನ ಕರೆಕ್ಟಾಗಿ ಹೇಳಿದ್ರು ಅವರು. ಸಿನಿಮಾ ಮಾಡಿ ತೋರಿಸಿದ್ರಲ್ಲ, ಅದನ್ನ ಅನಿಮೇಷನ್ ಮಾಡಿ ತೋರಿಸಿದಾಗ ನಮಗೆ ನೀಟ್ನೆಸ್ ಗೊತ್ತಾಗ್ತದೆ, ವರ್ಕ್ ನೀಟ್ನೆಸ್ ಗೊತ್ತಾಗ್ತದೆ. ಬಟ್ ಇದೇ ಬೇಕು ಅಂದಾಗ ಪ್ರೊಡ್ಯೂಸರ್ ಸಪೋರ್ಟ್. ಅಂದ್ರೆ ಪಿಕ್ಚರ್ ನಿಮಗೆ ತೋರಿಸ್ಬಿಟ್ಟು ಹೆಂಗಿದೆ ಅಂದ್ರೆ ಏನಂತೀರ ನೀವು? ಅವ್ರ ಬಗ್ಗೆ ಏನು ಹೇಳಕ್ ಸಾಧ್ಯ ಅಲ್ವಾ? ಸೊ ಆ ಥರ ಅವರು ಸಿನಿಮಾನ ಬರೀ ಕತೆ ಹೇಳಿಲ್ಲ, ಸಿನಿಮಾನ ತೋರಿಸಿ ಇದೇ ಥರ ಶಾರ್ಟು ಹಿಂಗೆ ತೆಗಿತೀನಿ, ಲೋ ಆ್ಯಂಗಲ್, ಈ ಥರ ಎಲ್ಲ ಮಾಡಿಬಿಟ್ಟಿದ್ರು. ಇನ್ನೊಂದು 5 ವರ್ಷದಲ್ಲಿ ಕತೆ ಗೀತೆ ಹೇಳೋದಲ್ಲ, ಸಿನಿಮಾ ಮಾಡಿ ನೋಡ್ಕೊಳ್ಳಿ ಸಿನಿಮಾ ನಂದು ಹೆಂಗಿದೆ ಅಂತ. ಹೌದಾ ಸರ್? ಏನು ಎಲ್ಲ ಟೆಕ್ಸ್ಟು ವಿಡಿಯೋ ಬಂದ್ಬಿಟ್ಟಿದೆ, ಎಲ್ಲ ಮಾಡಿ ಎಲ್ಲ ಸರ್ ನೋಡಿ ಸರ್ ಸಿನಿಮಾ ಹೆಂಗಿದೆ ಹೇಳಿ ಸರ್ ಅಂತ. ಸಿನಿಮಾ ಎಲ್ಲ ಮಾಡಿ ಆಂಕರಿಂಗ್ ಎಲ್ಲ ಮಾಡಬೇಡಿ, ಓಕೆನಾ? ಅದೆಲ್ಲ ನಾನೇ ಮಾಡ್ತಿರ್ತೀನಿ. ಇಲ್ಲಮ್ಮ, ಏನೇ AI ಮಾಡಿದ್ರು ಮನುಷ್ಯ ಮಾಡಿದ್ರೆ ಮನುಷ್ಯನೇ. ಆ ಫೀಲಿಂಗ್ ಏನೋ ಒಂಥರ ಟಾಯ್ ಬಂದಂಗೆ ಬರುತ್ತೆ. ಇಲ್ಲ ಅಲ್ಲಿ ಹಿಂದ್ಗಡೆ ಒಬ್ರು ಸ್ಟಾರ್ಟ್ ಮಾಡಿದ್ರು, ಒಂದೇ ನಿಮಿಷ, ನೀವು ಪ್ರಶ್ನೆ ಕೇಳಕ್ಕಿಂತ ಮುಂಚೆ ಆಕ್ಚುಲಿ ನಮ್ಮ ಶೂಟಿಂಗ್ ನೋಡಕ್ಕೆ ಗೀತಕ್ಕ ಬಂದಿದ್ದಾರೆ. ನಮ್ಮ ಪ್ರೀತಿ ಅನ್ನಪೂರ್ಣೇಶ್ವರಿ ಅವರು. ಕ್ರಿಸ್ಮಸ್ಗೆ ಎಲ್ಲ ಕಡೆ ತಾತ ಬಂದರೆ, ನಮ್ಮ ಕರ್ನಾಟಕದಲ್ಲಿ ಡೈರೆಕ್ಟ್ಗಳ ಅಪ್ಪ ಕರುನಾಡ ಚಕ್ರವರ್ತಿ, ಆಮೇಲೆ ಶೆಟ್ರು ಫ್ರೆಂಡು ರಾಜ್ ಶೆಟ್ಟಿ ಬರ್ತಿದ್ದವ್ರೆ. ಸೊ ಕ್ರಿಸ್ಮಸ್ಗೆ ಈ ಸತಿ ಎಲ್ಲ ಹೀರೋನ್ ಇದ್ದಾರೆ, ಹೀರೋಯಿನ್ ಯಾರು ಅಂತ ನನ್ನ ಪ್ರಶ್ನೆ. ಆಕ್ಚುಲಿ ಲಾಸ್ಟ್ ಅಲ್ಲಿ ಬಂದ್ರು ಹೀರೋಯಿನ್ ಒಬ್ರು ಮಾಡಿದ್ದಾರೆ, ಕೌಸ್ತುಭ ಮಣಿ ಅಂತ ಒಬ್ರು ಇದ್ದಾರೆ. ಇದ್ರಲ್ಲಿ ಈ ಸಿನಿಮಾದಲ್ಲಿ ಟಿಪಿಕಲ್ ಹೀರೋಯಿನ್ ಆ ತರದ್ದು ಇಲ್ಲ. ಅಂದ್ರೆ ಇದ್ರಲ್ಲಿ ಇರೋವಂಥದ್ದು ಎಲ್ಲದೂ ಕೂಡ ಒಂದು ಆ ಪಾತ್ರಗಳು, ಹಾಗಾಗಿ ಪಾತ್ರಗಳಿದೆ. ಸುಧಾರಾಣಿ ಮ್ಯಾಮ್ ಇದ್ದಾರೆ, ಕೌಸ್ತುಭ ಮಣಿ ಅವರಿದ್ದಾರೆ, ಅವರೆಲ್ಲರೂ ಕೂಡ ಫೀಮೇಲ್ ಲೀಡ್ ಅನ್ನ ನಿರ್ವಹಿಸ್ತಾರೆ. ಎಷ್ಟು ಆ ಪಾತ್ರಕ್ಕೆ ಬೇಕು ಅಷ್ಟು ಎಲ್ಲರೂ ಕೂಡ ಇದೆ. ಇಲ್ಲ ಶೆಟ್ರಿಗೆ ಹೀರೋಯಿನ್ ಅವರು. ಹೌದು ಹೇಳಿ ಸರ್. ಶಿವಣ್ಣ ಆಮೇಲೆ ಉಪ್ಪಿ ಸರ್ ಅವರು ಹಿರಿಯ ನಟರು, ಹಿರಿಯ ನಿರ್ದೇಶಕರು, ನೀವು ಕಿರಿಯ ನಟರು. ಆಮೇಲೆ ಇವರು ಅರ್ಜುನ್ ಜನ್ಯ ಬಂದ್ರೆ ಹೆಂಗೆ ಸರ್ ನೀವು ಯಾವತ್ತಿದ್ರು? ಸೊ ನಿಮ್ 4 ಜನದ ಸಮಾಗಮದಲ್ಲಿ ಏನ್ ಕಲ್ತ್ರಿ? ಹಿರಿಯರಿಂದ ಏನ್ ಕಲ್ತ್ರಿ, ಕಿರಿಯರಿಂದ ಏನ್ ಕಲ್ತ್ರಿ? ಐ ಥಿಂಕ್ ನಾನು ಅರ್ಜುನ್ ಜನ್ಯ ಅವರಿಂದ ಕಲಿಬೇಕಾಗಿರುವಂತದ್ದು ಒಂದು, ಅವ್ರಿಗಿರುವಂತ ಹಠ ಮತ್ತು ಒಂದು ಸಿನಿಮಾನ ಇಷ್ಟು ಲಾಂಗ್ ಟೈಮ್ ಸಸ್ಟೈನ್ ಮಾಡ್ಕೊಳ್ಳೋದಿದಲ್ವಾ, ಎನರ್ಜಿ ಮತ್ತೆ ಇಂಟ್ರೆಸ್ಟ್, ಅದು ಕಷ್ಟದ ಕೆಲಸ ಅಲ್ವಾ ಬಾಸ್? ಕೆಲವು ಸಲ ನಾವು ಮಾಡ್ತಾ ಎಲ್ಲ ಒಂದ್ ಕಡೆ ಬೇಕಿತ್ತ ಅಂತ ಅನ್ಸುತ್ತೆ. ಯಾವ್ದೋ ಸಪೋರ್ಟ್ ಇಂದ ಡೌನ್ ಆಗುತ್ತೆ. ಪ್ರೊಡ್ಯೂಸರ್ ಇರ್ತಾರೆ, ಲಾಸ್ಟ್ ಏನ್ ಮಾಡ್ತಾರೆ, ಸಾಕು ಸರ್ ಅಲ್ವಾ? ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು, ಗೊತ್ತಾಗ್ತಿದೆ. ಸೊ ಅದು ಅಂತ ಹೇಳ್ಬೋದು. ನೋಡಿ, ಶಿವಣ್ಣ ಅವರಿಂದ ಯಾವಾಗ್ಲೂ ನೀಗದ ಒಂದು ಹಸಿವಿದೆ.
ಏನಾದ್ರೂ ಒಂದು ಕೊಡಬೇಕು ಅಂತ. ಅದು ಕಲ್ತಿದ್ದೀನಿ ಅಂತ ಹೇಳಲ್ಲ, ಅದನ್ನ ಅಬ್ಸರ್ವ್ ಮಾಡಿದೀನಿ ಅಂತ ಹೇಳ್ಬೋದು. ಕಲ್ತಿದ್ದೀನ ಇಲ್ವೋ ಅದನ್ನ ಮುಂದೆ ಕೆಲಸ ಮಾಡಿದಾಗ ಗೊತ್ತಾಗುತ್ತೆ. ಅಂಡ್ ಉಪ್ಪಿ ಸರ್ ಅಲ್ಲಿ ಯಾವುದು ನಾನು ಮಾಡಿಲ್ಲ ಅನ್ನುವಂತಹ ಒಂದು ಏನ್ ಹೇಳ್ತೀನಿ ಹಂಬಲ್ನೆಸ್ ಇದೆ ನನಗೆ. ಅದಾದ್ಮೇಲೆ ಉಪ್ಪಿ ಸರ್ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಷ್ಟೇ ಅಲ್ವ ಮಗ ಪ್ರಶ್ನೆ? ಬಸ್ ನೀವು ಏನೇ ಹೇಳಿದ್ರು ತುಂಬಾ ಹಂಬಲ್ ಆಗಿರ್ತೀರಾ, ನೀವು ಅದನ್ನ ಒಪ್ಕೊಳ್ಳಲ್ಲ. ಬಟ್ ಆದ್ರೆ ನಿಮ್ಮ ಸಿನಿಮಾ ಅಂತ ಬಂದಾಗ ನೀವು ನಿಮ್ದೇ ಹೆಸರು ಇಟ್ಕೋತೀರಾ, ಉಪೇಂದ್ರ ಅಂತ ಇಟ್ಕೋತೀರಾ. ಆಗ ಗಾಂಧಿನಗರ ಇವ್ನು ಯಾರು ಗುರು ಡೈರೆಕ್ಟರ್, ಅವನ ಹೆಸರೇ ಇಟ್ಕೊಂಡು ಸಿನಿಮಾ ಮಾಡ್ತಿರಲ್ಲ, ಎಂತ ನಾರ್ಸಿಸಿಸ್ಟ್ ಇರ್ಬೋದು ಅಂತ ಹೇಳಿಲ್ವಾ? ಅಥವಾ ಅದನ್ನ ನೀವು ಹೆಂಗ್ ಕೌಂಟರ್ ಮಾಡಿದ್ರಿ ಅಂದ್ರೆ ಅರ್ಥನೇ ಆಗಲ್ಲ. ಈಗ ನಾನೊಂದು ಸಿನಿಮಾ ಮಾಡ್ತೇನೆ ರಾಜ್ ಅಂತ ಇಟ್ಕೊಂಡು, ನನಗೆ ಹೆಂಗ್ ಇಟ್ಕೊಳ್ಳೋದು ಇದು ಅಂತ ಗೊತ್ತಾಗಲ್ಲ. ಅದ್ ಹೆಂಗ್ ಇಟ್ಕೊಂಡ್ರಿ, ಆ ಥಾಟ್ ಹೆಂಗ್ ಬಂತು, ಅದನ್ನ ಆಗ ಗಾಂಧಿನಗರ ಏನ್ ಹೇಳ್ತು ನೀವು ನಂಗೆ ಅರ್ಥನೇ ಆಗಿಲ್ಲ. ಒಂದು ಇದಿದೆ ಗುರು ಇಂಗ್ಲಿಷ್ ಅಲ್ಲಿ, ಫೂಲ್ಸ್ ರಶಸ್ ವೇರ್ ಏಂಜಲ್ಸ್ ಆರ್ ಫಿಯರ್ ಟು ಟ್ರೆಡ್. ಬ್ಯೂಟಿಫುಲ್ ಲೈಫ್. ಏನಂದ್ರೆ ದೇವತೆಗಳು ಎದುರೋ ಜಾಗಕ್ಕೆ ಮೂರ್ಖ ನುಗ್ಬಿಡ್ತಾನೆ. ಈ ಏನೂ ಗೊತ್ತಿಲ್ದಿರೋನು ಅಲ್ದೆ ಎಲ್ಲ ಗೊತ್ತಿರೋದು ಆತರ. ನಾನು ಅಂತ ಟೈಟ್ಲ್ ಗುರು ಆಕ್ಚುಲಿ. ಹೌದಾ? ನೋಡಿ ಇದು ನಾನು ಅನ್ನೋದೇ ಪಿಕ್ಚರ್ ಟೈಟ್ಲ್. ನಾನು ಉಪೇಂದ್ರ ಇವಾಗ ಫೇಮಸ್ ಅಲ್ಲ, ಉಪೇಂದ್ರ ಇಟ್ಕೊಂಡ್ ಯಾರೋ ಹೇಳಿದ್ರು ಉಪೇಂದ್ರ ಇಟ್ಬಿಡಿ. ಉಪೇಂದ್ರ ಹೌದು ಚೆನ್ನಾಗಿರುತ್ತಲ್ವಾ ಅಂತ. ಆ ಪಿಕ್ಚರ್ಗೂ ಅದಕ್ಕೆ ಏನ್ ಗೊತ್ತಿಲ್ಲ, ಏನೋ ಇಟ್ಟಿದ್ದಷ್ಟೇ. ಅದೊಂದು ಫಾಂಟು, ಅದ್ರಲ್ಲೊಂದು ರೋಸು ಸಿಂಬಾಲಿಕ್ ಆಗಿರುತ್ತೆ. ಅಲ್ಲ ಮತ್ತೆ ಇದು ಈ ಐಡಿಯಾ ಇತ್ತ ಬಾಸ್ ಅಥವಾ ನಾವು ಹುಡುಕಿದ್ದ? ಹೂ ಅಂದ್ರೆ ಉಪೇಂದ್ರ ಇದೇ ಬೇಕು ಹೀರೋ? ಅದೆಲ್ಲ ಸಿಂಕ್ ಮಾಡಿ ಈ ಮಹಾನುಭಾವರುಗಳು ಹೇಳಿದ್ರು. ಸೀರಿಯಸ್ಲಿ ನಿಜ ಹೇಳ್ಬೇಕು. ಹೂ ಅಂದ್ರೆ ಉಪೇಂದ್ರ, ಪೇ ಅಂದ್ರೆ ಪ್ರೇಮ, ರಾ ಅಂದ್ರೆ ರವೀನಾ, ದಾ ಅಂದ್ರೆ ದಾಮಿನಿ. ನಾನು ಎಲ್ಲಿಲ್ದ ಹುಡುಕ್ತಾರಪ್ಪ ಆತರ ಹುಡುಕಿ, ಆತರ ಹುಡುಕಾಗತ್ತೆ. ಹಂಗೆ ಇದ್ದಿದ್ದು ಕರೆಕ್ಟ್. ನಾನ್ ನಿಜ ಅನ್ಕೊಂಡೆ ಉಪ್ಪಿ ಸರ್ ಇದನ್ನ ಮನ್ಸಲ್ಲಿ ಇಟ್ಕೊಂಡು ಉಪೇಂದ್ರ ಅಂತ ಬರ್ದಿದ್ದಾರೆ. ಹೆಂಗುರುವೆ ಆತರ ಹೀರೋಯಿನ್ ಹೆಸರು ಇಟ್ಕೊಂಡು ನಾನು ಇದಕ್ ಮ್ಯಾಚ್ ಮಾಡಿ. ಇಲ್ಲ ಅದೇ ಹೇಳಿ ಇವಾಗ ಅರ್ಥ ಆಯ್ತು ಉಪ್ಪಿ. ನಾವು ಅಪ್ಪ ಅಯ್ಯೋ ಇವ್ರೆ ರವೀನಾ ಟಂಡನ್ ಡೇಟ್ ಸಿಗತ್ತೇನು ಗೊತ್ತಿತ್ತ ಫಸ್ಟ್ ಆಫ್ ಆಲ್ ನನಗೆ? ಇಲ್ಲ ನೀವು ಹಠ ನಿಮ್ದು. ಬಾಸ್ ನಿಜ ಹೇಳಿ ನೀವು. ಹೌದಣ್ಣ ಬಾಸ್ ನಿಜ ಹೇಳಿ. ಇಲ್ಲ ಗುರು ದೇವ್ರಣ್ಣ ಇರೋ, ಅದಕ್ಕೆ ನೀವು ಹೊಗಳದಾಗ ನಾಚಿಕೆ ಆಗೋದು. ಸುಮ್ಮನೆ ಈಗ ಏನಿಲ್ಲ ಅಂತ ಹೇಳೋದು. ಸಾಂಗು ಏನಿಲ್ಲ ಅಂತಾನೆ ಬರ್ದ್ಬಿಟ್ಟು. ಹೌದು, ಏನಿಲ್ಲ ನಿಜದಂತಿರುವ ಸುಳ್ಳಲ್ಲ, ಸುಳ್ಳುಗಳೆಲ್ಲ ನಿಜವಲ್ಲ. ಏನ್ ಸರ್ ಅದು? ಸಾರಿ ನಾನು ಅಲ್ಲ, ಅದು ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಮತ್ತೆ ಹೇಳ್ತಾರೆ ಕರಿಮಣಿ ಮಾಲೀಕ ನೀನಲ್ಲ. ಯಾಕೆ ಸರ್ ಅದು? ಏನಿಲ್ಲ ಅಂತ ಹೇಳ್ತಾರದು ಇವರು. ನನ್ನ ಹತ್ರ ಏನಿಲ್ಲಪ್ಪ ಅಂದ್ರೆ ನಿಮ್ಮ ಹತ್ರ ಏನಿಲ್ಲ ಅಂತ ಇವರು. ನನ್ನ ಹತ್ರ ಏನಿಲ್ಲ, ಇಲ್ಲ ಏನಿಲ್ಲ. ನೀನಲ್ಲ. ಪಾಪ ಇವ್ರೊಂದು ಕ್ವಶನ್ ಕೇಳ್ಬೇಕು ಅಂತ ಆಗಿಂದ ಹೆಂಗ್ ಕೂತಿದ್ದಾರೆ ಅಂದ್ರೆ, ನಿಮ್ದು ಆಯ್ತಾ ಮುಗಿತಾ? ಹಲೋ ಸರ್. ನಮಸ್ತೆ ಸರ್. ನನ್ನ ಹೆಸರು ಪ್ರವೀಣ್ ಅಂತ ಕನಕಪುರದಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಬಂದು ಉಪೇಂದ್ರ ಸರ್ ಅವರಿಗೆ. ಸರ್ ನಮ್ಮ ಕ್ವಶನ್ ಅಂದರೆ, ಈಗ ಎ ಅಂತ ಬಂದಿದೆಯಲ್ವಾ, ಎ ಕ್ರಿಯೇಟರ್ಗೆ ಹೆಲ್ಪ್ ಮಾಡುತ್ತಾ ಅಥವಾ ಕ್ರಿಯೇಟರ್ನ ರಿಪ್ಲೇಸ್ ಮಾಡುತ್ತಾ ಸರ್? ಅದೇ ನೀವು ಹೆಲ್ಪ್ ಮಾಡಿಸ್ಕೊಂಡ್ರೆ ಹೆಲ್ಪ್ ಮಾಡುತ್ತೆ. ಅದು ಹೆಂಗ್ ಗೊತ್ತಾ, ಒಂದು ಬ್ರಹ್ಮ ರಾಕ್ಷಸನ್ ತರ ಅದು. ನಿಮ್ ಮುಂದೆ ಕೂತ್ಕೊಂಡು ನಿಂತಿದೆ ಏನ್ ಮಾಡ್ಬೇಕು ಅಂತ. ನೀವು ಇದೆಲ್ಲ ಹೊಡೆದಾಕು ಅಂದ್ರೆ 2 ನಿಮಿಷದಲ್ಲಿ ಹೊಡೆದಾಕತ್ತೆ. ಇಲ್ಲೊಂದು ಭವ್ಯ ಭವನ ಕಟ್ಟು ಅಂದ್ರೆ ಕಟ್ಟತ್ತೆ. ನಿಮಗ್ ಬಿಟ್ಟಿದ್ ಏನ್ ಮಾಡ್ತೀರಾ? ತುಂಬಾ ಕ್ಯೂರಿಯಾಸಿಟಿ ತಕ್ಕೆ ಕೇಳಿದೆ ಸರ್ ನಿಮಗೆ. ಅಣ್ಣ ನೆಕ್ಸ್ಟ್ ಅವ್ರಿಗೂ ಕೊಡಿ, 5 ಪ್ರಶ್ನೆ ಕೇಳ್ತೀರಾ ಅವ್ರವ್ರು. ಹಲೋ ಸರ್, ನಮಸ್ತೆ. ನನ್ನ ಪ್ರಶ್ನೆ ಉಪ್ಪಿ ಸರ್ಗೆ. ಸರ್, ಸಿನಿಮಾನ, ಜೀವನನ, ಪ್ರಪಂಚನ ಎಷ್ಟು ವಿಭಿನ್ನವಾಗಿ ನೋಡ್ತೀರಾ ಸರ್? ಇಲ್ಲ, ಎಲ್ಲರೂ ವಿಭಿನ್ನವಾಗಿ ನೋಡಕ್ ಪ್ರಯತ್ನ ಪಟ್ಟೆ ಅದು ವಿಚಿತ್ರವಾಗಿ ಕಾಣಿಸ್ತಿರೋದು. ಸ್ಟ್ರೈಟ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇರೋದು ಇದ್ದಂಗೆ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇರೋದು ಇದ್ದಂಗೆ ನೋಡ್ರಿ ಅಂದ್ರೆ ಇವ್ನು ಯಾರೋ ವಿಭಿನ್ನ ಅಂತಾರೆ. ನಿಜವಾಗ್ಲೂ. ಆಕ್ಚುಲಿ ಇನ್ನೊಂದು ಪ್ರಶ್ನೆ ಕೇಳಕ್ಕಿಂತ ಮುಂಚೆ ನಿಮ್ನೆಲ್ಲ ಮೀಟ್ ಮಾಡೋದಕ್ಕೆ ನಮ್ಮ ಲೇಡಿ ಆಟೋ ಡ್ರೈವರ್ಸ್ ಅಲ್ಲಿ ಬಂದಿದ್ದಾರೆ ನೋಡಿ. ಐ ಥಿಂಕ್ ನಿಂತ್ಕೊಳ್ಳಿ ಮೇಡಮ್. ಸೂಪರ್. ಆಟೋ ಶಂಕರ್ನ ಮೀಟ್ ಮಾಡಕ್ ಬಂದಾರೆ ನೋಡಿ. ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ, ಕುತ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನನ್ನ ಹೆಸರು ಭಾರತಿ ಅಂತ, ಬೆಂಗಳೂರು ಗಿರಿನಗರಿಂದ ಬಂದಿದ್ದೀನಿ. 3 ಜನ ದೊಡ್ಡ ನಟರನ್ನ ಒಂದೇ ವೇದಿಕೆ ಮೇಲೆ ನೋಡೋದು ತುಂಬ ಸಂತೋಷ ಆಗ್ತಿದೆ. ಹಾಗೆ ಅನುಶ್ರೀ ಮೇಡಮ್ ಬಂದ ತಕ್ಷಣ ಎಲ್ಲರೂ ವಿಚಾರಿಸ್ಕೊಂಡ್ರಿ, ಆ ಗುಣನೇ ನಿಮ್ಮನ್ನು ಬೆಳೆಸ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಆ ಮಾತುಗಳೇ ನಮ್ಮಿಬ್ಬರ ಮಧ್ಯೆ ಸೇತುವೆ ಆಗುತ್ತೆ. ಆಮೇಲೆ ನಿಮಗೆ ಸರ್ 3 ಜನಕ್ಕೆ ಪ್ರಶ್ನೆ. ಈ ಒಂದು ಚಿತ್ರದಲ್ಲಿ
ಪಾತ್ರದ ಬೇಡಿಕೆನ ನೀವು ಅಥವಾ ನಿರ್ಮಾಪಕರ ಬೇಡಿಕೆನ? ಬಿಕಾಸ್ ಒಂದೊಂಥರ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗಾಗಿ ಇಲ್ಲಿ ಪಾತ್ರದ ಬೇಡಿಕೆನ ಇವರು ಅಂತ ನಂದು. ವಾವ್, ದಟ್ಸ್ ಸೋ ನೈಸ್. ಭಾರತೀಯರ ಒಳ್ಳೆ ಕ್ವಶನ್ ಇದು. ಆ್ಯಕ್ಚುಲಿ ಅದ್ರ ಪ್ರಕಾರನೇ ಡಿಸೈನ್ ಮಾಡೋದು ಕ್ಯಾರೆಕ್ಟ್ರು. ಅರ್ಜುನ್ ಜನ್ಯ ಡಿಸೈನ್ ಮಾಡೋದು ಅದಕ್ಕೋಸ್ಕರ. ಪಾತ್ರದ ಬೇಡಿಕೆನೇ ಅಮ್ಮ, ಪಾತ್ರದ ಬೇಡಿಕೆನೇ 100%. ನೀವು ನೋಡಿದ್ರೇನೆ ಗೊತ್ತಾಗತ್ತೆ ಇದು ಶಿವಣ್ಣನೇ ಮಾಡಬೇಕು, ಇದು ಇದು ಸಿನಿಮಾ ಬಂದು ನೋಡಿದಾಗ ನಿಮಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಕಾಸ್ಟಿಂಗ್ ಮಾಡಿದ್ದಾರೆ ಅವರು ಅಂದ್ರೆ ಆ ರಿಪ್ಲೇಸ್ಮೆಂಟ್ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಅರ್ಥ ಏನು ಅಂದ್ರೆ ಅವ್ರ ಪಾತ್ರಗಳಾಗಿ ಅದು ಕಾಣಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಯ್ಕೆ ಮಾಡಿದ್ದು, ನಿರ್ಮಾಪಕರಿಗೋಸ್ಕರ ಅಲ್ಲ. ಇನ್ಫ್ಯಾಕ್ಟ್ ನಾನು ನಿನ್ನೆ ಒಂದು ಇಂಟರ್ವ್ಯೂ ನೋಡ್ತಿದ್ದೆ ಯೂಟ್ಯೂಬಲ್ಲಿ. ಭಾರತಿ ಮ್ಯಾಮ್, ಸುದೀಪ್ ಸರ್ ಅವರು ಅರ್ಜುನ್ ಸರ್ಗೆ ಡೇ 1 ಇಂದ ಈ ಕ್ಲಾರಿಟಿ ಇತ್ತು, ಈ ಪಾತ್ರ ಇವರೇ ಮಾಡಬೇಕು ಅಂತ ಹೇಳಿ. ಅವ್ರು ಫಸ್ಟ್ ಹೋಗಿ ಸುದೀಪ್ ಸರ್ಗೆ ಕಥೆನ ಈ ಥರ ನಾನೊಂದು ಡೈರೆಕ್ಟರ್ ಆಗಬೇಕು, ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಸುದೀಪ್ ಸರ್ಗೆ ಹೋಗಿ ಕತೆ ಹೇಳಿದ್ರಂತೆ ಅರ್ಜುನ್ ಸರ್. ಸುದೀಪ್ ಸರ್ ಆ ಇಂಟರ್ವ್ಯೂಲಿ ಹೇಳ್ತಾರೆ. ಬಂದ ತಕ್ಷಣ ಸುದೀಪ್ ಸರ್ ಫುಲ್ ಕತೆ ಎಲ್ಲ ಕೇಳಿ ಹಾಂ ಚೆನ್ನಾಗಿದೆ, ಸುದೀಪ್ ಸರ್ ಅಂದ್ಕೊಂಡ್ರಂತೆ ನಂದು ಯಾವುದೋ ಹೆಸರು. ಅವ್ರು ಯಾರ್ಯಾರು ಮಾಡ್ತಿದ್ದಾರೆ ಅದೇಣ ಶಿವಣ್ಣ, ಆಮೇಲೆ ಉಪ್ಪಿ ಸರು, ರಾಜ್ಬೀರ್ ಶೆಟ್ಟಿ. ಅವ್ರು ಎಷ್ಟು ಖುಷಿ ಪಟ್ರು ಅಂದರೆ ನನ್ನ ಮಾತುಗೋಸ್ಕರ ಅಥವಾ ನನ್ನ ಸಮಾಧಾನಕ್ಕೋ ಅಥವಾ ನನ್ನನ್ನು ಖುಷಿ ಪಡಿಸೋದಕ್ಕೂ ಕೂಡ ಅರ್ಜುನ್ ಸರ್ 1 ಸೆಕೆಂಡ್ಗೂ ಕೂಡ ಸುದೀಪ್ ಸರ್ ಈ ಪಾತ್ರವನ್ನು ಮಾಡಿ ಅಥವಾ ಯಾರು ಮಾಡ್ಬೋದು ಅಂತ ಕೇಳಲೇ ಇಲ್ಲಂತೆ. ಅಷ್ಟು ಕ್ಲಾರಿಟಿ. ಅರ್ಜುನ್ ಜನ್ಯ ಸರ್ ಅವರು ಈ ಸಿನಿಮಾ ಮಾಡಬೇಕು ಅಂತ ಕತೆ ತಗೊಂಡಾಗ ಹುಟ್ಕೊಂಡಂಥ 3 ಪಾತ್ರಗಳಂದ್ರೆ ಶಿವಣ್ಣ, ಉಪ್ಪಿ ಸರು, ರಾಜ್ಬೀರ್ ಶೆಟ್ಟಿ ಅವರು. ಇವ್ರು ಬಿಟ್ರೆ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋದಾಗೋಯ್ತು. ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ರಿ ನಿಜ. ಯಾಕ್ ಸರ್, ನಿಜ ಸುದೀಪ್ ಸರ್ ಹೇಳಿದ್ರು. ಇಲ್ಲ ನಿಜವಾಗ್ಲೂ ತುಂಬಾ ಎಷ್ಟು ಕ್ಲಿಯರ್ ಆಗಿ, ಎಷ್ಟು ಸ್ಪಷ್ಟವಾಗಿ ಅದಕ್ಕೆ ಜೈ ಜಯಮ್ಮ. ಅದಕ್ಕೆ ಅಲ್ಲಿದ್ದೀರಾ ನೀವು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಭರತ್ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮನ್ನ ಎಲ್ಲರೂ ಈ ವೇದಿಕೆಯಲ್ಲಿ ನೋಡಿ ತುಂಬ ಖುಷಿ ಆಯಿತು. ನಾನು ಉತ್ತರ ಕರ್ನಾಟಕ ಬಿಜಾಪುರಿಂದ ಬಂದಿರೋದು. ನಿಮ್ಮ ಈ ಎಲ್ಲ ಆ್ಯಕ್ಟರ್ಸನ್ನು ನಮ್ಮ ಉತ್ತರ ಕರ್ನಾಟಕದ ತುಂಬ ಪ್ರೀತಿಸ್ತಾರೆ ನಿಮ್ಮೆಲ್ಲರನ್ನು. ಅದಕ್ಕೆ ನನ್ನ ಪ್ರಶ್ನೆ 45 ಅಂದರೆ ನಿಮ್ಮ ಪ್ರಕಾರ ಏನು? ಇದರಿಂದ ಜನರಿಗೆ ಯಾವ ಥರ ಸಂದೇಶ ಕಳಿಸ್ತೀರಿ? ಏನು ಮೆಸೇಜ್? 45 ಅಂದರೆ ಎಮೋಷನ್. ಇಟ್ಸ್ ಅಬೌಟ್ ದ ಎಮೋಷನ್. ಅದಕ್ಕೆ ಟ್ರೈಲರ್ ಹೇಳ್ತಾರೆ ಕಮ್ ಟು ದ ವರ್ಲ್ಡ್ ಆಫ್ 45 ಅಂತ. ಸೊ ಆ 45 ವರ್ಲ್ಡ್ ಬನ್ನಿ, ನೋಡಿ, ಅನುಭವಿಸಿ. ಓಕೆ ಸರ್. ಸೊ ಐ ಥಿಂಕ್ ಸಿನಿಮಾದಲ್ಲಿ ಒಂದು ಮೆಸೇಜ್ ಇರಬೇಕು ಅನ್ನೋದು ಒಂದು ಸತ್ಯ. ಇನ್ನೊಂದು ಕಡೆ ಮೆಸೇಜ್ ಮಾತ್ರ ಇರಬಾರ್ದು, ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು. 45 ನಮ್ಮ ಲೆಕ್ಕದಲ್ಲಿ ಯಾವ ತರ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅದು ನಮಗೆ ಮೆಸೇಜ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಇದು ತಾಳಕ್ಕಾಗಲ್ಲ ಪಿಕ್ಚರ್ ಇದು ಹೆಂಗಿದೆ ಗೊತ್ತಾ, ಈ ಕಾಲೇಜಲ್ಲೆಲ್ಲ ನೀವು ಹೊಸದಾಗಿ ಬಂದಿರೋ ರ್ಯಾಗ್ ಮಾಡ್ತಾ ಇದ್ದಾರೆ. ಅಲ್ಲ ಅದು ಸ್ಟೋರಿ ಬಿಟ್ಕೊಡ್ದೇನೆ ಸ್ಟೋರಿ ಹೇಳೋದಿದೆಯಲ್ಲ ಬಹಳ ಕಷ್ಟ. ಅದನ್ನ ನಿಜವಾಗ್ಲೂ ರಾಜ್ ನನ್ನ ಮಗಳು ಕೇಳ್ತಿದ್ದ ಬ್ಯೂಟಿಫುಲ್ ಆಗ ದಿಸ್ ಇಸ್ ವಾಟ್ ಇಸ್ ದ ಫಿಲ್ಮ್. ಎಕ್ಸ್ಪೀರಿಯನ್ಸ್ ಇಸ್ ದ ಮೆಸೇಜ್. ಆ ಪಾತ್ರಗಳು ಏನಾಗುತ್ತೆ. ಇನ್ನೊಂದು ರಿಕ್ವೆಸ್ಟ್, ನಮ್ಮ ಉತ್ತರ ಕರ್ನಾಟಕ ಜನ ಎಲ್ಲ ನಿಮ್ನ ತುಂಬಾ ಇಷ್ಟಪಡ್ತಾರೆ. ಒಂದ್ಸತಿ ಆದ್ರೂ ನಮ್ ಕಡೆ ಬಂದು. ನಾನೊಂದು ಹೇಳ್ತೀನಿ ಮಗ, ಈ ಸಿನಿಮಾ ಗೊತ್ತಿಲ್ಲ, ಉತ್ತರ ಕರ್ನಾಟಕದ ಜನ ನಮ್ಮನ್ನ ಸಾಕಿದ್ದಾರೆ ಅಂದ್ರೆ ಕನ್ನಡದ ಎಲ್ಲ ನಮ್ಮನ್ನ ಸಾಕೋದು ಅವರು. ಅದಕ್ಕೋಸ್ಕರ ನಮ್ಮ ಪ್ರೊಡಕ್ಷನ್ ಹೌಸ್ ಲೈಟ ಬುದ್ಧ ಫಿಲ್ಮ್ಸ್ ಅಲ್ಲಿ ನೆಕ್ಸ್ಟ್ ಮಾಡ್ತಾ ಇರುವಂತ ಸಿನಿಮಾ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇರುತ್ತೆ. ಅನುಶ್ರೀ ಮ್ಯಾಮ್ಗೆ ಹೌದು ಮ್ಯಾಮ್. ಅಯ್ಯೋ ಲವ್ ಯು ಮ್ಯಾಮ್. ನಮ್ಮ ಆಟೋ ಲೇಡಿಯಿಂದ ನಿಮ್ಗೆಲ್ರಿಗೂ ಲವ್ ಯು. ಫಿಲಿಮ್ ತುಂಬಾ ಚೆನ್ನಾಗಿ ನಡೀಲಿ, ನಾವು ಅದಕ್ಕೆ ಸಾಥ್ ಇರ್ತೀವಿ ಸರ್. ನಮ್ಮ ಆಟೋ ಹಿಂದೆಗಡೆ ನಾವು ಪೋಸ್ಟರ್ಗಳನ್ನು ಹಾಕೊಂಡು ಮ್ಯಾಮ್. ನಿಮಗೊಂದು ಕ್ವಶನ್, ನಮ್ಮ ಹೆಣ್ಮಕ್ಳು ಸ್ವಲ್ಪ ಜನ ಧೈರ್ಯವಾಗಿಯೂ ಇದ್ದಾರೆ, ಸ್ವಲ್ಪ ಜನ ಮನೇಲಿ ಏನೋ ಟ್ರಸ್ಟು ಏನೋ ಇರುತ್ತೆ ಪ್ರಾಬ್ಲಮ್ಗಳು. ಅವ್ರು ಆಟೋ ಓಡಿಸ್ಬೇಕಾದ್ರೆ ತುಂಬಾ ಡಲ್ಲಾಗಿ ಓಡಿಸ್ತಾ ಇರ್ತಾರೆ. ನಿಮ್ಮನ್ನು ನೋಡಿ ನಾನು ಕಲಿ ಅಂತ ಅವ್ರಿಗೆ ಹೇಳ್ತೀನಿ. ನೀವು ಈ ಥರ ಇರೋಕೆ ನಮಗೊಂದು ಹೆಣ್ಮಕ್ಳಿಗೆ ಧೈರ್ಯ ಕೊಡಿ ಅಂತ ನನ್ನ ಕಡೆಯಿಂದ ಒಂದು ನಿಮಗೆ. ಇಲ್ಲ, ನಾನು ಅವಾಗಲೇ ಹೇಳ್ದೆ ಇಲ್ಲ ಅಣ್ಣನ ಹತ್ರ, ಇಂಥ ಟ್ರಾಫಿಕಲ್ಲಿ ಅದು ರೋಡಲ್ಲಿ ಇಳಿದ ತಕ್ಷಣ ಯಾರೇನು ಬೈ ನೋಡಿಲ್ವಾ ಎತ್ತ ಹಿಂಗೆಲ್ಲ ಬಾಯ್ತಾ ಇರೋ ಮಧ್ಯದಲ್ಲಿ ನೀವು ಅಷ್ಟು ಧೈರ್ಯವಾಗಿ ಆಟೋ ಓಡಿಸ್ತಿದ್ರಲ್ಲ, ಆ ಧೈರ್ಯದ ಮುಂದೆ ನಮ್ಮ ಧೈರ್ಯ ಏನೇನೂ ಇಲ್ಲ. ಅಲ್ಲ, ಅವ್ರು ಕೇಳ್ತಿರೋದೇನಂದ್ರೆ ಆ ಥರನೂ ನಿಮ್ಮ ಥರ ನಕ್ಕೊಂಡು ಖುಷಿಯಾಗಿ ಇಲ್ಲ ಅದು ಮಾತ್ರ ಅಲ್ಲ ಅಂದ್ರೆ ನಾನು ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ. ಅವರು ಆಕ್ಚುಲಿ ಇವತ್ತು ಮನೆಗೆ ಬಂದಿದ್ದು ಬೆಳಿಗ್ಗೆ 4 ಗಂಟೆಗೆ. ಓಕೆ, 7 ಗಂಟೆ ತನಕ ಮಲಗಿ ಆಮೇಲೆ ಫ್ರೆಶ್ ಆಗಿ ರೆಡಿ ಆಗಿ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಂದ ಮತ್ತೊಂದು ಪ್ರೋಗ್ರಾಮ್ಗೆ ಹೋಗ್ಬೇಕು, 3.5 ಗಂಟೆ ಟ್ರಾವೆಲ್ ಆಗಿ ಅಲ್ಲಿಗೆ ಹೋಗ್ಬೇಕು. ಬಂದ ಒಂದೇ ಒಂದು ಕಾರಣ ಅಂದ್ರೆ ಶಿವಣ್ಣ, ಉಪ್ಪಿ ಸರ್, ಅರ್ಜುನ್ ಜನ್ಯ ಅವ್ರ ಮೇಲಿನ ಹೇಳಕ್ಕಾಗಲ್ಲ, ಅದು ಅವ್ರು ಹೇಳ್ಬೇಕು. ಸೊ ಆ ಪ್ರೀತಿಗೋಸ್ಕರ. ಆದ್ರೆ ಅವ್ರ ಮುಖದಲ್ಲಿ ಸುಸ್ತು, ಪ್ರಶ್ನೆ ಕೇಳಬೇಕಾದ್ರೆ ಒಂದು ಇರಿಟೇಷನ್ ಅದಿಲ್ಲ. ಐ ಥಿಂಕ್ ಹೆಣ್ಣು ಮಕ್ಕಳಲ್ಲಿ ಆ ಕ್ವಾಲಿಟಿ ಇದೆ. ಅವ್ರೊಂದು ಟೀ ಮಾಡಿದ್ರು ಕೂಡ ಅದ್ರಲ್ಲಿ ಆ ಪ್ರೀತಿ ತುಂಬ್ತಾರೆ. ಐ ಥಿಂಕ್
ಅದರಿಂದಾಗಿ ನಾವು ಸರ್ವೈವ್ ಆಗಿದೀವಿ ಗಂಡಸ್ರು ಹೆಂಗೋ. ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಶೋ ಮಾಡೋದು ಅಷ್ಟು ಈಸಿ ಅಲ್ಲಮ್ಮ, DKD ತಮಾಷೆನೇ ಅಲ್ಲ. ಬಟ್ ಅವ್ರಿಗಿರೋ ಪೇಷನ್ಸ್ ಇದೆಯಲ್ಲ, ನಾವು ಕಳ್ಕೊತೀವಿ ಪಾಪ, ಆಕೆ ಕಳ್ಕೊಳ್ಳೋದು. ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗು ಗುರು ಅಂತೀನಿ. ಇಲ್ಲ ಮ್ಯಾಮ್, ಆ್ಯಕ್ಚುಲಿ ನಾನು ಮುಂಚೆ ಹಾಗೆ ಇದ್ದೆ, ಎಲ್ಲದಕ್ಕೂ ಸಣ್ಣದಕ್ಕೂ ಬೇಜಾರು ಮಾಡ್ಕೋತಿದ್ದೆ. ಅವಾಗ ಆ್ಯಕ್ಚುಲಿ ನಾನು ಇಷ್ಟು ನೋನ್ ಆ್ಯಂಕರ್ ಆಗಿರಲಿಲ್ಲ, ಎಲ್ರಿಗೂ ಪರಿಚಯ ಇರುವಂಥ ಆ್ಯಂಕರ್ ಆಗಿರಲಿಲ್ಲ. ಯಾವಾಗ ಜೀವನದಲ್ಲಿ ನನಗೆ ಹಸುವಿನ ಬೆಲೆ ಗೊತ್ತಾಯಿತು, ಯಾವಾಗ ನನಗೆ ಒಂದು ವಿಷಯ ಗೊತ್ತಾಯಿತು, ಫಸ್ಟು ನಾವು ಮಾಡೋ ಕೆಲಸನ ಇಷ್ಟಪಡಬೇಕು. ಆಟೋಮೆಟಿಕ್ಕಾಗಿ ಕೆಲಸನೇ ನಮ್ಮನ್ನು ಇಷ್ಟಪಡುತ್ತೆ. ನಾವು ಮಾಡೋ ಕೆಲಸನ ಇಷ್ಟಪಟ್ಟಿಲ್ಲ ಅಂದರೆ ಆ ಕೆಲಸ ನಮ್ಗೆ ಯಾವತ್ತೂ ಇಷ್ಟಪಡಲ್ಲ. ನಾನು ಮಾಡೋ ಆ್ಯಂಕರಿಂಗ್ನ ಯಾವತ್ತು ಇಷ್ಟಪಟ್ಟೆ, ಆ್ಯಂಕರಿಂಗ್ನ ನೀವು ಇಷ್ಟಪಟ್ರಿ, ಆ ಕೆಲಸ ನನಗೆ ಇಷ್ಟಪಟ್ಟು, ಆಗ್ಲಿಂದ ನಾನು ಖುಷಿಯಾಗಿರೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಸರ್ ನನ್ನ ಪ್ರಶ್ನೆ ಆ್ಯಕ್ಚುಲಿ ಮೊದಲಿಗೆ ಒಂದು 3 ಜನದ ಒಂದು ಸಣ್ಣ ಡೈಲಾಗ್ಸ್ ಹೇಳ್ಬಿಡ್ತೀನಿ. ನಮ್ಮ ರಾಜ್ ಸರ್ದು ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ನಮ್ಮ ಶಿವಣ್ಣ ಸರ್ದು ನೀನು ಗನ್ನಲ್ಲಿ ಎಷ್ಟು ಜನ ಎದುರಿಸಿ ಅದಕ್ಕಿಂತ ಜಾಸ್ತಿ ನಾನು ಕಣ್ಣಲ್ಲಿ ಎದುರಿಸಿದ್ದೀನಿ. ನಮ್ಮ ಉಪ್ಪಿ ಸರ್ದು ನಾನವನಲ್ಲ. ಮೊದಲಿಗೆ ರಾಜ್ ಸರ್ದು ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ. ಸರ್ ನೀವು ಯಾವತ್ತಾದ್ರೂ ದಾರಿ ತಪ್ಪಿ ಬೇರೆ ಊರಿಗೆ ಏನಾದ್ರು ಹೋಗಿದ್ದೀರಾ ಸರ್? ಸಿನಿಮಾ ಬಂದಿದೆ ದಾರಿ ತಪ್ಪಿ ಮಗ. ಥ್ಯಾಂಕ್ ಯು ಸರ್. ಫನ್ ಕ್ವಶನ್ ಸರ್. ಸಿನಿಮಾಗೆ ಬರ್ಬೇಕು ಅಂತಾನೆ ಇರ್ಲಿಲ್ಲ, ಹಾಗಾಗಿ ದಾರಿ ತಪ್ಪಿದಾಗ ಕೆಲವು ಸಲ ಒಳ್ಳೆ ದಾರಿ ಕಡೆ ಹೋಗ್ತೀವಿ. ನಿಮಗೆ ತಪ್ಪು ತಿಳ್ಕೊಬಿಡಿ ಸರ್, ನೀವು ಆ ಲುಕ್ ನೋಡಿ ಸರ್. ಆ್ಯಕ್ಚುಲಿ ಆ ಕಣ್ಣು ಸರ್, ಆ ಕಣ್ಣೇ ಗ್ರೇಟ್ ಸರ್. ಯಾವತ್ತಾದ್ರೂ ನಮ್ಮ ಗೀತಕ್ಕಾಗಲಿ ನಿವೇದಿತ ಮೇಡಮ್ಗಾಗಲಿ ಆ ಥರ ಲುಕ್ ಕೊಟ್ಟಿದ್ದೀರಾ ಸರ್? ಸರ್ ಆ ಲುಕ್ ನೋಡಿ ಸರ್, ಸರ್ ಅವ್ರು ಕೊಟ್ಟಿದಾರ ನೀವು ಕೊಟ್ಟಿದ್ದೀರಾ? ಇದು ಶಿವ ಮೆಚ್ಚಿದ ಕಣ್ಣಪ್ಪ. ಶಿವ ಮೆಚ್ಚಿದ ಕಣ್ಣಪ್ಪ, ಒಳ್ಳೆ ಸರ್. ಶಿವ ಮೆಚ್ಚಿದ ಕಣ್ಣಪ್ಪ ಸರ್. ಉಪ್ಪಿ ಸರ್, ನಾನವನಲ್ಲ, ಯಾವತ್ತಾದ್ರೂ ಯಾರಿಗಾದ್ರೂ ನಾನವನಲ್ಲ ಅಂತ ತಪ್ಪಿಸ್ಕೊಂಡಿದ್ದೀರಾ ಸರ್? ಈಗಲೂ ಎಲ್ಲಾ ಕಡೆ ನಾವೇ ಹೇಳ್ತಿದ್ದೀವಿ. ಕ್ವಶನ್ ನನಗಲ್ಲ. ಮನೇಲಿ ಏನಾದ್ರು ಹೇಳಿದ್ರ ಸರ್? ಪ್ರಿಯಾಂಕಾ ಮ್ಯಾಮ್ ಕೇಳಿದಾಗ ಅಥವಾ ಅಮ್ಮ ಕೇಳಿದಾಗ ಚಿಕ್ಕರು ನಾನವನಲ್ಲ ಅಮ್ಮ ಆತರ ತುಂಬಾ ಜನ ಹೇಳಿರ್ತಾರೆ ಎಲ್ಲ ಪ್ರಾಬ್ಲಮ್ಗಳಾದಾಗ. ನಾನಲ್ಲ, ಅದು ನಾನಲ್ಲ ಸರ್. ಆ ಕ್ವಶನ್ ನಿಮ್ಗಲ್ಲ ಅಂದ್ಮೇಲೆ ಒಂದೇ ಲಾಸ್ಟ್ ಸೈಮಾ ಅವಾರ್ಡ್ಸ್ ಅಲ್ಲಿ ನೀವು ನಿಮ್ಮ ಇನ್ಸ್ಪಿರೇಷನ್ ಯಾರು ಅಂತ ಹೇಳೇ ಇಲ್ಲ ಸರ್. ನಾವು ಇನ್ನೂ ವಿಡಿಯೋ ನೋಡ್ತಾನೆ ಇದೀವಿ. ನಿಮ್ಮ ಇನ್ಸ್ಪಿರೇಷನ್ ಯಾರು ಸರ್? ಇನ್ನೂ ಗೊತ್ತಾಗಿಲ್ವಾ? ಇನ್ನೂ ನಾವೇ ಸರ್. ಇಲ್ಲ, ಒಬ್ಬ ಡೈರೆಕ್ಟ್ರು, ಆ ಡೈರೆಕ್ಟರ್ನ ತುಂಬಾ ಫಾಲೋ ಮಾಡ್ತೀನಿ ನಾನು. ಇನ್ಸ್ಪಿರೇಷನ್ ಒಬ್ಬ ಡೈರೆಕ್ಟ್ರು, ಅವ್ರು ಎಲ್ಲ ಲ್ಯಾಂಗ್ವೇಜಲ್ಲೂ ಪಿಕ್ಚರ್ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಸಿನಿಮಾ ಮಾಡ್ತಾರೆ. ಅದನ್ನ ಕಾಪಿ ಮಾಡೋದು ಕಷ್ಟ, ಅಷ್ಟು ಅದ್ಭುತವಾಗಿ ಮಾಡ್ತಾರೆ. ಆ ಥರ ಹೇಳಿದ್ದೆ ನಾನು. ಆ ಡೈರೆಕ್ಟರ್ ಫಾಲೋ ಮಾಡಿ ಗೊತ್ತಾಗುತ್ತೆ ನಿಮ್ಗೆ, ಹೋಗ್ತಾ ಗೊತ್ತಾಗುತ್ತೆ ಯಾರು. ಆ ಡೈರೆಕ್ಟರ್ ಎಲ್ಲರನ್ನೂ ಡೈರೆಕ್ಟ್ ಮಾಡೋರ ಸರ್? ಗಾಡ್ ಇಸ್ ಗ್ರೇಟ್ ಅಷ್ಟೇ ಸರ್. ಪ್ಲೀಸ್ ಅದು ಹೇಳಿ ಸರ್. ಐ ಆಮ್ ಗಾಡ್ ಇಸ್ ಗ್ರೇಟ್ ಪ್ಲೀಸ್ ಒಂದ್ಸಲಿ. ಐ ಆಮ್ ಗಾಡ್ ಇಸ್ ಗ್ರೇಟ್. ಏನ್ ಮಾಡ್ತಾ ಇದೆ? ಕೆಲಸ ಮಾಡ್ತಾ ಸರ್. ಆ ಸೀನ್ ಏನಕ್ಕೆ ಮಾಡಿದ್ರಿ ಸರ್? ಸುಮ್ನೆ ಕೂತಿದ್ದ ಅವ್ನಿಗೆ ಶೂಟ್ ಮಾಡ್ಬಿಟ್ಟು ಹೋಗ್ತಿರಲ್ಲ, ಏನು ಕೆಲಸ ಇಲ್ಲ ಅಂತ. ಅದೇ ಹೇಳದಲ್ಲ, ಒಂದು 10 ಮಿನಿಟ್ಸ್ ಈ ತರ ಎಲ್ಲ ಸೀನ್ಗಳು ಮಾಡ್ತೀನಿ, ಕೂತಿರ್ತೀನಿ ಥಿಯೇಟರ್ ಅಲ್ಲಿ ಅಂತ. ಕರೆಕ್ಟ್ ಹೆಂಗ್ ಕನ್ವಿನ್ಸ್ ಮಾಡ್ತೀಯ ಇದನ್ನ? ಓಕೆ, ಈ ತರ ಏನೇನೋ ತೋರಿಸ್ಬಿಟ್ಟು ಜನಕ್ಕೆ ಹೆಂಗ್ ಕನ್ವಿನ್ಸ್? ಆಮೇಲೆ ನಾನು ಎಂಡ್ ಕಾರ್ಡ್ ಹಾಕ್ಬಿಟ್ಟು ಅದೊಂದು ಪಿಕ್ಚರ್ ಕಟ್ ಆಗಿದೆ ಅಂತೀನಿ, ಸೆನ್ಸಾರ್ ಕಟ್ ಆಗಿದೆ ಅಂತೀನಿ. ಆ ತರ ಮಾಡಿ ಅದನ್ನ ಬ್ಲೆಂಡ್ ಮಾಡಿದಷ್ಟೇ. ಅವಾಗ ಒಂದು ಲಿಬರ್ಟಿ ಸಿಕ್ತಲ್ಲ, ಏನ್ ಬೇಕಾದ್ರೂ ಮಾಡೋದಕ್ಕೆ. ಅವಾಗ ಆಮೇಲೆ ಆ ಏಜ್ ಅಲ್ಲಿ ಇರುತ್ತೆ ಗೊತ್ತಾ, ಏನೋ ದೇಶ ಕ್ಲೀನ್ ಆಗ್ಬೇಕು, ಅವ್ನು ಯಾಕೆ ಹಂಗಿದ್ದಾನೆ, ನಾನು ಯಾಕೆ ಹೆಂಗಿದ್ದೀನಿ, ಆ ಒಂದು ಸ್ಟೇಜ್ ಇರುತ್ತಲ್ಲ, ಏನ್ ಹೇಳಿ ಮನುಷ್ಯನ ಮೊದಲನೇ ಸ್ಟೇಜ್ ಬಹಳ ಕ್ರಿಯೇಟಿವ್ ಸ್ಟೇಜ್ ಅದು. ನಾನ್ ಕರೆಕ್ಟ್ ಆಗಿದ್ದೀನಿ, ಯಾರು ಕರೆಕ್ಟ್ ಇಲ್ಲ ಅಂದಾಗಲೇ ಕ್ರಿಯೇಷನ್ ಬರೋದು. ಆಮೇಲೆ ಸೆಕೆಂಡ್ ಸ್ಟೇಜ್ ಬರುತ್ತೆ, ಇಲ್ಲ ನನ್ನಲ್ಲಿನೋ ತಪ್ಪಿದೆ, ಎಲ್ಲರೂ ಕರೆಕ್ಟ್ ಆಗಿ ಇದ್ದಾರೆ ಅಂದಾಗ ಒಂಚೂರು ಕ್ರಿಯೇಟ್ ಬರುತ್ತೆ. ಎಲ್ಲ ಕರೆಕ್ಟ್ ಇದೆ ಅನ್ನೋ ಸ್ಟೇಜ್ ಬಂದ್ಬಿಡುತ್ತಲ್ಲ, ಅವಾಗ ನಾನವನಲ್ಲ ಅಂತ ಕೂತಿರೋದು. ಈಗ ನೀವು ಆ ಸ್ಟೇಜ್ ಅಲ್ಲಿ ಆ ತರ ಹೋಗ್ಬಾರ್ದು. ಇನ್ನೂ ಆಗಿಲ್ಲ ನನಗೆ, ಮತ್ತೆ ವಾಪಸ್ ಹೋಗುತ್ತೆ ಅಲ್ಲಿಗೇನೆ. ಸೂಪರ್. ವಾವ್, ಓಕೆ, ನೆಕ್ಸ್ಟ್. ಎಲ್ರಿಗೂ ನಮಸ್ಕಾರ ಸರ್. ನಾನು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಾವು ಇಷ್ಟೋ ತನಕ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆನೂ ಮಾತಾಡ್ತಾ ಇದ್ವಿ. ರಾಷ್ಟ್ರಕವಿ ಕುವೆಂಪು ಅವರು ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅವರು ಬರೆದಿರುವಂಥ ವಿಶ್ವಮಾನವ ಕವಿತೆ ಏನಿದೆಯಲ್ಲ, ಅಂಥ ಗುಣಗಳನ್ನು ಹೊಂದ್ಕೊಂಡು ಬದುಕ್ತಿರೋ ಏಕೈಕ ವ್ಯಕ್ತಿ ರಾಜ್ಕುಮಾರ್ ಅಂತ ಹೇಳಿದ್ರಂತೆ ಒಂದ್ಸರಿ. ಸೊ ಹೀಗಾಗಿ ಅದನ್ನು ನೆನಪಿಸ್ಕೊಂಡೆ ಇಲ್ಲಿ. ಸರ್, ಮೊದಲನೇ ಪ್ರಶ್ನೆ ಉಪೇ ಸರ್ ಅವ್ರಿಗೆ ಮತ್ತು ರಾಜ್ ಶೆಟ್ಟಿ ಅವರಿಗೆ. ಸಾರ್ವಕಾಲಿಕ ಸತ್ಯವಾಗಿರುವ ಮತ್ತು ಆಳವಾದ ವೈಚಾರಿಕ ದೃಷ್ಟಿಕೋನವಿರುವ ಮತ್ತು ಇದಕ್ಕೆ ಪೂರಕವಾಗಿ ಬೇಕಾಗಿರುವ ಅಷ್ಟೇ ತೂಕದ ಸ್ಕ್ರಿಪ್ಟ್ ಇರುವ ಚಿತ್ರವನ್ನು ನಾವು ಹೇಗೆ ಮಾಡಬಹುದು? ಜೊತೆಗೆ ಮತ್ತು ಇಂತಹ ಚಿತ್ರಗಳಲ್ಲಿ ನಾವು ಬಳಸಬೇಕಾಗಿರುವ ಪ್ರಬುದ್ಧವಾದ ಭಾಷೆ ಏನಿದೆಯಲ್ಲ ಸರ್, ಅದರದ ಹೊಣೆ ಮತ್ತು ಅದರ ಜೊತೆಗೆ ಇಂತಹ ಚಿತ್ರಗಳಲ್ಲಿ ಕಲಾತ್ಮಕತೆ ಮತ್ತು ಕಮರ್ಷಿಯಲ್ ರಿಯಾಲಿಟಿ ಏನಿದೆಯಲ್ಲ, ಅದನ್ನ ನಾವು ಹೇಗೆ ಸಂಭಾಳಿಸಬಹುದು ಅಂತ. ಕೇಳಿರೋ
ಸ್ಟೈಲೇ ಅವ್ರ ಸ್ಟೈಲ್ ಇಲ್ಲ 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 ನೀವು ನನಗಾಗಿದೆ ಸರ್ ಅದು ರಾಜ್ ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಾನು ಕೇಳ್ಬೋದಾ ಚೆನ್ನಾಗಿರುತ್ತೆ ನೀವು ಕೇಳ್ತೀನಿ ಅಂದಿದ್ರಲ್ಲ, ನಾನೊಂದು ಕೇಳಿದ್ರೆ ಹೆಂಗ್ ಕೇಳ್ಬೋದು ಅವ್ರನ್ನ? ಯಾವ ತರ ಈ ತರ ಪಿಕ್ಚರ್ಗಳು ಹೆಂಗ್ ತಗೊಂಡ್ರಿ ನೀವು? ಟ್ವಿಸ್ಟ್ ಇಲ್ಲ ಹಂಗಲ್ಲ ಗುರು, ಸತ್ಯ ಯಾಕೋದ್ರೆ ನೀವು ಒಂದು ಮೊಟ್ಟೆಯ ಕಥೆ ಅಂತ ತಗೊಂಡು ಅದನ್ನ ಕಮರ್ಷಿಯಲ್ ಹಿಟ್ ಮಾಡೋದಿರ್ಬೋದು, ಆಮೇಲೆ ಆತರ ಒಂದು ಏನ್ ಹೇಳಿ ಋಷಭವಾಹನ ಅಂತ ಒಂದು ಆತರ ಗರುಡ ಗಮನ ಆತರ ಒಂದು ಮೊನ್ನೆ ಸೂಪರ್ ಶೋ ಆಗ್ಬೋದು, ಅದ್ರ ಸ್ಟ್ರಾಟಜಿ ಅದನ್ನ ಜನಕ್ಕೆ ತಲುಪಿಸೋ ರೀತಿ ಅದು ಬಹಳ ಅದ್ಭುತವಾಗಿ ಹೇಳ್ತಾರೆ ಅವರು. ನೀವು ಕೇಳಿದ ಪ್ರಶ್ನೆ ಹಂಗೆ ಐತಿ ಇವಾಗ ಈ ಕಾಲಕ್ಕೆ ಯಾವ ತರ ಅಲ್ವಾ ಆತರ ಸಿನಿಮಾಗಳು ನೀವು ದಯವಿಟ್ಟು ಹೇಳಿದ್ರೆ. ನಾವ್ ಯಾವ್ದನ್ನಾದ್ರೂ ಗ್ರೇಟ್ ಮಾಡ್ಬೇಕು, ನನ್ನ ಫ್ರೆಂಡ್ ಒಬ್ಬ ಹೇಳಿದ ಬಹಳ ಚೆನ್ನಾಗಿತ್ತು, ಗ್ರೇಟ್ ಮಾಡಬೇಕು ಅನ್ನೋ ಹಠಾನೇ ಆಕ್ಚುಲಿ ಈಗೋ ಇಂದ ಬರುವಂತದ್ದು. ಸೊ ಅವ್ನು ಒಂದ್ ಮಾತು ಹೇಳ್ತಿದ್ದ ಏನಂದ್ರೆ, ಕುವೆಂಪು ಮತ್ತೆ ಶಿವರಾಮ್ ಕಾರಂತರು ಗ್ರೇಟ್ ಬರಿಬೇಕು ಅಂತ ಯಾವತ್ತೂ ಟ್ರೈ ಮಾಡಿಲ್ಲ, ಅವ್ರು ಗ್ರೇಟ್ ಮನುಷ್ಯರಾಗಿದ್ರು, ಹಾಗಾಗಿ ಅವರಿಂದ ಬಂದಂತದೆಲ್ಲ ಗ್ರೇಟ್ ಆಗಿತ್ತು. ಕರೆಕ್ಟ್ ಅಲ್ವಾ? ಸೊ ನಾವೇನ್ ಮಾಡ್ತೀವಿ, ಯಾವುದೋ ಒಂದು ಮೆಚ್ಚಿಸೋದಕ್ಕೆ ನಾವಿದನ್ನ ಗ್ರೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ. ಆಕ್ಚುಲಿ ಒಂದು ಮೊಟ್ಟೆಯ ಕತೆ, ಗರುಡ ಗಮನ ಅದೆರಡೂ ಕೂಡ ನನ್ನೊಳಗಿನ ಹುಡುಕಾಟ ಆಗಿತ್ತು. ಅಂದ್ರೆ ಏನು, ನಾನ್ ತಲೆಯಲ್ಲಿ ಕೂದ್ಲಿಲ್ಲ, ಬಟ್ ನನಗೆ ಚೆನ್ನಾಗಿರೋ ಹುಡುಗಿನೇ ಬೇಕು. ಯಾಕೆ ಗುರು ನಾನು ಹಿಂಗೆ ಅಲ್ವಾ? ನಾನು ಯಾಕೆ ಇನ್ನೊಬ್ಳು ನಂತರನೇ ಇರೋಳನ್ನ ಯಾಕೆ ಹುಡುಕ್ಬಾರ್ದು ಅಂದ್ರೆ, ನನಗೆ ಸಮಾಜದ ಮುಂದೆ ನನ್ನ ಹೆಂಡತಿ, ನನ್ನ ಗರ್ಲ್ ಫ್ರೆಂಡ್ ನನ್ನ ಟ್ರೋಫಿ ತರ ತೋರಿಸ್ಕೋಬೇಕು. ನೋಡಿ ಎಷ್ಟು ಅಂದ್ರೆ ಫೈನಲಿ ಬೇಕಾಗಿರೋದು ಪ್ರೀತಿ ಅಲ್ಲ, ಈಗೋ. ನಾನು ಯಾಕೆ ಹೀಗೆ ಅನ್ನೋ ಹುಡುಕಾಟ ಇದೆಯಲ್ವಾ, ಅದನ್ನ ಹುಡುಕ್ತಾ ಅದು ಒಂದು ಮೊಟ್ಟೆಯ ಕತೆ ಆಯ್ತು. ಗರುಡ ಗಮನ ಋಷಭವಾಹನ ಆಗ್ಬೇಕಾದ್ರೆ ಒಂದು ಮೊಟ್ಟೆಯ ಕತೆ ಫಿಲ್ಮ್ ಆಗಿದೆ, ಎಲ್ಲರೂ ಕೂಡ ಯಶಸ್ಸಿಗೆ ನಾನ್ ಜವಾಬ್ದಾರಿ ಅಂತಿದೀವಿ. ಆಗ ನನಗನ್ನಿಸ್ತು, ಯಾಕೆ ನಾವು ಇಷ್ಟು ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡ್ತೀವಿ? ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲದೆ ಪ್ಯೂರಿಟಿ ಬರುತ್ತೆ, ಅದು ಸಕ್ಸಸ್ಫುಲ್ ಆಗುತ್ತೆ. ಕೊನೆಗೆ ಎಲ್ಲರೂ ಕೂಡ ಅದ್ ಹೇಳ್ತಾರಲ್ಲ, ಅಂದ್ರೆ ಯಶಸ್ಸಿಗೆ 1000 ತಂದೆ, ಸೋಲು ಅನಾಥ ಅನ್ನೋ ತರ. ಸೊ ಎಲ್ಲರೂ ಕೂಡ ನಾವು ಅದ್ರ ಶೇರ್ ತಗೊಳಕ್ ಇಷ್ಟಪಡ್ತೀವಿ. ಯಾಕೆ ತಗೊಳಕ್ ಇಷ್ಟಪಡ್ತೀವಿ? ಅದ್ರ ಹುಡುಕಾಟ. ಇಬ್ರು ಗ್ಯಾಂಗ್ಸ್ಟರ್ಗಳು ಜೊತೆಗಿರೋ ಕಾರಣದಿಂದಾಗಿ ಬೆಳೀತಾರೆ, ಜೊತೆ ಅವ್ರು ಬೆಳೆದ್ರು ಅನ್ನೋ ಕಾರಣಕ್ಕೆ ದೂರ ಆಗ್ತಾರೆ ಅನ್ನೋ ಒಂದು ಹುಡುಕಾಟ ಆಯ್ತು ಅಷ್ಟೇ. ಈಗೋನ ಹುಡುಕಾಟ ಆಯ್ತು. ಆನ್ಸರ್ ಸಿಗಲ್ಲ ನಮಗೆ ಯಾವತ್ತೂ, ಕ್ರಿಯೇಟರ್ಸ್ಗೆ ಆನ್ಸರ್ ಸಿಗಲ್ಲ. ಬಟ್ ಆದ್ರೆ ನಾವ್ ಯಾಕೆ ಹುಡುಕ್ತಿವಿ ಅಂದ್ರೆ, ಅದು ನಮ್ಮ ಮೂಲ ಗುಣ ಆಗುತ್ತೆ. ಮನುಷ್ಯನ ಮೂಲ ಗುಣನೇ ಹುಡುಕೋದು. ಏನಿಲ್ಲ, ಅದನ್ನ ಹುಡುಕ್ತಾ ಇರ್ತಾನೆ, ಸಿಗುತ್ತಾ ಗೊತ್ತಿಲ್ಲ, ಸಿಕ್ಕಿದ್ರು ಸಿಗದೆ ಇದ್ರು ಮತ್ತೆ ಹುಡ್ಕೋಕ್ ಶುರು ಮಾಡ್ತಾನೆ. ಆ ಹುಡುಕಾಟದಿಂದ ಕತೆ ಬರ್ಬೇಕು ಬಿಟ್ರೆ ಯೋಚನೆಯಿಂದ ಅಲ್ಲ. ನಾನು ಇದನ್ನ ಮಾಡ್ಬೇಕು, ನಾನ್ ಹಂಗ್ ಮಾಡ್ಬೇಕು, ನಾನ್ ಜನಗಳಿಗೆ ಹೀಗೆ. ಹುಡುಕಾಟಕ್ಕೂ ಯೋಚನೆ ಏನ್ ಡಿಫರೆನ್ಸ್? ಅದು ಯೋಚನೆ ಹೊರಗಡೆಯಿಂದ ಬರುತ್ತೆ ಬಾಸ್, ಹುಡುಕಾಟ ಒಳಗಡೆ ಒಳಗಡೆಯಿಂದ ಬರುತ್ತೆ ಅಲ್ವಾ? ಈಗ ಸಮಾಜ ಹೀಗಿದೆ, ಸಾಕುರುವೆ ಈಗ ನನಗೆ ಏನಿಲ್ಲ ಅದೇ ಪ್ರಶ್ನೆ ಅಲ್ಲಲ್ಲ ಮತ್ತೆ ನೋಡಿ ಹೆಂಗ್ ತಪ್ಪಿಸ್ಕೊತಾರೆ ನೋಡಿ. ಅಲ್ಲಲ್ಲ ನಿಜವಾಗ್ಲೂ ಅದ್ಭುತ ಅಲ್ಲೇನಪ್ಪ, ಯೋಚನೆ ಹೊರಗಡೆಯಿಂದ ಬರೋದು, ಹುಡುಕಾಟ ಒಳಗಡೆನೆ ಇರುತ್ತೆ. ಐ ಥಿಂಕ್ ಸಿನಿಮಾ ಒಳಗಡೆಯಿಂದ ಹುಡುಕಿದ್ರೆ ನೀವ್ ಹೇಳಲ್ಲ ಸರ್ವಕಾಲಿಕ ಸಿನಿಮಾ. ಇದಕ್ಕಿಂತ ಬೆಟರ್ ಆಗಿ ಯಾರು ಆನ್ಸರ್ ಮಾಡಕ್ ಸಾಧ್ಯ ಅಲ್ಲ ನಿಮ್ ಕ್ವಶನ್? ಕರೆಕ್ಟ್. ಉಪ್ಪಿ ಸರ್ ಆನ್ಸರ್ ಮಾಡ್ಬೇಕಲ್ವಾ? He just goes on searching. ನಮ್ಮ ಒಳಗಡೆನೆ ಸರ್ ಆನ್ಸರ್ ಮಾಡಿಲ್ಲ ಅಂದ್ರೆ ಕಂಪ್ಲೀಟ್ ಹೆಂಗೆ ಬಾಸ್? ಎಲ್ರ ಕಾಲ ಎಳಿತದೆ ಕಾಲ. ಎಳಿತಾನೆ ಇದ್ದೀರಾ ಸರ್? ಹೇಳಿ ಸರ್ ನಿಮ್ ಪರ್ಸೆಪ್ಷನ್. ಅದೇ ಸೂಪರ್. ಯಾಕಂದ್ರೆ ನಿಜವಾಗ್ಲೂ ನನಗಿದ ಆನ್ಸರ್ ಬೇಕಾಗೈತೆ ಆಕ್ಚುಲಿ. ಆ ಡಿಫರೆನ್ಸ್ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ರೆ ನಾವು ಮಾಡ್ತೀವಿ, ಅನಲೈಸ್ ಮಾಡಕ್ ಬರಲ್ಲ, ಇದನ್ನ ಹೇಳಕ್ ಬರಲ್ಲ. ಅದಕ್ಕೆ ನಾನು ಹೇಳಕ್ ಹೋಗಿ ನಾನೇನೋ ಚಿಕ್ಕದಾಗಿ ಏನೋ ಹೇಳ್ಬಿಡ್ತೀನಿ. ಅದನ್ನ ಅಷ್ಟು ಕ್ಲೀನ್ ಆಗಿ ಹೇಳೋದಿದೆಯಲ್ಲ, ಮೇಸ್ಟ್ರ ತರ ಅವರು ಸ್ಟೂಡೆಂಟ್ಸಿಗೆ ಹೇಳ್ದಂಗೆ ಹೇಳ್ತಾರೆ. ಒಂದು ಪಾಯಿಂಟ್ ತುಂಬಾ ಚೆನ್ನಾಗಿತ್ತು. ಈಗೋ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಅವ್ರು ಹೇಳಿದ ಪಾಯಿಂಟ್, ಗರ್ಲ್ ಫ್ರೆಂಡ್ ಅವ್ರಿಗೆಲ್ಲ ಇದಿರುತ್ತೆ, ನಮ್ಗೆ ಬ್ಯಾಕ್ ಇರಬಾರ್ದು. ವೈ ವಾಟ್ ಆರ್ ದಿ ಲೆಸನ್ಸ್ ಅಂತ ಅನ್ನೋ ಒಂದು ಫೀಲ್ ಬರುತ್ತೆ. ಅವಾಗ ಬಂದಾಗ ನೋಡ್ದ ತೋರಿಸ್ಕೋಬೇಕು. ಸರ್ ನೀವೇನ್ ನಂಗೆ ತಪ್ಪಿಸ್ಕೊಳಂಗಿಲ್ಲ ಸರ್. ಇವಾಗ ಈಗ ಏನ್ ಹೇಳ್ಬೇಕು ನಾನು? ನಿನ್ನೆ ಆಫೀಸಲ್ಲಿ ಮಧ್ಯಾಹ್ನ ಖಾಲಿದ್ದಾಗೂ ಉಪೇಂದ್ರ ಫಿಲಮೇ ನೋಡಿರೋದು ಸರ್. ನೋಡ್ಬಿಟ್ಟು ಅಲ್ಲ ಅದೇ ಏನಂದ್ರೆ ಅದು ಹೇಗೆ ಹೇಳೋದು, ಇವ್ರು ತುಂಬಾ ಚೆನ್ನಾಗಿ ಹೇಳ್ಬಿಟ್ರು. ಕೆಲವು ಸಾಮರ್ಥ್ಯವಾಗಿ ಕಾಣಿಸುತ್ತೆ, ಆದ್ರ ಮೇಲೆ ಅದು ದೌರ್ಬಲ್ಯ ಕಾಣಿಸ್ಬೋದು, ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್ಸ್. ಅದಕ್ಕೆ ಇವಾಗ ಒಂದು ಅಡ್ವಾಂಟೇಜ್ ಅಂದ್ರೆ ಈಗೆಲ್ಲ ತೋರ್ಸೇ ಬಿಡ್ತಾರಲ್ಲ ನೋಡಿ, ಆ ರೀತಿಲಿ ಅರ್ಜುನ್ ಅವ್ರು ಅದನ್ನ ಬೇರೆ ತೋರ್ಸೇ ಬಿಟ್ರು. ನೋಡಿ ಹಿಂಗೆ ಮಾಡೋದು ನಾನು. ನೀವ್ ಯಾರು ಕಲ್ಪನೆನೇ ಮಾಡ್ಕೋಬೇಡಿ, ಏನು ನೀನೇನೋ ಓವರ್ ಕಲ್ಪನೆ ಮಾಡ್ಕೊಂಬೇಡ, ನಾನೇನೋ ಮಾಡೋದಲ್ಲ. ನೋಡಿ ಹಿಂಗೆ ನನ್ನ ಕಲ್ಪನೆ ಇದು, ನಾನು ಇದೇ ತರ ತೋರಿಸ್ತೀನಿ, ಹಿಂಗೆ ಆಂಗಲ್ ಹಿಡಿತೀನಿ, ನೀವು ಹಿಂಗೆ ಕಾಣಿಸ್ತೀರಾ, ಹಿಂಗೆ ಬ್ಯಾಕ್ ಲೈಟ್ ಬರುತ್ತೆ, ಹಿಂಗೆ ಬ್ಯಾಕ್ ಗ್ರೌಂಡ್ ಇರುತ್ತೆ, ಎಲ್ಲ ತೋರಿಸ್ಬಿಟ್ರೆ ಮುಂದೆ ನಿಮ್ಗೆ ಆ ಪ್ರಾಬ್ಲಮ್ಗಳಿರಲ್ಲ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ, ನಮ್ದೆಲ್ಲ ಆಗೋಯ್ತದೆಲ್ಲ. ನನ್ನ ಹೆಸರು ಮಾದೇವ್ ಅಂತ ಸರ್. ಮಾದೇವ್ ಸರ್, ನಾನು ಸಿಂಗಾನಲ್ಲಿ ಅವ್ರ ಅಪ್ಪಾಜಿ ಅವ್ರ ಊರಿಂದ ಬಂದಿರೋದು ಸರ್. ನನ್ನ ಕ್ವಶನ್ ಬಂದು ಅಂದರೆ ಸರ್, ಇವತ್ತಿನ ಕಾಲದಲ್ಲಿ ಇವತ್ತು ಜನ್ರೇಷನ್ ಇಲ್ಲ ಅಂದರೆ ಸರ್, ಥಿಯೇಟರಲ್ಲಿ ಎಲ್ಲ ಸ್ಕ್ರೀನಲ್ಲಿ ಮೇನ್ ಸೀನ್ಗಳನ್ನ ವಿಡಿಯೋ ಮಾಡಿ ರೀಲ್ಸ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸರ್. ಸೊ ಇದರಿಂದ ಈಗ ನಿಮ್ಮ ಸಿನಿಮಾನು ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಈಗ ಉಪ್ಪಿ ಸರ್ ಎಂಟ್ರಿ ಸೀನು, ಸೊ
ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡೋದು. ಸೊ ಇದರಿಂದ ಒಬ್ಬ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಎಷ್ಟು ನಷ್ಟ ಆಗುತ್ತೆ ಸರ್. ಸೊ ಇದರಿಂದ ನೀವು ಈಗ ಜನ್ರೇಷನ್ಗೆ ಹೇಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ ಅದೇ ಹೇಳಕ್ಕಾಗಲ್ಲ, ಲಾಭನೂ ಆಗ್ಬೋದು, ಒಳ್ಳೆ ಪಬ್ಲಿಸಿಟಿನೂ ಆಗ್ಬೋದು, ಎರಡೂ ಇದೆ. ಅದು ಹೇಳಕ್ಕಾಗಲ್ಲ. ಚೆನ್ನಾಗಿದ್ಯಪ್ಪ ಪಿಕ್ಚರೇ ನೋಡೋಣ ಅಂತಾನು ಹೋಗ್ಬೋದು. ನೀ ಪಿಕ್ಚರ್ ಕುತ್ಕೋಬೇಕು ಪಕ್ಕದವ್ರು ಹೇಳಿ ನೋಡೋಣ ಇದು ಹೇಳ್ತಾರೆ ಏನು ಮಾಡಕ್ಕ. ಮೇಡಮ್ ನಮಸ್ತೆ, ಶಿವಣ್ಣ ನಮಸ್ತೆ, ರಾಜ್ ಸರ್ ನಮಸ್ತೆ, ಉಪೇಂದ್ರ ಸರ್ ನಮಸ್ತೆ. ನನ್ನ ಹೆಸರು ಅಪ್ಪುರಾಮ್ ಅಂತ. ಸೊ ನನ್ನ ಪ್ರಶ್ನೆ ನಿಮ್ಮ 3 ಜನಕ್ಕೂ ಸರ್. ಅಪ್ಪು ಸರ್ ಬಗ್ಗೆ ಒಂದು ಮಾತು ನಿಮ್ಮ 3 ಜನ ಕಡೆಯಿಂದ. ನಾ ಅಪ್ಪು ಬಗ್ಗೆ ನನ್ನ ತಮ್ಮನ ಬಗ್ಗೆ ಮಾತಾಡ್ದಂಗೆ ಅದು ಎಷ್ಟೋ ಸಲ ಮಾತಾಡಿದೆ. ಅಪ್ಪು ಬಗ್ಗೆ ಮಾತಾಡೋಕ್ಕೆ ಇವತ್ತು ಮಾತಾಡ್ಬೇಕು, ಅವಾಗ ಮಾತಾಡ್ಬೇಕು, ಯಾವಾಗಲೂ. ಯಾಕಂದ್ರೆ ಅವ್ರು ಯಾವಾಗ ನಮ್ಮ ಮನಸ್ಸಲ್ಲೇ ಇರ್ತಾರೆ ಅವರು. ಅದರಿಂದ ಅಪ್ಪು ಬಗ್ಗೆ ಅಪ್ಪುಗೆ ಇದೆಯಲ್ಲ, ಅದು ಸ್ಟೇಟಸ್ ಇದಕ್ಕೆ ಬರುತ್ತೆ. ಎಲ್ಲರಿಗೂ ಹಿಂಗೆ ಬರುತ್ತೆ ಅದು. ಅದೊಂದು ಸಾಕು. ಅದು ಅಪ್ಪು ಅಂದ್ರೇನೆ ಅಪ್ಪುಗೆ. ಅಪ್ಪುಗೆ. ಉಪ್ಪಿ ಸರ್, ನೀವು ಅಪ್ಪು ಸರ್ ಬಗ್ಗೆ ಒಂದು ಮಾತು. ನನಗೆ ಫಸ್ಟ್ ಅನ್ಸಿದ್ದು ಏನೋ ಅವರು ಹುಡ್ದನ್ನ ಇದು ಏನೋ ಶಂಕರ್ ಗುರು ರಿಲೀಸ್ ಆಗಿತ್ತಲ್ಲ ಗುರು, 76. ಶಂಕರ್ ಗುರು ವಾಸ್ ಎ ಬ್ಲಾಕ್ ಬಸ್ಟರ್ ಅವ್ರು ಹುಟ್ಟಿದಾಗ. ನೀವು ಹೇಳೋ ಯಾವಾಗಲೂ ಒಂದು ಮಾತು ಜ್ಞಾಪಕ ಬರುತ್ತೆ ನನಗೆ. ನನ್ನ ತಮ್ಮ ರಾಯಲ್ ಆಗಿಡ್ದ ಕಣೋ, ರಾಯಲ್ ಆಗಿದೆ ಅನ್ಕೊಳೋ. ರಾಯಲ್ ಆಗಿ ಹೋದರು ಅವರು ಅಲ್ವಾ. ಅವ್ರು ಹುಟ್ಟು ನೋಡಿ ಆ್ಯಕ್ಚುಲಿ ಶಂಕರ್ ಗುರು ಅಲ್ಲಿಂದ ನೋಡಿ ಅವರು ಅವಳು ಜಾಸ್ತಿ ಅವ್ರು ನೋಡಿರೋದು ಅಣ್ಣ ಅವ್ರ ಜೊತೆ ಜಾಸ್ತಿ ಏನೋ ಆ್ಯಕ್ಟ್ ಮಾಡೋದಿರಲಿ, ಅವ್ರು ಎಲ್ಲೇ ಹೋದ್ರು ಅವ್ರ ಜೊತೆನೇ ಕರ್ಕೊಂಡು ಹೋಗೋರು. ನೀವು ಎಷ್ಟು ಫೋಟೋ ನೋಡಿದ್ರು ಕೂಡ ಶಿವಣ್ಣ ಹೇಳ್ದಂಗೆ ಓಡೋಗ್ಬಿಡ್ರು ಅಂತಾರೆ ತಪ್ಪಿಸ್ಕೊಂಡು. ಬಟ್ ಅವ್ರು ಯಾವಾಗಲೂ ಎಲ್ಲ ಶೂಟಿಂಗಲ್ಲಿ ಹೋಗೋರು, ಆ್ಯಕ್ಟ್ ಮಾಡಿದ್ರು. ಬಾಲ ನಟವಾಗಿದ್ದಾಗಲೇ ಏನೋ ರಾಷ್ಟ್ರ ಪ್ರಶಸ್ತಿ ತಗೊಂಡ್ರು. ಆಮೇಲೆ ಒಂದೇ ಒಂದು ನಾನು ಹೇಳ್ಬೇಕಾದ್ರೆ ಕಂಗ್ನಮ್ ಸ್ಟೈಲ್ ಇದೆ ಗೊತ್ತಾ ಸಾಂಗು, ಅದು ಡಂಗ್ ಅದನ್ನ ಪ್ರಪಂಚ ಎಲ್ಲ ಆಮೇಲೆ ಮಾತಾಡಿದ್ದು. ನಮ್ಗೆ ಅದನ್ನ 3 months ಬಿಫೋರ್ ಅವ್ರು ನಮಗೆ ತೋರಿಸಿದ್ರು ಗುರು ಅವ್ರ ಮನೆಯಲ್ಲಿ. ಸಾಂಗ್ ನೋಡಿ ಹೆಂಗ್ ಮಾಡಿದಾರೆ ನೋಡಿ, ಡ್ಯಾನ್ಸ್ ಅವ್ನಿಗೆ ಹೆಂಗಿದೆ ಗೊತ್ತಾಯ್ತು ಸಾಂಗ್. ಬಿಫೋರ್ ಇಟ್ ಬಿಕೇಮ್ ವೈರಲ್. ಅವ್ರು ಅಷ್ಟು ಅಡ್ವಾನ್ಸ್ ಇದ್ರು, ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಮಾತಾಡೋರು ನೋಡಿ. ಅದು ತುಂಬಾ ಪುಣ್ಯವಂತ. ಅದಕ್ಕೆ ಏನ್ ಹೇಳಿ, ಪುಣ್ಯವಂತರು ಅವಳು ಬೇಗ ದೇವ್ರ ಹತ್ರ ಹೊರಟಾಗ್ತಾರೆ ಅನ್ನಂಗೆ. ನಾವು ಅಷ್ಟು ದಿನ ಏನೋ ಅವ್ರ ಜೊತೆ ಕಳೆದ ಕಾಲಗಳೇ ಒಂದು ಅದ್ಭುತ ಅದು ಆ್ಯಕ್ಚುಲಿ. ಅಪ್ಪಾಜಿ ಅಮ್ಮನ ಜೊತೆ ಜಾಸ್ತಿ ಕರೆಕ್ಟ್ ಹೇಳಿದ್ದು. ಅದಕ್ಕೆ ಅಪ್ಪಾಜಿ ಅಮ್ಮ ಹೋಗ್ತಿದ್ದಂಗೆ ಇವನು ಹೋಗ್ಬಿಟ್ಟ. ನಮ್ದು ಒಂದು ಮೊಟ್ಟೆಯ ಕತೆ ಫಿಲ್ಮ್ ರಿಲೀಸ್ ಆಗಿತ್ತು. ಆಗ ಆ್ಯಕ್ಚುಲಿ ಅವರು ಮನೆ ಕರೆದಿದ್ರು. ಅವರು ಫೇಸ್ಬುಕ್ಕಲ್ಲಿ ಫಸ್ಟ್ ಲೈವ್ ಹೋಗಿದ್ದು ನನಗೇನು ಗೊತ್ತಿಲ್ಲ, ಇದು ಹೆಂಗೆ ಲೈವ್ ಹೋಗೋದು ಗೊತ್ತಿಲ್ಲ. ಯಾಕಂದರೆ ಹೋಗ್ತಿರ್ಲಿಲ್ಲ ಅವರು ನಮ್ಮ ಸಿನಿಮಾ ಪ್ರಮೋಟ್ ಮಾಡೋದಕ್ಕೆ. ಬಟ್ ಅವರಿಗೆ ಅವಶ್ಯಕತೆ ಏನಿತ್ತು ಅಲ್ವಾ, ಏನಿತ್ತು ಅಂದರೆ ನಾವು ಇವತ್ತೊಂದು ಸಿನಿಮಾ ಮಾಡಿದ್ದೀವಿ, ಅದು ಈ ಫ್ಯಾಮಿಲಿಗಿರುವಂಥ ಸಿನಿಮಾದ ಕಡೆಗಿರುವಂಥ ಆಸ್ಥೆ ಇದೆಯಲ್ಲ, ಒಂದು ಶ್ರದ್ಧೆ, ಒಂದು ನಂಬಿಕೆ, ಅದನ್ನು ತೋರಿಸುತ್ತೆ. ಇದು ಆವಾಗಿಂದ ಏನು ಬಂದಿದೆ ಇವತ್ತಿಗೂ ಅದು ಕಂಟಿನ್ಯೂ ಆಗಿದೆ. ಈಗ ಇವರು ಈ ಸಿನಿಮಾ ಕ್ಲೈಮ್ಯಾಕ್ಸ್ ಮುಗಿಯೋದಕ್ಕಿಂತ ಮುಂಚೆ ಇವರ ಆರೋಗ್ಯದಲ್ಲಿ ಏನು ತೊಂದರೆ ಆದರೂ ಕೂಡ ಇಲ್ಲ ನಾನು ಇದನ್ನು ಮುಗಿಸ್ಕೊಂಡು ಹೋಗ್ತೀನಿ, ನಾಳೆದು ಗೊತ್ತಿಲ್ಲ ಅಂತ ಅನ್ಕೊಳ್ಳೋದಿದೆಯಲ್ವಾ, ಅದು ನೋಡಿ ಎಲ್ಲ ಕಡೆ ಕೂಡ ಅದೇ ಇರೋದು. ಆಮೇಲೆ ಅವ್ರ ಜೊತೆ ದೇವ್ರ ದಯದಲ್ಲಿ ನಾನು ಅವ್ರ ಪ್ರೊಡಕ್ಷನಲ್ಲಿ ನಾನೊಂದು ಆ್ಯಕ್ಟ್ ಮಾಡುವಂಥ ಭಾಗ್ಯ ನನಗೆ ಸಿಕ್ತು. ಮುಹೂರ್ತ ಆಗ್ಬೇಕಾದ್ರೆ ತುಂಬ ಜನ ಬರ್ತಾ ಇದ್ರು, ಎಲ್ಲರೂ ಅಂದರೆ ಅವರು ಗಾಡಿಯಿಂದ ಹೇಳಿದ್ರು, ಎಲ್ಲರೂ ಓಡೋದಾಗ ನಾನು ಬಚ್ಚಿಟ್ಕೊಳ್ಳೋಕೆ ಶುರು ಮಾಡಿದೆ. ಯಾಕಂದರೆ ಪಾಪ ಅಷ್ಟು ಜನ ತೊಂದರೆ ಕೊಡ್ತಾರೆ. ನಾವು ಮಂಗಳೂರು, ನಾವು ಸೆಲೆಬ್ರಿಟಿಗಳು ಬಂದರೆ ನಾವು ಸೈಡಿಗೆ ಹೋಗ್ತೀವಿ, ಅವ್ರು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ತೊಂದರೆ ಆಗುತ್ತೆ ಅನ್ನೋ ಸೈಡಿಗೆ ಹೋಗ್ಬಿಟ್ಟು ಆಮೇಲೆ ಅವ್ರು ಆ ಕಡೆ ಹೋದಾಗ ಮಾತಾಡೋಣ ಅಂತ. ಅವ್ರು ಬರ್ತಾ ನಾನೆಲ್ಲೋ ಮರದ ಹಿಂದೆ ಬಚ್ಚಿಟ್ಕೊಂಡಿದ್ದೆ, ಬಾ ಇಲ್ಲಿ ಅಂತ ಕರ್ಕೊಂಡು ಹೋದ್ರು. ನನ್ನನ್ನು ಹತ್ರ ಸೇರಿಸಿ ನಾನು ಅವ್ರಿಗೆ ಏನಾಗಬೇಕು, ಅಥವಾ ನಾನು ನಾಳೆ ಇನ್ನೊಂದೇನೋ ಗರುಡ ಗಮನ ಮಾಡ್ತೀನಿ ಅಂತ ಅವ್ರಿಗೆ ಏನು ಗೊತ್ತಿಲ್ಲ. ಬಟ್ ಆದರೂ ಕೂಡ ಆ ಸಪೋರ್ಟ್ ಇದೆಯಲ್ವಾ, ಅದಕ್ಕೋಸ್ಕರ ಲೈಟ ಬುದ್ಧ ಫಿಲ್ಮ್ಸ್ ಇಂದ ಯಾವ ಸಿನಿಮಾ ಬರುತ್ತೆ ನಾವು ಇಷ್ಟೇ ಹಾಕೋದು, ಅರ್ಪಣೆ ಅಪ್ಪುಗೆ ಅಂತ. ಅಂದರೆ ಆ ಹಗ್ಗಿದೆಯಲ್ವಾ, ಅದು ಕೂಡ ಸತ್ಯ. ಅಪ್ಪು ಅವರಿಗೆ ಅಂತ ಕರೆದ್ರೆ ನಾವು ಅವ್ರಿಗೆ ತುಂಬ ಮರ್ಯಾದೆ ಕೊಟ್ಟಂಗಾಗುತ್ತೆ. ತುಂಬ ಇಷ್ಟಪಡೋಣ. ಕೃಷ್ಣನ್ ನಾನು ಅವರು ಅಂತ ಕರೆಯೋಕ್ಕಾಗಲ್ಲ. ಅಪ್ಪು ಅವರನ್ನ ನಾನು ಅಪ್ಪುಗೆ ಇಂದನೇ ನೆನಪು ಮಾಡಬೇಕು. ಅದಕ್ಕೆ ಅರ್ಪಣೆ ಅಪ್ಪುಗೆ. ಇದು ಬಹುಶಃ ಬಹಳ ಹತ್ತಿರದಿಂದ ನೋಡಿರೋರು ಎಲ್ರಿಗೂ ಗೊತ್ತಾಗಿರುತ್ತೆ. ಥ್ಯಾಂಕ್ ಯು ಅಪ್ಪು ಸರ್, ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾನು ದೇವರಲ್ಲಿ ಕಂಪ್ಲೇಂಟ್ ಮಾಡಿದ್ದು ಒಂದೇ ಒಂದು ಸಲ, ಅಪ್ಪು ಸರ್ನ ನಾವು ಕಳ್ಕೊಂಡಾಗ. 2ನೇ ಸಲ ನಾನು ಕಂಪ್ಲೇಂಟ್ ಮಾಡಿದ್ದು ದೇವ್ರ ಹತ್ರ, ಅಣ್ಣಂಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರಾದಾಗ. ಸರ್, ಈ ವ್ಯಕ್ತಿ ಒಬ್ರ ಬಗ್ಗೆನೂ ಅವರು ಕೆಟ್ಟದಾಗ ಮಾತಾಡಿ ನಾವು ನೋಡೇ ಇಲ್ಲ. ಎಲ್ಲರನ್ನೂ ಹೊಗಳ್ತಾರೆ, ತಮಾಷೆ ಮಾಡ್ತಾರೆ, ಟೀಸ್ ಮಾಡ್ತಾರೆ, ಅವ್ರನ್ನ ಅಪ್ಕೊತಾರೆ, ಇವ್ರನ್ನ ತಪ್ಕೋತಾರೆ. ಅಷ್ಟು ನಗ್ನಗ್ತಾ ಅಷ್ಟು ಸಂತೋಷವಾಗಿರುವಾಗ ಕೂಡ ಮಧ್ಯದಲ್ಲಿ ಆ ರೀತಿ ಒಂದು ಚಾಲೆಂಜ್ ಬರುತ್ತೆ ಅಣ್ಣ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಅಣ್ಣ, ನಿಮ್ಮ ಜೀವನದಲ್ಲಿ ಅಪ್ಪು ಸರ್ ಇನ್ಸಿಡೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಹೆಲ್ತಲ್ಲಿ ಆದಂಥ ಇನ್ಸಿಡೆಂಟ್ ಆಗಿರ್ಬೋದು, ಎಲ್ಲವನ್ನ ನೀವು ನಗ್ನಗ್ತಾನೇ ತಳ್ಕೊಂಡು ಮುಂದೆ ಹೋಗ್ತಿರಲ್ಲ ಅಣ್ಣ. ಆ ಶಕ್ತಿ, ಆ ಧೈರ್ಯ, ಅದು ಹೆಂಗೆ ಬರುತ್ತೆ? ಅವ್ರು ಕಣ್ಣೀರು ಹಾಕಿದಾಗ ಸರ್, ಇದು ನಾನು ಐ ಥಿಂಕ್ ರಾಜಿಗೆ ಫೋನ್ ಮಾಡಿ ಹೇಳಿದ್ದೆ, ಸರ್ ನಾವು ಕ್ಯಾರವನಲ್ಲಿದ್ವಿ,
ಅಣ್ಣಂಗೆ ಗೊತ್ತಾಗೋಕ್ಕಿಂತ ಮುಂಚೆ ಅಕ್ಕ ನನಗೆ ಮತ್ತು ವರುಣಂಗೆ ಹೇಳಿದರು, ಫಸ್ಟ್ ಆಫ್ ಆಲ್ ಆ ಭಾರ ಇಟ್ಕೊಂಡು ಅಣ್ಣನ ನೋಡೋದೇ ಆಗಲ್ಲ ನಮಗೆ. ಒಂದು ವಾರ ಎರಡು ಸ್ಕೆಡ್ಯೂಲ್ ಆದಮೇಲೆ ಅಣ್ಣನಿಗೆ ಗೊತ್ತಾಗುತ್ತೆ. ಕ್ಯಾರವನಲ್ಲಿ ಅಣ್ಣ ಮಗು ಥರ ಹತ್ತಿದ್ದು ನಾನು ಲೈಫಲ್ಲೇ ಮರೆಯಲ್ಲ ಅಣ್ಣ. ಸಾರಿ. ಹೆಂಗೆ ಸಹಿಸ್ಕೋತೀರ ಅಣ್ಣ ನೀವು ಎಲ್ಲವನ್ನ? ವೆರಿ ಡಿಫಿಕಲ್ಟ್. ಏನೋ ಅನಿಸುತ್ತೆ ಎಲ್ಲರಿಗೂ ಬರುತ್ತೆ, ನಮಗೂ ಬರೋದಿಲ್ಲ, ಅದೇನು ಇದಿಲ್ಲ. ಬಟ್ ಯಾಕೆ ಏನು ಅದು ಹುಡ್ಕೋಕ್ಕೆ ಆಗಲ್ಲ. ರೀಸನ್ ಏನು, ಇದರಿಂದ ಆದ ಏನೋ ಮಿಸ್ಟೇಕ್ ಆಗಿರುತ್ತೆ ಅದು. ಬಟ್ ಏನಂದರೆ ಏನಾಗ್ಬೋದು, ಆಮೇಲೆ ನಮಗೆ ತಕ್ಷಣ ಜ್ಞಾಪಕ ಬರೋದು ಅದು. ಇವಾಗ ನನ್ನ ತಕ್ಷಣ ಇದು ಏನಾಗ್ಬೋದು ನೆಕ್ಸ್ಟು, ವಾಟ್ ಈಸ್ ಮೈ ನೆಕ್ಸ್ಟ್ ಸ್ಟೆಪ್ ಏನು. ಓಕೆ, ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಬಿಟ್ಟು ವಾಟ್ ಆರ್ ವಿ ಆರ್ ಗೋಯಿಂಗ್ ಟು ಮೇಕ್. ಅಂದರೆ ಶೋ ಮಾಡ್ತಾಯಿದ್ದೀವಿ ಆ್ಯಂಡ್ ಫಿಲ್ಮ್ ಇದೆ, ಗೀತಾ ಇದ್ದಾರೆ, ಮಕ್ಕಳಿದ್ದಾರೆ, ರೆಸ್ಪಾನ್ಸಿಬಿಲಿಟಿ. ಸ್ವಲ್ಪ ಒಂದು ವೇಳೆ ಏನಾದರೂ ಏನು ಮಾಡೋದಪ್ಪ ಅನ್ನೋದೇ ಒಂದು ಭಯ. ಜೊತೆಲಿ ಏನೂ ಆಗಲ್ಲ ಅಂತಲೂ ಒಂದು ಧೈರ್ಯ ಇದೆ. ಬಟ್ ಎರಡನ್ನೂ ಮ್ಯಾನ್ಪ್ಲೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬಟ್ ನೀವೆಲ್ಲ ಇದ್ರಿ, ಎಲ್ಲರೂ ಎವ್ರಿಬಡಿ ವಾಸ್ ದೇರ್. ಅಲ್ಲ ಅಣ್ಣ, ಅದು ನೀವು ಹೇಳಿದ್ದು ರಾಜ್. ನಾವು ಆ್ಯಕ್ಚುಲಿ ಅಣ್ಣನ ಹತ್ರ ಮಾತಾಡಬೇಕಾದ್ರೆ ಅಲ್ಲಿ DKD ಸೆಟ್ಟಲ್ಲೇ ಮ್ಯಾಮ್ ಕೂಡ ಇದ್ದರು. ಅಣ್ಣ ಹೇಳಿದ್ರು, ಇಲ್ಲ ಇದನ್ನು ನಾವು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಅಭಿಮಾನಿಗಳಿಗೋಸ್ಕರ ಇದನ್ನು ನಾವು ಹೇಳೋಣ ಅಂತ ಹೇಳಿ. ನಾವು ಅಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ, ಅಣ್ಣ ಬೇಡ ಇದೆಲ್ಲ ಹೇಳೋದು ಯಾಕೆ. ಅಣ್ಣ ಹೇಳಿದ್ರು, ಅದು ಹೆಂಗಮ್ಮ, ನನ್ನ ಕರ್ತವ್ಯ, ನನ್ನನ್ನು ಬೆಳೆಸಿರುವಂಥ ಅಭಿಮಾನಿಗಳಿಗೆ ಗೊತ್ತಾಗಬೇಕು ಅಂತೇಳಿ. ಆ ಕ್ಷಣ ಕೂಡ ಆ ಅಭಿಮಾನಿಗಳ ಬಗ್ಗೆ ಯೋಚನೆ ಮಾಡಿದಂಥ, ನಾನು ಓಪನ್ ಆಗಿ ಹೇಳ್ತೀನಿ, ಏಕೈಕ ನಟ ಯಾರಾದರೂ ಇದ್ದರೆ ಅದು ಶಿವಣ್ಣ ಮಾತ್ರ. He could have easily chosen to go get operated, ಅದನ್ನ ಮುಗಿಸ್ಕೊಂಡು ಸೈಲೆಂಟಾಗಿ ಆರಾಮಾಗಿ ಬರ್ಬೋದಿತ್ತು. ಅಭಿಮಾನಿ ದೇವರುಗಳು ಅಂತ ಅವರ ತಂದೆ ಕರೆದಿದ್ದನ್ನು ಪಾಲಿಸ್ತಾ ಇರುವಂಥ ವ್ಯಕ್ತಿ. ನಾವು ಕಷ್ಟ ಬಂದಾಗ ಯಾರ ಹತ್ರ ಹೋಗ್ತೀವಿ ಸರ್? ದೇವ್ರ ಹತ್ರನೇ ಹೋಗ್ತೀವಲ್ಲ. ಅವರು ಕೂಡ ದೇವ್ರ ಹತ್ರನೇ ಮೊರೆ ಹೋಗಿದ್ದು. ನೀವು ಹೋದ್ಮೇಲೆ ಎಷ್ಟು ಲಕ್ಷ ಜನ ಅಣ್ಣ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿದ್ದಾರೆ, ಉಪವಾಸ ಮಾಡಿದ್ದಾರೆ, ವ್ರತಗಳು ಮಾಡಿದ್ದಾರೆ. ಆ ದೇವ್ರು ನಿಮ್ಮ ಕೈ ಬಿಡಲಿಲ್ಲ ಅಣ್ಣ. ಅದೇ ಹೇಳಿದೆ, ಸಪೋರ್ಟ್ ಹಂಗಿರ್ಬೇಕಾರೆ ನಾವು. ಆಮೇಲೆ ಬಟ್ ಮನುಷ್ಯರಲ್ಲಿ ಸಹಜ ಅದು, ಏನಾಗ್ಬೋದು ಅನ್ನೋ ಒಂದು ಭಯ ಅದು. ಆಮೇಲೆ ನನಗೆ ಅನ್ಕೊಂಡಿದ್ದು ಹೇಳಿದೆ, ಎಲ್ಲ ಅದನ್ನೂ ಹೇಳ್ತೀವಿ, ಪಿಕ್ಚರ್ ನೋಡಿ ನಮ್ಮದು ಸಪೋರ್ಟ್ ಮಾಡಿ ಎಲ್ಲ. ಇದು ಮಾತ್ರ ಯಾಕೆ ಮುಚ್ಚಿಡ್ತೀವಿ? ಒಂದು ವೇಳೆ ನಾವು ಹೇಳಿಲ್ಲ, ಹೆಚ್ಚು ಕಡಿಮೆ ಆಗೋಯ್ತು, ಯಾರನ್ನ ಬ್ಲೇಮ್ ಮಾಡ್ತಾರೆ? ನೋಡಪ್ಪ ಏನೋ ಇತ್ತು ಏನೋ, ಯಾತಕ್ಕೆ ಅದಕ್ಕೆ ನಾವು ಆನ್ಸರ್ಬಲ್ ಆಗಿರಬೇಕು? ಇರೋದು ಓಪನ್ ಆಗಿರೋಣ. ಅವ್ರು ಎಷ್ಟು ಓಪನ್ ಆಗಿರ್ತಾರೆ ನಮಗೆ, ನಾವು ಓಪನ್ ಆಗಿರೋಣ ಬಿಡಿ, ಅಷ್ಟೇ. ಹುಟ್ಟು ಎಷ್ಟು ನಿಜನೋ ಸಾವು ಅಷ್ಟೇ ಅಲ್ವಾ? ಮಿಡಲ್ಲಿ ನಾವೇನು ಡ್ಯಾಶ್ ಏನಂತೀವಿ, ಅದೇ ನಾವು ಇದು ಮಾಡ್ಕೊಂಡು ಹೋಗೋದು ಲೈಫ್ಲಿ. ಆ ಪ್ರೀತಿ ವಿಷಯ ಅದೇ ಬೆಳ್ಕೊಂಡು ಹೋಗೋದು. ಅದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು. ನೆಗೆಟಿವ್ನ ಪಾಸಿಟಿವಾಗಿ ಕನ್ವರ್ಟ್ ಮಾಡ್ಕೋಬೇಕು. ನಾನು ನೆಗೆಟಿವೇ ಸಾಧನೆ. ರಜನಿ ಸರ್ ಚೆನ್ನಾಗಿ ಹೇಳ್ತಾರೆ, ಶೋಧನೆ ಒಂದಾನೇ ಸಾಧನೆ. ಜೀವನ ಎಲ್ಲ ಒಂದೇ ಥರ ಜೀವನನೇ ಅಲ್ಲ ಅದು. ಏನು ಹೇಳಿದ್ರು ಅದೇ ಜೀವನ ಅದು. ಸರ್ ಅವ್ರು ಹೇಳಿದ್ರು, ಆ 45 ಟೈಮಲ್ಲಿ, ಆ ಕ್ಲೈಮ್ಯಾಕ್ಸ್ ಟೈಮಲ್ಲೇ ಅಣ್ಣ ಆ್ಯಕ್ಚುಲಿ ಅಲ್ಲಿ ಹೋಗಬೇಕಾಗಿತ್ತು. ಆ ಶೂಟಿಂಗ್ ಮುಗಿಸಿ, ಇನ್ಫ್ಯಾಕ್ಟ್ ಅರ್ಜುನ್ ಸರು ಪ್ರತಿದಿನ ಪಾಪ ಹೇಳ್ಕೊಳ್ಳೋರು, ಮೇಡಮ್ ನನಗೆ ನನ್ನ ಬಗ್ಗೆನೇ ಒಂಥರ ಬೇಜಾರಾಗ್ತದೆ, ಅಣ್ಣನ ನಾನು ತುಂಬ ಟಾರ್ಚರ್ ಮಾಡ್ತಿದ್ದೀನೋ ಏನೋ ಅಂತೇಳಿ. ಆ ಪಾತ್ರ, ಆ ಗೆಟಪ್ಪು, ಇವೆಲ್ಲವನ್ನ ನೋಡ್ತಾ ಇದ್ದಾಗ ಯು ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಡಿರೆಕ್ಟರ್, ಆ್ಯಸ್ ಅ ಫ್ಯಾನ್, ಆ ವ್ಯಕ್ತಿಯ ಆ ಕಮಿಟ್ಮೆಂಟ್ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ? ಈಗ ಕಮಿಟ್ಮೆಂಟ್ ಮಾಡೋದು ಬೇರೆ, ಅದನ್ನ ನಾವೇನು ಮಾಡ್ತೀವಿ ಎಷ್ಟೋ ಸಲ ತುಂಬ ದೊಡ್ಡದಾಗಿ ತೋರ್ಸೋಕೆ ಟ್ರೈ ಮಾಡ್ತೀವಿ. ನಾನು ಇದನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ತುಂಬ ದೊಡ್ಡದಾಗಿ ತೋರ್ಸೋಕೆ ಟ್ರೈ ಮಾಡ್ತೀವಿ. ಮಕ್ಕಳಲ್ಲದಿರಲ್ಲ. ಕರೆಕ್ಟ್. ಮಕ್ಳು ಯಾವತ್ತೂ ಕೂಡ ಅದು ಮಾಡಿದ್ರೆ ಅದರಲ್ಲೊಂದು ಮುಗ್ಧತೆ ಇರುತ್ತೆ, ಅದು ದೊಡ್ಡತನ ಅಂತ ನಾನು ಯಾವತ್ತೂ ಭಾವಿಸ್ತೀನಿ. ಅವ್ರು ಯಾವತ್ತೂ ಕೂಡ ಅದನ್ನ ಮಾಡ್ಬೇಕಲ್ಲ, ಅದ್ರಲ್ಲಿ ಏನಿದೆ? ಮ್ಯಾಟರ್ ಆಫ್ ಫ್ಯಾಕ್ಟ್ ತರ ಹೇಳ್ತಾ ಇದ್ರು. ನಮಗದು ಅನಿಸ್ತಾ ಇತ್ತು, ಏನಿದೆ ಹಿಂಗೆ. ಈಗ ನೆನ್ನೆ ಒಂದು ಶೀತ ಬಂದಾಗ ನಾವು ಇಡೀ ಇಂಟರ್ವ್ಯೂ ಕೂರ್ಬೇಕು ಅಂದ್ರೆ ನಮಗೊಂದು ಇರಿಟೇಷನ್ ಒಳಗಡೆ ಇರುತ್ತೆ, ಸುತ್ತ ನೋಡಿದವ್ರಿಗೆ ಬೈಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಅಂತಹ ವಿಷಯದಲ್ಲಿ ಅದೇ ರೀತಿ ಅಂದ್ರೆ ಈಗ ಅವ್ರ ಒಳಗಡೆ ಏನಾಗ್ತಿತ್ತು ಅಂತ ನಾವ್ ಯಾವತ್ತೂ ನೋಡಕ್ಕೆ ಆಗ್ಲಿಲ್ಲ, ಅವ್ರು ತೋರ್ಸ್ಕೊಡ್ಲಿಲ್ಲ. ಯಾಕೆಂದ್ರೆ ಅವ್ರು ತೋರ್ಸ್ಕೊಟ್ರೆ ನಮಗೆಲ್ಲಿ ಭಯ ಆಗುತ್ತೋ ಅನ್ನೋ ತರ. ಐ ಥಿಂಕ್ ಅಷ್ಟೇ. ಉಪೇಶ, ನಾನೇನೋ ಇವ್ರ ಥರನೇ ಆಗ್ಬಿಟ್ಟಿದ್ದೆ. ಇವ್ರು ಹೋದೆ ನೋಡಿದೆ, ಶಿವಣ್ಣ ಸಖತ್ತ ಕಾಣಿಸ್ತೀರಿ, ಏನಾಗಲ್ಲ ಶಿವಣ್ಣ, ಅವಾಗೆಲ್ಲ ನಿಮ್ಮ ಮನೇಲಿ ಮಾತಾಡಿದ್ವಿ ಎಲ್ಲ ಜಾಲಿಯಾಗಿ. ನಾನು ತುಂಬ ಏನು ಹೇಳಿ ಅವ್ರ ಥರನೇ ಪಾಸಿಟಿವ್ ಆಗಿ ಅವ್ರ ಥರನೇ ಮಾತಾಡಿ ನಕ್ಕು. ಅದೇನು ಮಾತಾಡಬಾರ್ದು, ಮಾತು ಯಾರೂ ಆಡಿಲ್ಲ ಅನ್ಸುತ್ತೆ, ಮಾತಾಡಿಲ್ಲ, ಸಖತ್ ಎಲ್ಲ ಪಾಸಿಟಿವ್ ಆಗಿ ಹೋಗೋಣ. ನಿಜ ನಿಜ ನಿಜ. ಅಂದ್ರೆ ಅಷ್ಟು ಧೈರ್ಯಕ್ಕೆ ಒಂದು ಶಕ್ತಿಯಾಗಿ ನಿಂತಿದ್ದು ನಮ್ಮ ಗೀತಕ್ಕ. ಐ ಥಿಂಕ್
2025 ಅಣ್ಣ, ಅದೇ ಲಾಸ್ಟ್ ಎಲ್ಲ ನೋವಿನ ಕ್ಷಣಗಳೆಲ್ಲ ಅದೇ ಲಾಸ್ಟ್ ಆಗ್ಬಿಡ್ಲಿ. 25ನೇ ತಾರೀಕಿಂದಾನೇ 26 ಇಸ್ವಿ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ. ಇದಾದ್ಮೇಲೆ 26 ತಾನೆ. ಅದೇ ಸೊ 2026 ಡಿಸೆಂಬರ್ 25th ಆದ ನೆಕ್ಸ್ಟ್ ಡೇ ಇಂದಾನೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ವಾ? ಡಬಲ್ ಸೆಲೆಬ್ರೇಷನ್, ಹೊಸ ವರ್ಷ ಹೊಸ ಫಿಲ್ಮು ಎಲ್ಲ ಸ್ಟಾರ್ಟು. ಈಗ ನಾವು ಕೂಡ ಈ ವರ್ಷನ ಈ ಬೇಜಾರಲ್ಲಿ ಎಂಡ್ ಮಾಡೋದೇ ಬೇಡ, ಟಿಶ್ಯೂ ಅಲ್ಲಿ ಎಂಡ್ ಮಾಡೋದೇ ಬೇಡ. ಇದೆಲ್ಲ ಟಿಶ್ಯೂನೇ ಒಂದು ಇಶ್ಯೂ ಮಾಡಿದ್ರು ಅವರು. ಟಿಶ್ಯೂ ತಳ್ಳದೆ ಒಂದು ನ್ಯಾಷನಲ್ ಲೆವೆಲ್ ಇಶ್ಯೂ ಮಾಡಿದವರು ಅವ್ರ ಮುಂದೆ ಈ ಟಿಶ್ಯೂನೆಲ್ಲ ಸೈಡ್ಗೆ ಇಡೋಣ. ಇಷ್ಟೆಲ್ಲ ಮಾತುಕತೆಯಲ್ಲಿ ನಾವು ಒಂದು ವಿಷಯನ ಮರ್ತೇ ಹೋಗ್ಬಿಟ್ವಿ ನೋಡಿದ್ರ, ಆಫ್ರೋ ಟಪಾಂಗ್. ಸುಖ ದುಃಖದ ಲೆಕ್ಕ ಪಕ್ಕ ಇರುತ್ತೆ, ಹುಡ್ಕೊಂಡು ಬೇಡ ನಿನ್ ಲೈಫ್ ಕೊಡುತ್ತೆ, ಮಿಕ್ಕ ಅಕ್ಕ ಮಗ ಆಗುತ್ತಿರುತ್ತೆ, ಒಳ್ಳೇದ್ ಮಾಡು ದುರ್ಬಲ್ ವಾಪಸ್ ಬರುತ್ತೆ. ತಲೆ ಹಿಡಿದು ಮತ್ತೆ ತಲೆಗೆ ತಿನ್ನಡಿ, ಕಾಲು ಬೀಳೋ ಮಧ್ಯೆ ಕಾಲಲ್ಲಿ ಬಿಡಿ ಆಶರಾಮಿ ಜೀರೋ ಬಾಳುದು ಅಡಿಗೆ ಸೇರ್ಬೇಕು 6-3 ಅಡಿ. ಸೂಪರ್. ಶಿವಣ್ಣಗೆ ಬರ್ಲಿ ಚಪ್ಪಾಳೆ, ಉಪ್ಪಿ ಸರಿಗೆ ಬರ್ಲಿ ಚಪ್ಪಾಳೆ, ನಮ್ಮ ರಾಜ್ ಬಿ ಶೆಟ್ಟಿ ಅವರಿಗೆ ಬರ್ಲಿ ಚಪ್ಪಾಳೆ. ತುಂಬ ಫಸ್ಟ್ ಕ್ಲಾಸ್ ಆಗಿತ್ತು. ಎಕ್ಸ್ಪೆಷಲಿ ಎಲ್ಲರ ಅನುಭವ ಕೇಳೋಕ್ಕೆ ತುಂಬ ಮಜವಾಗಿತ್ತು. ಆ್ಯಂಡ್ 3 ಜನ ಸೇರಿ ಮಾಡ್ತಾಯಿದ್ದು ಭಾಳ ಖುಷಿಯಾದ ವಿಷಯ. ಸೊ 25 ತಾರೀಕು 25C45. ಎಸ್ ರಾಜ್, ನಮ್ಮ ಅರ್ಜುನ್ ಜನ್ಯ ಅವರ ಫಸ್ಟ್ ಡೈರೆಕ್ಷನ್. ಇವತ್ತು ಆಕ್ಚುಲಿ ಪಾಪ ಅರ್ಜುನ್ ಜನ್ಯ ಸರ್ ಸಿನಿಮಾ ರಿಲೇಟೆಡ್ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಬಟ್ ಒಂದ್ ಚಪ್ಪಾಳೆ ನಮ್ಮ ಅರ್ಜುನ್ ಜನ್ಯ ಸರ್ ಬರಲೇಬೇಕು. ಥ್ಯಾಂಕ್ ಯು ಅರ್ಜುನ್ ಸರ್, ವಿ ರಿಯಲಿ ಮಿಸ್ಡ್ ಯು. ನಿಮ್ಮ ಮಾತಿದ್ರೆ ಇನ್ನೂ ಖುಷಿ ಆಗಿರ್ತಿತ್ತು. ಬಟ್ ರಾಜ್, ಸೊ ಥ್ಯಾಂಕ್ ಯು. ಅಂದರೆ ಇಷ್ಟು ಜನ ನಮ್ಮ ಇಬ್ಬರು ದಿಗ್ಗಜರನ್ನು ನೋಡೋಕೆ ಬಂದಿದ್ದೀರಾ. ಇಬ್ಬರು ನಾನೊಬ್ಬ ನಟ ಅವ್ರ ಜೊತೆ ಇದ್ದೀನಿ ಬಸ್. ನಾನು ಆಮೇಲೆ ಬರ್ತೀನಿ. ಸೊ ಥ್ಯಾಂಕ್ ಯು. ಈ ಪ್ರೀತಿ ಅವ್ರು ಗಳಿಸಿದ್ದು ನಾವು ನಮ್ಮ ಬಾಲ್ಯದಿಂದ ಈ ಇಬ್ಬರು ದಿಗ್ಗಜರನ್ನ ಆನ್ ಸ್ಕ್ರೀನ್ ನೋಡಿ, ಇವರ ನಿರ್ದೇಶನ, ಇವರ ನಟನೆ ಎಲ್ಲದನ್ನು ನೋಡಿ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ. ಈ ಸಿನಿಮಾ ಅವರಿಗೆ ಟ್ರಿಬ್ಯೂಟ್ ತರ. ನಾವು ಏನು ಮಾಡ್ಬೋದಿತ್ತು ಅದನ್ನು ಅರ್ಜುನ್ ಜನ್ಯ ಅವ್ರು ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾನ ಥಿಯೇಟ್ರಲ್ಲಿ 25ನೇ ತಾರೀಕು ನೋಡ್ತೀರಲ್ವಾ? ನೋಡಿ ಆ್ಯಂಡ್ ಸಪೋರ್ಟ್ ಯಾವತ್ತೂ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲದಕ್ಕಿಂತ ಸಂತೋಷ ನಿಮ್ಮ ಜೊತೆ ಮಾತಾಡಿದ್ದಪ್ಪ. ಯಾಕಂದರೆ ವಿಭಿನ್ನವಾಗಿತ್ತು. ಯಾಕಂದರೆ ಬೇರೆ ಬೇರೆ ಥರ ಕ್ವಶನ್ ಕೇಳಿದ್ರಿ, ಇಂದ ಹಿಡಿದು UIವರೆಗೂ ಏನೇನೋ ಗಾಡ್ ಈಸ್ ಗ್ರೇಟ್ ಇಂದ ಹಿಡಿದು ಎಲ್ಲ ತುಂಬ ಅದ್ಭುತವಾಗಿತ್ತು. ಪ್ರೋಗ್ರಾಮೇ ತುಂಬ ಚೆನ್ನಾಗಿತ್ತು. ಅವರೆಲ್ಲದಕ್ಕಿಂತ ಅನುಶ್ರೀ ಅವ್ರು ಕೂತ್ಕೊಂಡು ಆ ಪ್ರೋಗ್ರಾಮ್ನ ಚೆನ್ನಾಗಿ ನಡೆಸ್ಕೊಟ್ರಿ. ನಿಮಗೆ ಯಾವಾಗಲೂ ಇಲ್ಲಿ ನಿಜವಾಗ್ಲು ನನ್ನ ಏನೋ 3 ದಿಗ್ಗಜರಿದ್ದಾರೆ, 1, 2, 3 ನಿಜವಾಗ್ಲು ಯಾಕೆ ಆಗ್ಬಾರ್ದು? ನಮಗೆ ಹೇಳ್ಬೇಕಾದ್ರೆ ಮಾತ್ರ ನೀವು ಒಪ್ಕೊಳ್ತೀರಾ, ನಾವು ಹೇಳಿದ್ರೆ ನೀವು ಯಾಕೆ ಒಪ್ಕೊಳ್ಳಲ್ಲ? ಕರೆಕ್ಟ್ ಅಲ್ವಾ? ಅಲ್ಲ, ಬೇಸಿಕಲಿ ಏನು ಗೊತ್ತಾ, ನಾನು ಏನಕ್ಕೆ ಏನೋ ಹೊಗಳಿಕೆ ಯಾಕೆ ಒಪ್ಕೊಳ್ಳಲ್ಲ, ನನಗೊಂದು ಮುಂಚೆಯಿಂದನೂ ಹೇಳ್ತೀನಿ, ನನಗೆ ವ್ಯಕ್ತಿ ಪೂಜೆ ಇಷ್ಟ ಆಗಲ್ಲ. ನಾನು ರಾಜಕೀಯದಲ್ಲಿ ಹೇಳ್ತಿರೋದು ಅದನ್ನೇ, ವಿಚಾರಗಳು ಪೂಜೆ ಮಾಡಬೇಕು, ನಾವು ವ್ಯಕ್ತಿ ಪೂಜೆ ಮಾಡಬಾರ್ದು ಅಷ್ಟೇ. ಅದು ನನಗೆ ಅನ್ವಯಿಸುತ್ತೆ. ನನ್ನ ವಿಚಾರಗಳು ನೀವು ಇಷ್ಟಪಡಿ, ನನ್ನ ಇಷ್ಟಪಟ್ಟು ಪ್ರಯೋಜನ ಇಲ್ಲ. ಯಾಕಂದ್ರೆ ನಾನೊಂದಿನ ಹೋಗ್ತೀನಿ, ಅದಲ್ಲ, ಆ ವಿಚಾರಗಳು ಯಾವತ್ತೂ ಉಳ್ಕೊಬೇಕು. ಇವತ್ತು ಅಣ್ಣವ್ರ ಬಗ್ಗೆ ಯಾಕಷ್ಟು ಮಾತಾಡ್ತೀವಿ ಅಂದರೆ ಅವ್ರ ವಿಚಾರಗಳು, ಅವ್ರು ಮಾತಾಡೋ ಇದು ಇವತ್ತು ನಮ್ಮ ತಲೆಯಲ್ಲಿದೆ. ಏನು ಹೇಳಿ? ಸೊ ಅದು ಯಾವಾಗಲೂ ವಿಚಾರಕ್ಕೆ ಗೌರವ ಕೊಡಿ, ಯಾವಾಗಲೂ ವ್ಯಕ್ತಿಗಳಿಗಲ್ಲ. ಅಂದ್ರೆ ಹಂಗಂತ ನನ್ನ ವ್ಯಕ್ತಿಗಳು ನನಗೆ ಇದು ಮಾಡ್ಬಿಡಿ ಅಂತ ಹೇಳ್ತಾ ಇಲ್ಲ. ಅದನ್ನೇ ಅವ್ರು ಹೇಳಿದ್ದು ಬಜರಂಗಿಲ್. ಥ್ಯಾಂಕ್ ಯು ಸೋ ಮಚ್ ಉಪ್ಪಿ ಸರ್, ಥ್ಯಾಂಕ್ ಯು ರಾಜ್, ಥ್ಯಾಂಕ್ ಯು ಶಿವಣ್ಣ. ಆ್ಯಂಡ್ ವಿಶೇಷವಾಗಿ ನಿಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದೇ 25ನೇ ತಾರೀಕು 45 ಬರ್ತಾ ಇದೆ, ಮಿಸ್ ಮಾಡದೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ.